ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪರಮ ಪೂಜ್ಯ ಬ್ರಹ್ಮಲೀನ ಪತ್ರಿ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ರಾಷ್ಟ್ರದ, ನಮ್ಮ ದೇಶದ, ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ, ಪುಣ್ಯಾತ್ಮರೇ, ಇವತ್ತು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪ್ರತಿ ವಾರದಲ್ಲಿ ಕೂಡ ಈ ಸತ್ಸಂಗ ನಡೀತದಂದರೆ ಇದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ. ಭಾಳ ದೊಡ್ಡ ಭಾಗ್ಯ. ಏನೇನೋ ಮಾಡ್ತಾರೆ ಪ್ರಪಂಚದಲ್ಲಿ, ಇದನ್ನು ಮಾಡೋದು ಬಹಳ ಕಷ್ಟ. ಇದನ್ನು ಮಾಡದಂತ ಹೇಳೋದಕ್ಕೇನೆ ಮಹಾತ್ಮರ ಅವತರಿಸಿ ಬಂದಿರೋದು. ಅದಕ್ಕಾಗಿ ಅಮ್ಮವ್ರು ಯಾರು ಒಂದು ನಮ್ಮ ಪುಣ್ಯ ಸಾಯಿಲೀಲಾ ತಾಯಿಯವರ ಪಾದಪದ್ಮಗಳಿಗೆ ಕೊಡಮಟ್ಟು, ದಂಪತಿಗಳ ಪಾದಪದ್ಮಗಳಿಗೆ ಕೊಡಮಟ್ಟು. ಪುಣ್ಯಾತ್ಮರೇ, ಯಾರು ಅನ್ನೋರು ಅಂದರು ಹನುಮಂತಪ್ಪನವರು ಬಂದಿದ್ದು ನಾವು ಪುಣ್ಯ ಅಂತ. ಮುಖ್ಯ ಹೇಳಿದರೆ ಮಾನವ ದೇಹ ಬಂದಿದ್ದು ಪುಣ್ಯ. ಶರೀರ ಬರ್ತದ ಹೋಗ್ತದೆ. ಈ ಪವಿತ್ರವಾದಂಥ ಮಾನವ ದೇಹ ಬಂದಿದ್ದು ಭಾಳ ಪುಣ್ಯ. ಇಂಥ ಪುಣ್ಯ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಿಮ್ಮೆಲ್ಲ ದರ್ಶನ ಪಡೆಯುವುದು ನಂದು ವಿಶೇಷವಾಗಿ ಪುಣ್ಯ ಅಂತ ಭಾವಿಸ್ತೀನಿ ನಾನು. ಈ ಸಂದರ್ಭದಲ್ಲಿ ನಮಗೆಲ್ಲರೂ ಸ್ವಲ್ಪ ಚಿಂತನೆಗಾಗಿ ಇಲ್ಲಿ ಕಾರ್ಯಕರ್ತರು ಅಮ್ಮನವರು ಭಗವದ್ಗೀತೆಯನ್ನು ಚಿಂತನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಭಗವದ್ಗೀತೆ ಅಂದರೆ ಪವಿತ್ರವಾದಂಥ ಗ್ರಂಥ. ಕೆಲವೊಂದು ಹೇಳ್ತಾರೆ ಭಗವದ್ಗೀತೆ ಹಿಂದೂ ಧರ್ಮದ ಗ್ರಂಥ. ತಪ್ಪು. ಭಗವದ್ಗೀತೆ ಮಾನವ ಧರ್ಮದ ಗ್ರಂಥ. ಮಾನವ ಧರ್ಮದ ಗ್ರಂಥ. ಆ ಮಾನವ ಧರ್ಮದ ಗ್ರಂಥ ಯಾಕಷ್ಟು ವಿಶಿಷ್ಟತೆ ಅಂದರೆ ಎಲ್ಲ ದಾರ್ಶನಿಕರು, ಮಹಾತ್ಮರು, ಮುನಿಗಳು, ಸಾಧುರು, ಸಂತರು, ಎಲ್ಲ ಶಾಸ್ತ್ರಗಳು ಯಾವ ದಿಕ್ಕಿನ ಕಡೆ ಬೆರಳು ಮಾಡಿ ನಮಗೆ ತೋರಿಸ್ತವ ಅಂಥ ದಿಕ್ಕು ಸ್ವರೂಪನೇ ಪರಮಾತ್ಮ. ಅವನೇ ಹೇಳಿದ್ದೆ ಭಗವದ್ಗೀತೆ. ಸಾಮಾನ್ಯ ಮಾನವ ಮಾತ್ರ ಹೇಳಿದ್ದಲ್ಲ, ಅದು ಪರಮಾತ್ಮನೇ ಸಗುಣ ರೂಪದರ್ಶಿ. ಮಾತು ಹೇಳ್ತಾರೆ ಡಿವಿಜನ್ ಭಗವದ್ಗೀತೆ ಪ್ರಭಾವ ಏನಂತ. ಭಗವದ್ಗೀತಾ ಶಾಸ್ತ್ರಂ ನಿಗಮಾಗಮ ಸಾರಮಖಿಲ ಮನುಷ್ಯ ಕುಲಕ್ಕಂ ಹಗುರೇರಿಸಿ ಜಗತ್ಪಾರವ ಸುಗಮವನಾಗಿ ಕುದಿ ಜೀವಿತೋತ್ತಮ ಪದಮ. ಭಗವದ್ಗೀತಾ ಶಾಸ್ತ್ರ ನಿಗಮಾಗಮ ಸಾರದ ಅಖಿಲ ನಿಗಮ ಆಗಮಗಳ ವೇದ ಉಪನಿಷತ್ತುಗಳ ಸಾರ. ಯಾರಿಗಾಗಿ ಆ ಸಾರ? ಯಾರಿಗೆ? ಅಖಿಲ ಮನುಜ ಕುಲಕ್ಕಂ. ಎಲ್ಲರಿಗೂ ಜಾತಿ, ಸಂಪ್ರದಾಯ, ಮತ, ಲಿಂಗಭೇದ ಯಾವುದೂ ಇಲ್ಲದೆ ಸಕಲ ಜನಕ್ಕೂ ಮಾನವ ದೇಹ ತೊಟ್ಟು ಬಂದ ಪ್ರತಿಯೊಬ್ಬನಿಗೂ ಬೇಕಾಗಿತ್ತು ಭಗವತ್ ತತ್ವ. ಆ ತತ್ವವನ್ನು ತೋರಿಸಿದ ಭಗವಂತನ ದರ್ಶನ ಎಲ್ಲರಿಗೂ ಬೇಕು. ಅದಕ್ಕಾಗಿ ಏನು ಮಾಡಿದೆ ಅದಂತಂದರೆ ಹಗುರೆನಿಸಿ ಜಗತ್ಭಾರವ. ಜಗತ್ತೇನಾಗಿದೆ ನಮಗೆ ಇವತ್ತು? ಹಗರಾಗಿದೆ, ವಜ್ಜಾಗಿದೆ, ಭಾರ ಆಗಿದೆ ಜಗತ್ತು. ನಮಗೇನು ಭಾರ ಆಗಿದೆ? ಜಗತ್ತು ಭಾರ ಆಗಿದೆ. ಯಾಕೆ ಭಾರ ಆಯಿತು ಅಂತ ವಿಚಾರ ಮಾಡಿದರೆ ಜಗತ್ತು ಆಗಿದ್ದು ನಮ್ಮ ತಲೆಗಳು ತುಂಬಿಕೊಂಡಿದೆ. ಅದಕ್ಕೆ ಭಾರ ಆಗಿದೆ. ಜಗತ್ತು ಹೊರಗಿರಬೇಕಾದ್ದು ಹೊರಗೆ ಆದ. ನಮ್ಮ ಸ್ವಇಚ್ಛೆಯಿಂದ, ಸ್ವಯಂಕೃತ ಅಪರಾಧದಿಂದ ಹೊರಗಿರ್ತಕ್ಕಂಥ ಜಗತ್ತನ್ನು ಸರಿಯಾಗಿ ತಲೆಯೊಳಗೆ ತುಂಬಿಕೊಂಡು ನಾವಾಗಿ ನಾವು ಸ್ವಯಂಕೃತವನ್ನು ಮಾಡಿಕೊಂಡು ನಮಗೆ ಭಾರ ಕುಂತಿದೆ ಅಂತ. ಆ ಜಗತ್ತು ನಿನ್ನ ಸ್ವರೂಪವಲ್ಲ, ಅದರ ನಾಮರೂಪಗಳ ಅಂಶವಾದದ್ದು. ಸತ್ತು ಚಿತ್ತು ಆನಂದ ಸ್ವರೂಪವೇ ನಿನ್ನ ಸ್ವರೂಪ ಅಂತ ನಮ್ಮ ಇರುವಿಕೆಯನ್ನು ನಮಗೆ ಅರಿವು ಮಾಡಿ ಈ ಜಗತ್ತನ್ನು ಒಳಗಿದ್ದನ್ನು ಹೊರಗೆ ಹಾಕಿದಾಗ ನಮಗೆ ಹಗರಾಗ್ತದ ಅಂತಹ ಕೆಲಸ ಮಾಡ್ತದೆ ಭಗವದ್ಗೀತೆ. ಅದಕ್ಕಾಗಿ ಭಗವದ್ಗೀತೆ ಬಹಳ ದೊಡ್ಡ ಮಾನ್ಯ ಗ್ರಂಥ. ಸ್ವಯಂ ಶ್ರೀಕೃಷ್ಣ ಭಗವಂತನೇ ತನ್ನ ವಾಣಿಯಿಂದ ಜಗತ್ತಿಗೆ ಸಾರಿದಂಥ ವಾಣಿ ಗೀತೆ. ಏನಂತರ ಭಗವದ್ಗೀತೆ. ಅದಕ್ಕಾಗಿ ಪ್ರಾರಂಭದಲ್ಲಿ ಹೇಳ್ತಾ ನೋಡೋರು ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು, ಭಗವದ್ಗೀತೆ ಯಾಕೆ ಬೇಕಾಗಿತ್ತು? ಅರ್ಜುನನಿಗೆ ಪ್ರಥಮಾಧ್ಯಾಯದಲ್ಲಿ 29ನೇ ಶ್ಲೋಕದಿಂದ ಜಡ್ಡು ಪ್ರಾರಂಭ ಆಯಿತು. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮ ಹರ್ಷ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಚಯು ಪರಿದಹ್ಯತೆ ನಚಕ್ನು ಅವಸ್ಥಾನಂ ಭವದೀವ ಚ ಮೇವ. ಸೀದಂತಿ ಮಮ ಗಾತ್ರಾಣಿ, ನನ್ನ ಶರೀರ ನಡುಗುತ್ತಿದೆ. ಯಾವ ನಡುಗಿಷ್ಟು? ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ, ಬಾಯಿ ಒಣಗ್ತಾ ಇದೆ.
ಮುಖಂ ವೇಪತುಶ್ಚ ಶರೀರ ಬಿಸಿಯಾಗಿದೆ, ಜ್ವರ ಬಂದಿದೆ. ವೇಪತು ಶರೀರಿ ಮೇ ರೋಮ ಹರ್ಷ ಜಾಯಿತೆ, ನಮ್ಮ ಕೂದಲು ದಿಗ್ಭ್ರಮೆಗೊಳ್ಳುತ್ತೇವೆ. ಗಾಂಡೀವಂ ಸ್ರಂಸತೆ, ಯಾವುದರ ಸಲುವಾಗಿ ಅವನಿಗೆ ಒಂದು ಗಾಂಡೀವ ಯುದ್ಧಕ್ಕೆ ಆಯುಧಾಗಿತ್ತಲ್ಲ, ಆ ಗಾಂಡೀವ ಸ್ರಂಸತೆ. ಕೆಲವರು ಹೇಳ್ತಾರೆ ಭಗವದ್ಗೀತೆ ಅರ್ಜುನ ಗಾಂಡೀವನ್ನ ಕೆಳಗೆ ಹಾಕಿದ ಅಂತ. ಕೆಳಗೆ ಹಾಕಿಲ್ಲ, ಹಿಂಗೆ ಇತ್ತು, ಹಂಗೆ ಜಾಗಿತ್ತು. ಗಾಂಡೀವಂ ಸ್ರಂಸತೆ ಹಸ್ತಾರ್ಥ ಚೈವ ಪರಿದಹೇತೆ ನಚಶಕ್ಕೋನ್ ವ್ಯವಸ್ಥಾತು ಭ್ರಮದೀವ ಚ ಮೇಮಃ. ನನ್ನ ಮನಸ್ಸು ಭ್ರಮೆಗೊಳಗಾಗಿದೆ, ನನಗೆ ಜ್ವರ ಬಂದಂಗಾಗಿದೆ, ನಿಂದಿರ್ಲಿಕ್ಕಾಗೋದು ಅಂತ ಕರ್ಪಡಿಸಿದ ಸಂದರ್ಭದಲ್ಲಿ ಪರಮಾತ್ಮ ಉಪದೇಶ ಮಾಡಿದ್ದು, ಅವನಿಗೆ ಬಂದಿದ್ದು ಈ ಮಮಕಾರ. ಇದು ಈ ಜಡ್ಡು ಮಮಕಾರ ಜಡ್ಡು ಪ್ರಪಂಚದ ತುಂಬಿ ಎಲ್ಲರಲ್ಲಿ ವ್ಯಾಪಿಸಿದ್ದೆ. ಅರ್ಜುನನು ನಿಮಿತ್ತ ಮಾತ್ರ. ಅವನ ಹೆಸರು ಹೇಳಿ, ಕೃಷ್ಣನ ಹೆಸರು ಹೇಳಿ ಅವರಿಗೆ ಸಂಬಂಧ ನಾವು ಕಡಿಗಾಗ್ತೀವಿ. ನಮಗೆ ಹೇಳಿದ್ದು ಯಾರಿಗೆ ಹೇಳಿದ್ದು ಭಗವದ್ಗೀತೆ? ಮಮಕಾರ ಯಾರಿಗಿದೆ ಅವರಿಗೆಲ್ಲ. ನಮಗೆ ಮಮಕಾರ ಇಲ್ಲ. ಪ್ರತಿಯೊಬ್ಬರಲ್ಲಿ ಹಾಸು ಹೋಗ್ತಾಗಿದೆ ಮಮಕಾರ. ಯಾವ ಮಮಕಾರ? ನನ್ನದಲ್ಲದ್ದು ನೋಡಿ, ದೇಹ ನಾನಲ್ಲ. ನಮಗೇನಾಗಿದೆ? ದೇಹ ನಾನು ಅಂತ ಚೇತು ಬಂದಿದೆ. ಅವ್ರು ರಮಣ ಮಹರ್ಷಿ ಹೇಳ್ತಾರೆ, ದೇಹಂ ನಾಹಂ ಕೋಹಂ ಸೋಹಂ. ದೇಹಂ ನಾಹಂ, ಮತ್ತೇನು ಸೋಹಂ. ಆ ಸೋಹಮ್ಮೇ ಶ್ವಾಸ ಮೀದ ಧ್ಯಾಸ ಜಪ. ಸೋಹಂ ಇದೇನು ಹಂಸದ ಹಂಸವನ್ನು ಮುರು ಮಾಡಿ ಏನಾಯಿತು? ಸೋಹಂ. ಈ ಜಪವನ್ನು ಜಗತ್ತಿಗೆ ಕೊಟ್ಟು ಈ ಮಾಡಬೇಕಾದ್ರೆ ಕೃಷ್ಣ ಭಗವಂತ ಹೇಳಿದಂತೆ ಅದು ಪರಿತ್ರಾಣಾಯ ಸಾಧನ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗಂದಂತೆ ಯಾರ್ಯಾರು ಇಂಥ ಪವಿತ್ರವಾದ ಕಾರ್ಯವನ್ನು ಹಮ್ಮಿಕೊಂಡು ಎಲ್ಲರಿಗೂ ಬೋಧನೆ ಮಾಡ್ತಾರ ಅವರು ಭಗವಂತನ ಸ್ವರೂಪವೇ. ಅಂಥವರಲ್ಲಿ ನಮ್ಮ ಪತ್ರಿಜಿ ಅಪ್ಪಗಳವರು ಸರಿ. ಅವರೇ ತಿಳಿಯಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅರ್ಜುನ, ಯಾವ ಕಾಲದಲ್ಲಿ ಅಧರ್ಮ ಹೆಚ್ಚಾಗಿ ಧರ್ಮಕ್ಕೆ ಹಾನಿ ಬರ್ತದ ಅಂತ ಸಂದರ್ಭದಲ್ಲಿ ನಾನು ಅವಕಾಶ ಬರ್ತಾರೆ. ಮತ್ತೆ ಬಂದು ಏನು ಮಾಡ್ತೇನೆ ಅಂತ ಕೇಳಿ, ಪರಿತ್ರಾಣಾಯ ಸಾಧನ, ಸಾಧು ಜನರನ್ನು ರಕ್ಷಣೆ ಮಾಡ್ತೇನೆ. ಪರಿತ್ರಾಣಾಯ ಸಾಧುನ ವಿನಾಶಾಯ ಚತುಷ್ಕೃತ. ಇನ್ನೊಂದು ಧರ್ಮ ಸಂಸ್ಥಾಪನಾರ್ಥಾಯ. ಪರಮಾತ್ಮನ ಅವತಾರಕ್ಕೆ 3 ಕೆಲಸಗಳು. ಪತ್ರಿಜಪ್ಪವರು ಇಂಥ ಮಹಾತ್ಮರಿಗೆ 3 ಕೆಲಸಗಳು. ಏನು ಮಾಡ್ತಾರೆ? ತಮ್ಮಂತ ಎಲ್ಲ ಸಾಧು ಪುರುಷರನ್ನು ರಕ್ಷಣೆ ಮಾಡೋದು. ಇದು ರಕ್ಷಣದ ಕೆಲಸ. ಇದು ಧ್ಯಾನ ಮಾಡುವುದು ರಕ್ಷಣದ ಕೆಲಸ ಅಲ್ಲವೇನಂತ ಮಾರ್ಗ ಹಾಕಿಕೊಟ್ಟಾರ. ಪರಿತ್ರಾಣ, ಅವರನ್ನು ಉದ್ಧಾರ ಮಾಡ್ತಾನೆ. ಯಾರನ್ನ? ಸಾಧುನ. ನಾವೆಲ್ಲರೂ ಸಾಧುಗಳೇ. ಹೇಳಿ ನಾವು ಕೆಂಪು ಬಟ್ಟೆ ಹಾಕಿಲ್ಲ ಅಂತ ತಿಳ್ಕೊಂಡಿರಿ. ಮನಸ್ಸು ಸಾಧು. ಹೊರಗೆ ಶರೀರದ ಬಣ್ಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನಸ್ಸು ಸಾಧು. ಯಾವಾಗ ಪರಮಾತ್ಮನ ಸ್ವರೂಪವನ್ನು ಹೊಂದಬೇಕಂತಕ್ಕಂಥ ತೀವ್ರ ಇಚ್ಛೆಯಿಂದ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇಲ್ಲಿ ಬಂದೇನು ಆಶೀನರಾಗಿ ಧ್ಯಾನಗಳಿಗೆ ಮಗ್ನರಾಗಿರಿ. ಎಲ್ಲ ಸಾಧು. ಇವರಂಥವ್ರನ್ನೇ ಪರಮಾತ್ಮ ರಕ್ಷಣೆ ಮಾಡ್ತಾನಂತೆ. ಪರಿತ್ರಾಣಾಯ ಸಾಧುನ. ಇನ್ನೊಂದು ವಿನಾಶವಾಯ ಚತುಷ್ಕೃತಾಂ. ದುಷ್ಟರ ಶಿಕ್ಷಣ. ಸಾಧುಗಳನ್ನು ರಕ್ಷಣೆ ಮಾಡುವುದು ಒಂದು, ದುಷ್ಟರನ್ನು ಶಿಕ್ಷಣ ಮಾಡುವುದು ಒಂದು, ಇನ್ನೊಂದು ಧರ್ಮ ಸಂಸ್ಥಾಪನ. ಈ 3 ಕೆಲಸಗಳು ಮಾಡಲಿಕ್ಕೆ ನಾನು ಪ್ರತಿಯುಗದಲ್ಲಿ ಅವತಾರ ಮಾಡ್ತೇನೆ ಅಂತ ಪ್ರಮಾಣ ಮಾಡಿ ಹೇಳ್ತೇನೆ ಭಗವಂತ. ಅದಕ್ಕಾಗಿ ಭಗವಂತ ಕಾಣವಲ್ಲ, ಬರೀ ಫೋಟೋದಾಗ ನೋಡ್ತೀವಿ. ಶಂಖ ಚಕ್ರ ಕಿರೀಟಗಳು ರಥಗಳು ಅಲ್ಲ. ಪ್ರತಿಯೊಬ್ಬ ಮಹಾತ್ಮನು ಈ ರೀತಿ ಆಧ್ಯಾತ್ಮಿಕ ಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪರಮಾತ್ಮನ ಸ್ವರೂಪನೇ ಇಳಿದು ಬಂದು ಸಗುಣ ರೂಪ ತಾಡಿ ನಮಗೆ ಉಪದೇಶ ಮಾಡ್ತಾನಂತ ನಾವು ನಂಬಿದಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅದಕ್ಕಾಗಿ ಪುಣ್ಯಾತ್ಮರೇ, ಇದು ಮಾಡಿದ ನಂತರ ಅರ್ಜುನದ ಒಂದೇ ಮಾತು ಹೇಳ್ಬಿಟ್ಟು ಅರ್ಜುನ ಎಷ್ಟು ಹೇಳಿದ್ರು ಕೂಡ ಏನು ಬೇಕಾಗಿತ್ತು? ಮಮಕಾರ ತುಂಬಿತ್ತೊಳಗೆ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಇನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗಿರ್ತೀವಿ. ಕೃಷ್ಣ ನಕಾಂಕ್ಷೆ ವಿಜಯಂ ಕೃಷ್ಣ. ಈ ಯುದ್ಧದಿಂದ ನಾನು ಈ ವಿಜಯವನ್ನು ಅಪೇಕ್ಷಿಸುತ್ತಿದ್ದೆ. ಬೇಕಿಲ್ಲ ನನಗೆ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಈ ಯುದ್ಧದಲ್ಲಿ ಗೆದ್ದು ರಾಜ್ಯದಲ್ಲಿ ಬರ್ತಕ್ಕಂಥ ಸುಖವು ನನಗೆ ಬೇಕಾಯ್ತು. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಮ್ನೋ ರಾಜ್ಯ ಗೋವಿಂದ. ಈ ರಾಜ್ಯದಿಂದ ಏನಾಗಬೇಕಾಗಿದೆ? ಎಷ್ಟು ವೈರಾಗ್ಯ ಬಂತು ನನಗೆ.
ಇದು ವೈರಾಗ್ಯ ಅಲ್ಲ, ಮಮಕಾರದಿಂದ ಕೂಡಿದ ವೈರಾಗ್ಯ, ನಿಜವಾದ ವೈರಾಗ್ಯ ಅಲ್ಲ. ಅದಕ್ಕಾಗಿ ಈ ಮಮಕಾರದಿಂದ ಕೂಡಿತಲ್ಲ ವೈರಾಗ್ಯ, ಈ ಮಮಕಾರವನ್ನು ಬಿಡಿಸಿ ಪರಮಾತ್ಮ ಇಲ್ಲಿ ಏನು ಹೇಳ್ತಾರೆ 2ನೇ ಅಧ್ಯಾಯದಲ್ಲಿ, ಸ್ವಲ್ಪ ಆಡಬಾರ್ದು ಮಾತಾಡ್ತಾನೆ ಭಗವಂತ. ಕ್ಲೈಭ್ಯಂ ಮಾಸ್ಮಗ ಮಹಾಪಾರ್ಥ ನೈತತ್ವ ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ತಿಷ್ಠ ಪರಂತಪ. ಹೇ ಅರ್ಜುನ, ನಿನ್ನ ಹೇಳಿದ ನಾನು ಯುದ್ಧವಲ್ಲೆಂದಿಲ್ಲ, ಪಾಪ ಬರ್ತದಂತ ಅಲ್ಲಿ ಹೇಳ್ತಾನೆ. ಪಾಪವೇ ವಾಸನೆಯ ಸ್ವಾನ್ ಹತ್ವೈತಾ ನತತಾಯಿನಃ. ಕೃಷ್ಣ, ಇವರು ಪಾಪಿಗಳು, ಕೌರವಾದಿಗಳು. ಪಾಪಿಗಳನ್ನು ಕೊಂದ್ರೆ ನಮಗೆ ಪಾಪ ಬರ್ತದ, ಹೊರತು ಪುಣ್ಯ ಬರೋದಿಲ್ಲ. ಅಂದರೆ ಕೃಷ್ಣ ಎಷ್ಟು ಸಾಮಾನ್ಯ ಜಾಣ, ಹೌದಪ್ಪ. ಪಾಪಿಗಳನ್ನು ಕೊಂದರೆ ಪಾಪ ಬರ್ತದಲ್ಲ, ಪುಣ್ಯಾತ್ಮಗಳನ್ನು ಕೊಂದರೆ ಪುಣ್ಯ ಬರ್ತದೇನು? ಯಾರು ಕೊಂದ್ರೆ ಅದು ನಮ್ಗೆ ಬರ್ಬೇಕಲ್ಲ. ನೀನು ಆಡ ಮಾತು ನೋಡಿದರೆ ಪಾಪಿಗಳನ್ನು ಕೊಂದರೆ ಪಾಪ ಬರುತ್ತೆ ಅಂತೆಲ್ಲ, ಮತ್ತೆ ಪುಣ್ಯಾತ್ಮರನ್ನು ಕೊಂದರೆ ಪುಣ್ಯ ಬರ್ತದೆ. ಯಾರಿಗಾದ್ರೆ ನಾವೇನು ಪುಣ್ಯದ ಕೆಲಸ ಮಾಡಬೇಕಿಲ್ಲ, ಯಾರೋ ಪುಣ್ಯಾತ್ಮರನ್ನು ಕೊಂದರೆ. ಹಾಗಾಗಿ ಪುಣ್ಯಾತ್ಮರನ್ನು ಕೊಂದರೆ ಪಾಪ ಬರ್ತದ, ಪಾಪಿಗಳನ್ನು ಕೊಲ್ಲದಿದ್ದರೆ ಪಾಪ ಬರ್ತದೆ. ಪಾಪಿಗಳು ಮಾಡಲೇಬೇಕಲ್ಲ, ಶಿಕ್ಷೆ ಆಗಲೇಬೇಕು. ಹಾಗಿದ್ದರೆ ಪುಣ್ಯಾತ್ಮರನ್ನು ಕೊಂದರೆ ಪುಣ್ಯ ಬರಬೇಕಲ್ಲ, ಆಗೋದಿಲ್ಲ. ಪುಣ್ಯಾತ್ಮರನ್ನು ಕೊಂದರೆ ಪಾಪ ಬರ್ತದ, ಪಾಪವನ್ನು ಕೊಲ್ಲದೇ ಇದ್ದರೆ ಪಾಪ ಬರ್ತದೆ. ಈ ರೀತಿ ಹೇಳಿ ಅವನನ್ನು ಎಬ್ಬಿಸಿ, ಕ್ಲೈಭ್ಯಂ ಮಾಸ್ಮಗ ಮಹಾಪಾರ್ಥ ನೈತತ್ವ ಯುಪಪದ್ಯತೆ. ನೀನು ಹೃದಯ ಹೇಳಿತನವನ್ನು, ಹೃದಯ ದೌರ್ಬಲ್ಯವನ್ನು ಬಿಟ್ಟು ನಿನ್ನ ಕ್ಷತ್ರಿಯ ಧರ್ಮವನ್ನು ನೀನು ಪಾಲನೆ ಮಾಡು, ನಿನ್ನ ಧರ್ಮದ ಸ್ವಧರ್ಮ. ಅದಕ್ಕಾಗಿ ಇಷ್ಟೆಲ್ಲ ಒತ್ತಾಯ ಮಾಡಿದ ಕೂಡ ಅವನಂತಾನೆ, ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತೃಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರು ನಿಗೈವ ಪುಂಜೀಯ ಭೋಗಾನು ವಿದಿರ ಪ್ರದಿಕ್ತಾನ್. ಕೃಷ್ಣ, ಇಲ್ಲಿ ಯುದ್ಧಕ್ಕೆ ನಿಂತವ್ರು ಯಾರು? ನಮ್ಮ ತಾತನವರು, ಸೋದರ ಮಾವನವರು, ಹೆಣ್ಣು ಕೊಟ್ಟ ಮಾವಂದಿರು, ದ್ರೋಣಾಚಾರ್ಯರು, ಒಬ್ಬರೇ ಇಬ್ಬರೇ, ಇಷ್ಟು ಮಂದಿನ ಗುರುಗಳ ಸ್ವರೂಪ ಇದ್ದಾರಲ್ಲ, ಗುರುಗಳಲ್ಲ, ಅವರನ್ನು ಕೊಂದು ನಾನು ಯಾವ ಇವನ್ನು ಕೊಂದು ರಕ್ತದ ಊಟ ಮಾಡುವುದಕ್ಕಿಂತ ಭಿಕ್ಷೆ ಬೇಡಿಕೊಂಡು ತಿನ್ನೋದಕ್ಕೆ ನೋಡ್ರಿ. ಮತ್ತೆ ಅದು ಮಮಕಾರೇ ಎಷ್ಟು ಕನಿಕರದಿಂದ ಕೂಡಿದ ವೈರಾಗ್ಯದಿಂದ ಕೂಡಿದ ಮಮಕಾರ. ಈ ಮಮಕಾರ ಧೃತರಾಷ್ಟ್ರಕ್ಕೂ ಬಂದಿತ್ತು ಮಮಕಾರ, ಅದು ಮಮಕಾರ, ಇದು ಮಮಕಾರ. ಆದರೆ ಅವನಿಗೆ ಬಂದಿದ್ದು ಮಮಕಾರ ಬೇರೆ, ಮಮಕಾರದಲ್ಲಿ 2 ಥರ ಇರ್ತವೆ. ಇದು ವೈರಾಗ್ಯದಿಂದ ಕೂಡಿದ ಮಮಕಾರ, ಅವನಿಗೆ ಸ್ವಾರ್ಥದಿಂದ ಕೂಡಿದ ಮಮಕಾರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಾಚೈವ ಕಿಮು ಕುರುವತು ಸಂಜಯ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನನ್ನವರೂ ಪಾಂಡವರನ್ನಲ್ಲ, ನನ್ನವರು ಅಂದ ಮಮಕಾರ. ನನ್ನವರು ಪಾಂಡವರು ಸೇರಿ ಏನು ಮಾಡಿದರು ಅಂತ ಪ್ರಶ್ನೆ ಮಾಡಿದ. ಅಲ್ಲಿ ನನ್ನವರು ಮಾಮಕಾಹ, ನನ್ನ ಮಕ್ಕಳು ಅಂದ್ರಲ್ಲ, ನನ್ನ ಮಕ್ಕಳು ಅಂದರೆ ಮಮಕಾರ ಬಂತು. ಅದೇ ನನ್ನ ಬಂಧು ಬಾಂಧವರನ್ನು ಯಾರೇ ಕೊರಗಂತ ಇವನಿಗೂ ಮಮಕಾರ ಬಂತು. ಇದು ವೈರಾಗ್ಯದಿಂದ ಕೂಡಿದ ಮಮಕಾರ, ಅವನು ರಾಜ್ಯ ಸ್ವಾರ್ಥದಿಂದ ಕೂಡಿದ ಮಮಕಾರ. ಹೇಳ್ತಾನೆ ಧೃತರಾಷ್ಟ್ರ, ಸಂಜಯ, ನನ್ನ ಮಕ್ಕಳು ಮತ್ತು ಪಾಂಡವಪುತ್ರರು ಕುರುಕ್ಷೇತ್ರ ಯುದ್ಧ ಕೂಡಿದರಲ್ಲ, ಸೇರಲ್ಲ, ಏನು ಮಾಡಿದರು? ಕಿಮು ಕುರುವತ ಸಂಜಯ, ಏನು ಮಾಡ್ತಾರೆ? ಭಜನೆ ಮಾಡ್ತಾರೆ. ಯಾಕೆ ಹೋಗ್ತಾರೆ? ಜಗಳಕ್ಕೆ ಹೋಗಿ ಭಜನೆ ಮಾಡ್ತಾರೆ. ನಮ್ಮ ಭೇಟಿ ಹಾರದಂತ ಅವರು ತಗೊಂಡೋಗಿರಂತೆ. ಎಲ್ಲ ಕತ್ತಿ ಕಟಾರದ್ದು, ಆನೆಗಳು, ಒಂಟೆಗಳು, 18 ಅಕ್ಷೋಹಿಣಿ ಸೈನ್ಯ ಸೇರಿದ್ದಲ್ಲ. ಏನು ಮಾಡಿದ್ರೆ ಅಂದ್ರೆ ಕೇಳಿದ್ರೆ ಅರ್ಚನದಕ್ಕೆ ಏನು ಮಾಡ್ತಾರೆ? ಜಗಳ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಆದರೂ ಅವನು ಗೊತ್ತಿತ್ತು. ಯಾಕೆ ಕೇಳಿದ್ರೆ ಅದು ಕುರುಕ್ಷೇತ್ರ, ಗುರು ಮಹಾರಾಜನು ಯಜ್ಞಯಾಗಾದಿಗಳನ್ನು ಮಾಡಿದಂಥ ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ. ಒಂದೇ ಅಲ್ಲ, ಕುರುಕ್ಷೇತ್ರ ಧರ್ಮಕ್ಷೇತ್ರ. ಆ ಕುರುಕ್ಷೇತ್ರ ಧರ್ಮಕ್ಷೇತ್ರದಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗಿ ಒಂದು ವೇಳೆ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬಂದು ರಾಜ ಬಿಟ್ಟು ಕೊಡ್ತಾರೆ, ಅವ್ರಿಗೆ ಅರ್ಥ ಭಾಗ ಕೊಡ್ತಾರೆ, ಅದೊಂದು ಚಿಂತೆ ನೋಡ್ರಿ. ಸ್ವಾರ್ಥದ ಅದು ಧರ್ಮಭೂಮಿ, ಅಲ್ಲಿ ಹೋದ್ರೆ ಬುದ್ಧಿ ಬದಲಾಗ್ತದಂತ್ರಿ. ಇವಾಗ ಇಲ್ಲಿಗೆ ಬಂದಾಗ ನಮ್ಮ ಬುದ್ಧಿ ಬದಲಾಗಿತ್ತು, ಬೇರೆ ಆಗಿತ್ತು, ಸ್ವಲ್ಪ ಬದಲಾಗಿರ್ತದಲ್ಲ. ಇಲ್ಲಿ ಈ ಸ್ಥಾನಕ್ಕೆ ಬಂದ ಮೇಲೆ ಧ್ಯಾನಾದಿಗಳನ್ನು ಮಾಡೋದ್ರಿಂದ, ಮಹಾತ್ಮರ ದರ್ಶನದಿಂದ ಈ ಸ್ಥಾನದ ಪ್ರಭಾವ ಅಂತದ್ದು ಚೇಂಜ್ ಆಗ್ತದೆ. ಬುದ್ಧಿ ಸ್ವಲ್ಪ ಕೆಲವು ಹೊತ್ತಾದ್ರು. ಅದರಂತೆ ನನ್ನ ಮಕ್ಕಳು ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಸೇರಿದಾಗ ಇವರಿಗೆ ಒಂದೇ ವೇಳೆ ಬುದ್ಧಿ ಬಂದು ಅವರಿಗೆ ಭಾಗ ಕೊಡ್ತಾರೆ ಪಾಂಡವ. ಅದೊಂದು ಚಿಂತೆ. ಇನ್ನೊಂದು ಸಂತೋಷ ಏನು, ಒಂದು ವೇಳೆ ಈ ಧರ್ಮಕ್ಷೇತ್ರದಲ್ಲಿ ಇಬ್ಬರು ಕೂಡ ಧರ್ಮರಾಜಾದಿಗಳಿಗೆ ಒಳ್ಳೆ ಬುದ್ಧಿ ಬಂದು ಒಂದು ರಾಜ್ಯ ನಮ್ಗೆ ಬೇಡ ಅಂತಿದ್ರೆ ಬೇಸಿಲ್ಲ ಹಂಗನ ಅಂತಾರೆ. ಮತ್ತೆ ಏನು ನಡೆದೋ ತಿಳ್ಕೊಳ್ಬೇಕಂತ
ಇದು ಎಂಥ ಮಮಕಾರ ಇದು. ಒಂದು ವೇಳೆ ನನ್ನ ಮಕ್ಕಳವರು ಭಾಗದರು ಕೊಟ್ಟರು, ಒಂದು ವೇಳೆ ಧರ್ಮ ಬುದ್ಧಿ ಬಂದು ಇದು ತಪ್ಪು. ಒಂದು ವೇಳೆ ಪಾಂಡು ತನಯರಿಗೆ ಧರ್ಮ ಬುದ್ಧಿ ಬಂದು ಇಡೀ ರಾಜ್ಯ ನಮ್ಗೆ ಬೇಡಪ್ಪ ಎಲ್ಲ ನಿಮಗೇನು ಅಂತ ಬಿಟ್ಟು ಹೋಗ್ಬೋದು. ಈ ಎರಡರಿಗೆ ಯಾವುದಾದ್ರು ಅಂದಿಗೆ ಆಗಿರ್ಬೇಕಲ್ಲ ಅಂತ ನಮಗೆ ತಿಳ್ಕೊಳ್ಬೇಕಲ್ಲ. ಅದಕ್ಕಾಗಿ ಅಂಥ ಮಮಕಾರ ಬಿಡಿಸಲಿಕ್ಕೆ ಯಾರಿಂದ ಆಗೋದಿಲ್ಲ. ಆ ಮಮಕಾರ ಬಿಡಿಸಲಿಕ್ಕೆ ಆಗೋದಿಲ್ಲ. ಅದು ಸ್ವಾರ್ಥಪೂರ್ಣ ಮಮಕಾರ. ಅರ್ಜುನಿಗೆ ಮಮಕಾರ ತತ್ರ ತತ್ರ ಪಶ್ಯತಿ ಹಿತಾನ್ ಪಾತ್ರ ಪಿತೃನತ ಪಿತಾಮಹನ್. ನನ್ನ ಪಿತೃಗಳು ತಾತನವರು ಹೆಣ್ಣು ಕೊಟ್ಟ ಮಾವಂದರು ಮಾತುಲ ಶುಸುರಾಹ ಪೌತ್ರ ಶಾರ ಸಂಬಂಧಿನ ಸತ. ಮಾತುಲ ಅಂದರೆ ಸೋದರ ಮಾವನವರು, ಹೆಣ್ಣು ಕೊಟ್ಟ ಮಾವರು ಇಷ್ಟರಲ್ಲ ಬಳಗ. ಇವರೆಲ್ಲ ಬಂದು ಸೇರಿರ ಇಲ್ಲವರನ್ನು ಇಂಥವರನ್ನ ಎಲ್ಲರನ್ನು ಬಂದು ನಾವು ಯಾರಿಗಾಗಿ ಯುದ್ಧ ಮಾಡಿ ಯಾರಿಗಾಗಿ ಇಡಬೇಕು ಅವರೇ ಸಾಯ್ತಾರೆ ಮಾಡಿ ಸಂಪನ್ನ ಯಾರಿಗಿಡೋದು. ಅದಕ್ಕೆ ಇಂಥ ನಿಸ್ವಾರ್ಥವಾಗಿರ್ತಕ್ಕಂಥ ವೈರಾಗ್ಯದಿಂದ ಕೂಡಿದ ಬುದ್ಧಿ ಬಂದು ಅರ್ಜುನನಿಗೆ ಎಲ್ಲ ಹೇಳಿ ಗುರುಗಳನ್ನು ಕೊಲ್ಲೋದಿಲ್ಲಪ್ಪ, ನನ್ನಿಂದ ಆಗೋದಿಲ್ಲ, ಏನಾರ ಮಾಡುವಂತ ರಥದಲ್ಲಿ ಕುಸಿದು ಬಿದ್ದ ಗಾಂಡೀವ ತನ್ನಷ್ಟಕ್ಕೆ ತಾನೇ ಕೈ ಹಿಂಗೆ ಅದೊಂದು ಅದು ಜಾರಿ. ಯಾಕೆ ಮಮಕಾರ ಅಷ್ಟು ಕೆಲಸ ಮಾಡ್ತದ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಮಮಕಾರದ ಮಿಕ್ಕಿನ ಬಂಧಮುಂಟೆ ಅಂತ ಪ್ರಶ್ನೆ ಮಾಡ್ತಾರೆ. ಮಮಕಾರಕ್ಕಿಂತ ಹೆಚ್ಚಿನದದ್ದು ಬಂಧನ ಇಲ್ಲ. ನಮಗೆಲ್ಲ ಹಗ್ಗ ಕಟ್ಟ್ಯಾರ. ಒಂದು ಹಗ್ಗದ ನಮ್ಮ ಕೊಳ್ಳಿಗೆ ಯಾವುದು ಮಮಕಾರ ಅಂತಕ್ಕಂಥ ಹಗ್ಗ, ಅದು ನಮ್ಗೆ ನಡೀತದ. ಒಂದು ಸಂದರ್ಭದಲ್ಲಿ ಇದು ಗೀತೆ ಪ್ರವಚನ ಆದರೂ ಇದಕ್ಕೆ ಪೋಷಕವಾಗಿ ನಮ್ಗೆ ಅರ್ಥ ಆಗಲಿಕ್ಕೆ ಬೇಕಾಗ್ತದೆ. ಮಮಕಾರಗಳು ಒಂದು ಸಂದರ್ಭದಲ್ಲಿ ಗುರು ಶಿಷ್ಯರು ಪ್ರಯಾಣ ಮಾಡ್ತಾ ಇದ್ದರು. ಬಿಸಿಲಿದ್ದು ಒಂದು ಗಿಡದ ಕೆಳಗೆ ಕುಳಿತಿದ್ರು ಅವರು. ಅಲ್ಲಿ ಪಕ್ಕದಲ್ಲೇ ಒಂದು ಸಂತೆ ಇತ್ತು. ಅವನು ಒಬ್ಬ ರೈತ ಒಂದು ಎತ್ತು ತಗೊಂಡು ಅದಕ್ಕೆ ಕೊರಳಿಗೆ ಹಗ್ಗ ಕಟ್ಟಿ ಅವನಲ್ಲಿ ಹೆಂಗೆ ಬರ್ತಾನ ಅದು ಹಿಂದೆ ಬರ್ತಾನೆ, ಅವನು ಮುಂದೆ ಬರ್ತಾನೆ. ಯಾಕ ಇವನೂರಿಗೆ ಹಿಡ್ಕೊಳ್ಬೇಕಾದ್ರೆ ಹಗ್ಗ ಇತ್ತು ನೋಡ್ರಿ, ಹಿಡ್ಕೊಂಡು ಎಳೆದು ಬರ್ತಿದ್ದ. ಅವರಂದ್ರು ಅದು ಯಾಕೆ ಹಂಗೆ ಹೇಳ್ಕೊಂಡು ಬರ್ತಾರೆ ಅವನು ಹಗ್ಗ ಇಡೋದಂದ್ರೆ ಅದನ್ನ ಮಮಕಾರ ಅಂದ್ರೆ ಏನಂದಲ್ಲ. ಮಮಕಾರ ಅಂದ್ರೆ ಅದು ಹಗ್ಗ ಐತೆ ಹಗ್ಗ, ಅದು ಹಗ್ಗ ಐತೆ ಓಡ್ತದೆ. ಮಮಕಾರ ಅಂದ್ರೆ ನಮಗೆ ಹಗ್ಗ ಇಲ್ಲದ ಅಂತ ಕೇಳಿ. ಮಮಕಾರ ಅಂದ್ರಲ್ಲ ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ ಅಂದ್ರಲ್ಲ. ಮಮಕಾರ ಅಂದ್ರೆ ನಮ್ಮ ಕೊಳ್ಳಿಗೆ ಹಗ್ಗ ಇಲ್ಲದ ಅಂತ ಕೇಳಿದ ಗುರುಗಳು. ಇಲ್ಲಿ ಬಾ ತೋರಿಸ್ತಾರೆ ಅಂತೇಳಿ ಆ ಎತ್ತಿನ ಹತ್ರ ಕರ್ಕೊಂಡೋಗಿ ಅವನು ಏನಪ್ಪ ಎಷ್ಟು ಬಿತ್ತು ಎತ್ತು ಹಂಗೆ ಒಳ್ಳೆ ಮಾತಾಡಿ ಅದನ್ನ ಹಗ್ಗ ತಗೊಂಡು ಮೈ ಮೇಗಂದು ಅದನ್ನು ಬಿಟ್ಟು ಹಾಕತ್ತ ಕೈ ಬಿಟ್ಟ. ಎಲ್ಲಿ ಹೋಗ್ತದ ಹತ್ತು, ಎಲ್ಲಿ ಓಡ್ತದೆ? ನನ್ನೂರಿಗೆ ಮಾತ್ರ ದೂರ ಓಡ್ತದೆ. ಆವಾಗ ಇವರು ಹಿಡ್ಕೊಂಡು ಬರುವಾಗ ಅದರ ಕೊರಳಿನ ಹಗ್ಗ ಇವನ ಕೈಯಾಗಿರುತ್ತೆ. ಅದು ಓಡ್ತದಲ್ಲ, ಇವನು ಅದರಿಂದ ಓಡ್ತಾನೆ. ಇವನಿಗೆ ಎಲ್ಲಿ ಕಾಲ್ಚ ಕಟ್ಟಾರ, ಇವನ ಯಾಕೆ ಓಡಿದ? ಮಮಕಾರ. ಅವನು ಹಿಡ್ಕೊಂಡು ಬರುವಾಗ ಹಗ್ಗ ಇತ್ತು ನಿಜ, ಅದು ಮುಂದೆ ಓಡ್ತದ, ಇವನು ಹಿಂದೆ ಓಡ್ತಾನಲ್ಲ. ಯಾಕೆ ಓಡ್ತಾನ? ಅದು ನೋಡಿ ಮಮಕಾರ. ಹಗ್ಗ ಇಲ್ಲ ನಿಜ, ಮಮಕಾರ ಅಂತಕ್ಕಂಥ ಹಗ್ಗ ನನ್ನದು ಓಡ್ತದಂತಲ್ಲ. ಅದಕ್ಕೆ ಮಮಕಾರದ ಮಿಕ್ಕಿನ ಬಂಧ ಮುಂಟೆ ಅಂತ ನಿಜಗುಣದ ಸಾರಿದಂತೆ ಅಂತ ಮಮಕಾರವನ್ನು, ಮಮಕಾರ ಬೇರೆಲ್ಲ, ಮೋಹ ಬೇರೆಲ್ಲ. ಭಗವದ್ಗೀತೆಯ ಮುಖ್ಯ ಉದ್ದೇಶ ಏನು? ಮೋಹ ಬಿಡುಗಡೆ ಮಾಡುವುದು. ಅದಕ್ಕಾಗಿ ಅದು ಯುದ್ಧ ಅಂತಾರೆ. ಯುದ್ಧ ಅಲ್ಲವು, ಮೋಹದಿಂದ ಮನುಷ್ಯನನ್ನು ಬಿಡುಗಡೆ ಮಾಡುವುದು. ಅದಕ್ಕೆ ಮೋಹ ಅಂದರೆ ಬಹಳ ದೊಡ್ಡದು, ಮೃತ್ಯು ಅದು. ಮೋಹ ಏವ ನಾವೆಲ್ಲಿದ್ದೀವಿ ಎಲ್ಲ ಮಲಗಿಬಿಟ್ಟಿವಿ. ಎಲ್ಲಿ? ಮೋಹ ನಿಶಾ ಸಬು ಸೋವನಹಾರ. ಮೋಹ ನಿಶಾ ಸಬು ಸೋವನಹಾರು ದೇಖಿ ಸಪ್ನೆ ಅನೇಕ ಪ್ರಕಾರ. ಇದಕ್ಕೆ ಮಮಕಾರ ನಮಗೆ. ನಾವೆಲ್ಲ ಅಜ್ಞಾನದ ನಿದ್ರೆಯಲ್ಲಿ, ಮೋಹದ ನಿದ್ರೆಯಲ್ಲಿ ಮಲಗಿದ್ದೀವಿ. ನಿಶಾ ಅಂದ್ರೆ ಕತ್ತದ, ಮೋಹ ಅಂತಕ್ಕಂಥ ಕತ್ತದ, ಅಜ್ಞಾನ ಅಂತಕ್ಕಂಥ ನಿದ್ರೆ. ಇದು ಯಾವ ರೀತಿ ಎಚ್ಚರ ಆಗ್ಬೇಕಂದ್ರೆ ಇದ್ರಾಗ ಏನಾಗಿದೆ? ಸಬು ಸೋವನಹಾರ ಎಲ್ಲರ ಮಲಗ್ಯಾರ. ಮಲಿದಾಗ ಏನಾಗದ? ಕನಸ್ಬೇಕು ಸ್ವಪ್ನ. ಆ ಸ್ವಪ್ನದಲ್ಲಿ ಚಿತ್ರ ವೈಚಿತ್ರ್ಯ ಕೃತ ಪ್ರಪಂಚ. ದೊಡ್ಡದು ಸಣ್ಣದು, ಸಣ್ಣವರು ದೊಡ್ಡವರು, ಮಠಗಳು ಮನೆಗಳು ಆಶ್ರಮಗಳು, ಬೇರೆ ಬೇರೆ ಜಗತ್ತು, ವಿಚಿತ್ರವಾದ ಜಗತ್ತು ಎಲ್ಲಿ ಕಂಡದ? ಸ್ವಪ್ನದಲ್ಲಿ ಕಂಡದ. ಯಾರಿಗೆ? ಮಲಗಿದವರಿಗೆ ಸ್ವಪ್ನ. ಎಲ್ಲರೂ ಸ್ವಪ್ನದೊಳಗೆ ಇದ್ದೀವಲ್ಲ. ಆ ರೀತಿ ಆ ಮಮಕಾರವನ್ನು ಬಿಡಿಸುವುದಕ್ಕಾಗಿ, ಮೋಹವನ್ನು ಬಿಡಿಸುವುದಕ್ಕಾಗಿ ಪರಮಾತ್ಮ ಅನೇಕ ಯುಕ್ತಿಗಳನ್ನು ಮಾಡ್ತಾನೆ. ಸಾಂಖ್ಯ ಯೋಗದಲ್ಲಿ ಮಾಡಿ 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 ನನಗೆ ಒಂದು ಮಾತು ಹೇಳ್ತಾನೆ. ನೀನು ದೊಡ್ಡ ಪಂಡಿತನ ಥರ ಮಾತಾಡ್ತೀಯಲ್ಲ,
ಮಾತು ನೋಡಿದರೆ ಪಂಡಿತ ಥರ ಮಾತಾಡ್ತೈತಿ, ಪರಾಕ್ರಮಶಾಲಿ, ಮತ್ತು ನನ್ನವರು ನನ್ನ ತೋತಿ ಬಿದ್ದಿದ್ದಿ, ಅವ್ರಿಗಾಗಿ ಆಡ್ತೀನಿ. ಯಾರಿಗಾಗಿ ಆಡ್ತಾನವನು? ಬುದ್ಧಿವಂತನು, ಪಂಡಿತರಾದವನು ಸತ್ತವರಿಗಾಗಲಿ ಸತ್ತು ಹೋಗುವವರಿಗಾಗಲಿ ಅಳುವುದಿಲ್ಲ ಅಂತ ಅದರ ಅರ್ಥ. ನಾವು ಬಿಡದಲ್ಲಿ ಬಿಡು, ನಮ್ಗೆ ಭಾಳ ನಾವೆಲ್ಲಿ ಬಿಡ್ತೀವಿ, ಅಳೋದು ಬಿಡೋದಿಲ್ಲ. ಅದಕ್ಕಾಗಿ ಹೇಳ್ತಾ ಬಂದು ಅಲ್ಲಿ ಹೇಳ್ತಾ ಉಪಾಯ ಏನಂದರೆ 3ನೇ ಅಧ್ಯಾಯಕ್ಕೆ ಬರ್ತಾರೆ. ಸ್ವಲ್ಪ ಚುಟ ಮಾಡಿಕೊಳ್ಳೋದು ಅಂತ ಮೋಹ ಬಿಡಿಸಲಿಕ್ಕಿಂತ ಕರ್ಮ ಮಾಡಂತ. ಕರ್ಮ ಅಂದ್ರೆ ಏನು? ಯುದ್ಧ ಅಂದ್ರೆ ಏನು? ಧರ್ಮ ಉದ್ಧಾರ, ದುಷ್ಕೃತ ನಾಶ, ಶಿಷ್ಟರ ಪಾಲನೆ, ಶಿಷ್ಟರ ನಾಶ. ಇದೇ ಯುದ್ಧ ಅಂದ್ರೆ. ಅದಕ್ಕೆ ಇಂಥ ಯುದ್ಧ ಮಾಡಲಿಕ್ಕಾಗಿ ಅರ್ಜುನನನ್ನು ಪ್ರೇರೇಪಿಸಿ ಒಂದು ಮಾತು ಹೇಳ್ತಾನೆ ಅಲ್ಲಿ, ಅರ್ಜುನ ನೀನೊಬ್ಬನೆಲ್ಲ ಎಂತೆಂಥವ್ರು, ಈ ಪ್ರಪಂಚವೇ ಯುದ್ಧ, ಸಂಸಾರವೇ ಯುದ್ಧ. ಅದಕ್ಕೆ ದೇವದಾನವರ ರಣರಂಗ ಮಾನವ ಹೃದಯ, ಇದು ರಣರಂಗದ ಕುರುಕ್ಷೇತ್ರ ಹೃದಯ. ಇದು ಡಿವಿಜನ್ ಅಂತ ನೋಡಿದ್ರೆ ದೇವದಾನವರ ರಣರಂಗ ಮಾನವ ಹೃದಯ, ಭಾವಹಟ ರಾಗಂಗಳ ಅವರ ಸೇನೆಗಳು, ಭೂವಿಜಯ ಪ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನವರು. ಯಾರು? ನಾವು ಮರ್ತೀವಿ. ಭೂವಿಜಯಗಳಲ್ಲಿ ಅದು ಬೇಕು, ಮನೆ ಬೇಕು, ಪ್ಲಾಟ್ ಎಲ್ಲ ಅಧಿಕಾರ ಬೇಕಲ್ಲ. ಭೂವಿಜಯ ಇದರಲ್ಲಿ ಮರೆಯುವರು ಜೀವಾಮೃತವನು ಅಂತ ಹೇಳಿ ದಿವಿಜಯರು ಹೇಳಿದಂತೆ ಯಾವುದು ಯುದ್ಧ, ಯಾವುದು ಜಗಳ, ಪ್ರತಿನಿತ್ಯ ನಮಗೆ ಜಗಳ ಆಗೇ ಆಗ್ತದೆ ಇಲ್ಲಿ ಒಳಗೆ. ಯಾರಿಗೆ? ಒಳ್ಳೆ ಗುಣಗಳಿಗೆ, ಕೆಟ್ಟ ಗುಣಗಳಿಗೆ ಜಗಳನೇ ಜಗಳ. ಎಲ್ಲರೂ ಏನಾದರೂ ಬಿದ್ದಿರ್ತದ, ತಗೊಳಕ್ಕೆ ಹೋದ್ರೆ ಒಳ್ಳೆ ಗುಣ ಅಂತದ, ದೇವಗುಣ ಬೇಡ ಅಂತದ. ಯಾರು ನೋಡಿದ್ರೆ ತಗೊಂಡಂತ ಅದಂತದೆ ರಾಕ್ಷಸ ಗುಣ, ದಾನವ ಗುಣ. ಅದಕ್ಕಾಗಿ ಇಂಥ ಗುಣಗಳಿಂದ ಕೂಡಿಕೊಂಡಂತ ನೀನು ಯುದ್ಧ ಮಾಡಲೇಬೇಕು. ಯುದ್ಧ ಎಲ್ಲರೂ ಮಾಡಿದರೆ, ಮೊದಲು ಯಾರು ಮಾಡಿದ್ರೆ? ಯುದ್ಧ ಅಂದ್ರೆ ಇದೆ. ಸಂಸಾರದಲ್ಲಿ ಎಡರು ತೊಡಗಳನ್ನು ಸಹಿಸಿಕೊಂಡು ಒಂದು ಮಾತಂತಾರೆ ನಮ್ಮ ಸಿದ್ಧಾಂತ ಮಾಡಿದ್ರು, ಇದರಿಂದ ಯೋಗದಿಂದ ನೀನು ಪಾರಾಗ್ತದಂತಾರೆ ಕೆಲವರು. ಆ ಯೋಗ ಈ ಯೋಗ ಎಂದು ಏಕೆ ಕೊರಗುವ ಜೀವನ ಯೋಗ ಸಾಲದೆ, ಕಷ್ಟ ನಷ್ಟಗಳೊಡನೆ ಬದುಕುವ ಹಠ ಯೋಗ, ಪಾಲಿಗೆ ಬಂದ ಕಸವನ್ನೇ ಕಾಯಕವಾಗಿಸುವ ಕಾಯಕ ಯೋಗ ಅಲ್ಲ. ಸೃಷ್ಟಿಯಲ್ಲೆಲ್ಲ ಸ್ವತಂತ್ರ ಶಿವನನ್ನೇ ಕಾಣುವುದು ಶಿವಯೋಗ. ಸೃಷ್ಟಿಯಲ್ಲೆಲ್ಲ ಕೂಡ ಯಾಕೆ? ಈಶ್ವರ ಸರ್ವಭೂತಾನ ಉದ್ದೇಶ ಅರ್ಜುನ ತಿಷ್ಠತಿ ಬ್ರಾಹ್ಮಣ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಅನ್ನೋ ಮಾತು ಅದನ್ನೇ ಅಧ್ಯಯದಲ್ಲಿ ಹೇಳ್ಕೊಂಡು ಬರ್ತಾರೆ ಭಗವಂತ ಗೀತೆ. ಅದಕ್ಕಾಗಿ ಅಪ್ಪ ನೀನು ಯುದ್ಧ ಮಾಡಲೇಬೇಕು. ಯುದ್ಧ ಇದು ಧರ್ಮನಿಂದ ಧರ್ಮ ಅಂತೇಳಿ ಎಂತೆಂಥ ಮಹಾತ್ಮರು ಮಾಡ್ಯಾರ. ಯುದ್ಧ ಅಂದ್ರೇನು? ಸಂಸಾರ, ಕರ್ಮ. ಇದು ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತ ಜನಕಾದಯ ಲೋಕಸಂಗಮೇವಾಪಿ ಸಂಪಶ್ಯನ್ ಕರ್ಮ. 3ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಅಂತಾರೆ, ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತ ಜನಕಾದಯ. ಜನಕಾದಿಗಳು ಮಾಡಿಲ್ಲೇನು? ಸಂಸಾರ ಬಿಟ್ಟು ಅಡಿಗೆ ಹೋಗಿರೇನು ಅವರು? ಬೇಡಂತ. ಅದಕ್ಕಾಗಿ ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತ ಜನಕಾದಯ. ಯಾಕೆ ಮಾಡಿದ್ರು? ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ಮ. ನೀನು ಯುದ್ಧ ಮಾಡಿದ್ರು ನಿನಗಾಗಿ ಅಲ್ಲ, ಲೋಕ ಸಂಗ್ರಹಕ್ಕಾಗಿ. ಒಂದು ಕೈಗೆ ಏನಾದರೂ ಮಾಯಿಲಾದಂಥ ಹುಣ್ಣಾಗಿದೆ, ಭಾಳ ಕೊಳಕೆಲ್ಲ ಸೆಪ್ಟಿಕ್ ಆಗಿರುತ್ತೆ ಅಂತಲ್ಲ, ಸೆಪ್ಟಿಕ್ ಆಗಿದೆ. ಅದೇನು ಬರ್ತದ? ಬರ್ತಾ ಏನು ಮಾಡ್ತದ? ಎಲ್ಲ ಶರೀರಲ್ಲಿ ಆಗಿಬಿಡ್ತದೆ. ಸೆಪ್ಟಿಕ್ ಅಂದ್ರೆ ಅಷ್ಟೇ, ಉಳಿಗೊಳಂಗಿಲ್ಲ. ಅದಕ್ಕಾಗಿ ಇಂಥ ಅನರ್ಥಕ ಗುರಿ ಆದದ್ದು ಈ ದುಷ್ಟ ಜನರಿಂದ ಈ ಮಾಡುವುದೇನೆಂದರೆ ಆಪರೇಷನ್. ಏನು ಆಪರೇಷನ್? ಕೈ ಇಷ್ಟು ತೆಗೆದಾಗ್ತದೆ, ಉಡುತ್ತೆ ನೋಡಿ, ಕೈ ಹೋದ್ರೂ ಚಿಂತಿಲ್ಲ. ಅದಕ್ಕೆ ಸಮಾಜಕ್ಕೆ ಇಂಥ ಕ್ರಿಮಿಗಳಿಂದ, ಈ ದುಷ್ಟ ಕೀಟಕಾದಿಗಳಿಂದ ಇವರು ಏನಂದರೆ ಸಮಾಜಕ್ಕೆ ಒಂದು ಭಾಗದಲ್ಲಿ ಹತ್ತಿದಂಥ ಒಂದು ಮಾಯಿಲಾದಂಥ ಕ್ಯಾನ್ಸರ್ ಅವರು, ಸೆಪ್ಟಿಕ್ ಆದಂಥ ಹುಣ್ಣುಗಳಿದ್ದಂತೆ ಅವರು. ಇಂಥ ಸೆಪ್ಟಿಕ್ ಆಗಿರ್ತಕ್ಕಂಥ ಭಾಗವನ್ನು ಸಂಹಾರ ಮಾಡೋದೇ ಧರ್ಮ. ಸಮಾಜ ಶ್ರೇಯಸ್ಸಾಗಿರ್ತದಂತ ನಾನು ಬದುಕ್ತೀನಿ, ಕೈ ಹೋದ್ರೆ ಬದುಕ್ತೀನಿ ಅಂತ ನಂಬಿಕೆ ಇದ್ದಲ್ಲ, ಅದರಂತೆ ಸಮಾಜಕ್ಕೆ ಹಿಡಿದಂಥ ಈ ದುಷ್ಟ ಚತುಷ್ಟಯಗಳನ್ನು ಸಂಹಾರ ಮಾಡೋದ್ರಿಂದ ಸಮಾಜ ಚೆನ್ನಾಗಿರ್ತದಂತ ಅಲ್ಲಿ 3ನೇ ಅಧ್ಯಾಯದಲ್ಲಿ ಕರ್ಮವನ್ನು ಬೋಧನೆ ಮಾಡಿ ಕೊನೆಗಂತನ ಇಂಥ ಆತ್ಮವಿದ್ಯೆ. ಈ ಆತ್ಮವಿದ್ಯೆ ಬಹಳ ಪವಿತ್ರವಾದದ್ದು. ಆತ್ಮವಿದ್ಯೆ ಯಾವಾಗ ತಿಳ್ಕೊಳ್ತಾನೆ ಅವರು? ಆತ್ಮವಿದ್ಯೆಯನ್ನೇನು? ಆತ್ಮವನ್ನು ತಿಳ್ಕೊಳ್ಳುವುದು. ಏನಂತ ತಿಳಿಯುವುದು? ಏನು ಬರ್ತಾರ? ದೇಹಂ ನೇನು ಕಾದು, ಆತ್ಮನೇನು ಬರ್ತಾರೆ. ಅದಕ್ಕೆ ಆ ರೀತಿ ದೇಹವು ನಾನಲ್ಲ, ಆತ್ಮ ಸ್ವರೂಪನೇ ನಾನು ಅಂತ ಹೇಳ್ಕೊಟ್ಟಲ್ಲ. ಅಲ್ಲಿ ಜ್ಞಾನ ಯೋಗದಲ್ಲಿ ಏನಂತಾರೆ? ಅರ್ಜುನ ಕೇಳ್ತಾನೆ,
ಪರಮಾತ್ಮ ಅಂತಾನೆ. ಈ ಆತ್ಮವಿದ್ಯೆಯನ್ನು ಪೂರ್ವದಲ್ಲಿ ನಾನು ಸೂರ್ಯನಿಗೆ ಹೇಳಿದ್ದೆ ಗೀತೆಯನ್ನು. ನಾವು ನಿನ್ನೆ ಮನೆ ದ್ವಾಪರದಲ್ಲಿ ಅಂದ್ಕೊಳ್ತೀವಿ, ಸಾಧ್ಯ ಇಲ್ಲ. ಮೊದಲು ಸೂರ್ಯ ಸೃಷ್ಟಿ ಪೂರ್ವದಲ್ಲಿ ಇಮಂ ಯುವಸ್ವತೆ ಯೋಗಂ ಪ್ರೋಕ್ತವಾನಃ ಅವ್ಯಯನ್ ವಿವಸ್ವಾನ ಮನವೇ ಪ್ರಾಹು ಮನವೇ ಯುಕ್ಷವಾಗಿ ಅಬ್ರವಿತ್ ಅಂತಲ್ಲಿ 4ನೇ ಅಧ್ಯಾಯದಲ್ಲಿ. ಅದಕ್ಕಾಗಿ ಈ ಆಧ್ಯಾತ್ಮವಿದ್ಯೆ ಯಾರೋ ಬೇರೆ ಬೇರೆ ಸನ್ಯಾಸಿಗಳಿಂದ ಅವರಿಂದ ಇವರಿಂದ ಮಠಪತಿಗಳಿಂದ ಬಂದಲ್ಲ, ನಿಜವಾಗಿ ರಾಜರಿಂದ ಪರಂಪರೆಯಾಗಿ ಬಂದಂಥದ್ದು ಆತ್ಮ. ಸಾಮಾನ್ಯವೇ ಯಾರಿಂದ? ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಃ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವ ಅಂದರೆ ಸೂರ್ಯ, ಅವನ ಮಗನಿಗೆ ಇದೇ ರೀತಿ ಪರಂಪರ ಹರಿತಾ ಬಂದದ್ದು. ಇದು ಇವತ್ತಿಂದಲ್ಲ. ಗೀತೆ ಯಾವಾಗ್ರಿ? ದ್ವಾಪರ ಯುಗದಲ್ಲಿ ಅಂತ್ಯದಲ್ಲಿ, ದ್ವಾಪರ ಯುಗ ಮುಗಿಯುವ ಸಮಯದಲ್ಲಿ ಆಗಿತ್ತಂತ. ಇವಾಗ 5,000 ವರ್ಷಗಳು ಮೇಲೆ ಆಗಿತ್ತಂತೆ. ಅಷ್ಟಲ್ಲ, ಮೊದಲು ಸೂರ್ಯ ಹುಟ್ಟಿದ್ಯಾವ ಅವಾಗ ಹೇಳ್ತಿದ್ದಂತಾನೆ ಪರಮಾತ್ಮ. ಆ ರೀತಿ ಅಲ್ಲಿ ಕರ್ಮಯೋಗ ದಾಟಿದ ಮೇಲೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಜ್ಞಾನ ಮತ್ತು ಕರ್ಮ ಸನ್ಯಾಸ 3 ಬೆರೆತದ್ದು ಜ್ಞಾನ ಯೋಗ ಅಲ್ರಿ. ನೀನು ನಾನು ಸ್ವಲ್ಪ ಹೆಚ್ಚು ಕಡಿಮೆ 2 ವರ್ಷ ದೊಡ್ಡ ಸಣ್ಣ ಇರ್ಬೋದು. 1,000 ಲಕ್ಷ ವರ್ಷ ಸೂರ್ಯನ ಹುಟ್ಟೇನ ಎಷ್ಟೋ ಗೊತ್ತಿಲ್ಲ. ಅವಾಗ ಸೂರ್ಯನಿಗೆ ನೀನು ಹೇಳಿದ್ದಂತೆ ಯಾವ ರೀತಿ ನಂಬೋದು ನಿನ್ನ ಅಲ್ಲ? ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ತಾನೇ ಅಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ. ನಿನಗೂ ನನಗೂ ಅನೇಕ ಜನ್ಮಗಳು ಗತಿಸಿದವೆ. ಬಹೂನಿ ಮೇ ಜನ್ಮಾನಿ ವ್ಯತೀತಾನಿ, ಬಹು ನಿನಗೂ ನನಗೂ ಅನೇಕ ಜನ್ಮಗಳು ಹೋಗಿವೆ. ಆದರೆ ತಾನಿ ಅವನು ಅಹಂ ವೇತ್ತ, ತಾನಹಂ ವೇತ್ತ ಸರ್ವಾಣಿ ನತ್ವಂ ವೇದ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತದ. ಇವು ಪರಮಾತ್ಮನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಏನಂದ್ರೆ ಅವರು ಯಾವ ವಿದ್ಯೆ ಇದು? ಆತ್ಮವಿದ್ಯೆ, ಅಧ್ಯಾತ್ಮವಿದ್ಯೆ. ಇಂಥ ಆಧ್ಯಾತ್ಮಿಕ ವಿದ್ಯೆಯನ್ನು ಅರ್ಜುನನು ನಿಮಿತ್ತ ಮಾಡಿಕೊಂಡು ಪ್ರಪಂಚಕ್ಕೆ ನೀಡಿದ ಪರಮಾತ್ಮ ಇದ್ದನಲ್ಲ, ಅವನು ಸಾಮಾನ್ಯ. ಯಾವುದಿದು ಆತ್ಮವಿದ್ಯೆ? ಆತ್ಮವಿದ್ಯೆ ಪ್ರಭಾವ ಎಂತಹದ್ದು? ಜನನ ಮರಣಗಳಿಂದ ಎಷ್ಟು ವಿದ್ಯೆಗಳನ್ನು ಕಲಿತರು, ಎಷ್ಟು ರಾಜ್ಯವನ್ನು ಆಳಿದರು, ನೀನೆಷ್ಟು ಧನದಲ್ಲಿ ಸುತರು ಸಂಪತ್ತಷ್ಟು ಒದಗಿದರು, ಎಷ್ಟು ಲೋಕದ ಮಾನ್ಯನಾದರು, ಎಷ್ಟು ಲೋಕದ ಪೂಜ್ಯನಾದರು, ಅಷ್ಟು ವ್ಯರ್ಥವು ನರನಿಗೆ ಆತ್ಮಜ್ಞಾನ ಹೊಂದಿಲ್ಲದೆ. ಏನ್ರಿ ಅದೊಂದಿಲ್ಲ ಅಂದ್ರೆ ಎಲ್ಲವೂ ತನಗೆದ್ದು ಹಾನಿ ಕಾಣ ಸರ್ವಜ್ಞ, ಎಲ್ಲವೂ ತನಗೆದ್ದು ಹಾನಿ ಕಾಣ ಸರ್ವಜ್ಞ. ಇಂತಹ ಆತ್ಮಜ್ಞಾನದ ಪ್ರತಿಷ್ಠೆ ಪ್ರಭಾವವನ್ನು ವಶಿಷ್ಠ ಮಹರ್ಷಿಗಳು ಹೇಳ್ತಿದ್ರು. ನಾವು ಅದರ ನಮ್ಗೆ ಈ ದುಃಖ ಬರೋದಿಲ್ಲ, ಸುಖ ಆಗೋದಿಲ್ಲ. ನಮ್ಗೆ ಯಾರೋ ಮಾತು ಉಪದೇಶ ಹೇಳಿದ್ರೆ ಯಾಕೆ ಅರ್ಥ ಮಾಡಿಕೊಳ್ಳೋರು ಬಹಳ ಕಡಿಮೆ. ವಶಿಷ್ಠ ಮಹರ್ಷಿಗಳು ಆತ್ಮಜ್ಞಾನ ಮಾಡ್ತಿದ್ರು, ಆತ್ಮ ಉಪದೇಶ ಮಾಡುವಾಗ ಏನು ನೈನಂ ಚಿಂತಂತಿ. ಇದು ವಶಿಷ್ಠ ಗೀತೆಯಲ್ಲಿಗೂ ಬರ್ತದೆ. ವಶಿಷ್ಠ ಗೀತೆ ಒಂದಲ್ಲ, ಅದ್ರ ಕೂಡ ಬರ್ತೀವಿ. ಸೇಮ್ ಭಗವದ್ಗೀತೆ ಶ್ಲೋಕಗಳು ವಶಿಷ್ಠ ಗೀತೆ ಶ್ಲೋಕಗಳು ಸಾಮ್ಯ ಇರ್ತವೆ. ಅದಕ್ಕಾಗಿ ಇಂಥ ಶ್ಲೋಕಗಳನ್ನು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ತಹತಿ ಪಾವಕಃ ನಚೈನಂ ಕ್ಲೇದಿಯಂತೆ ಅಪ್ಪೋ ನ ಶೋಷಿತಿ ಮಾಡ್ತಂತ ಆತ್ಮ ಒಂದು ಇರುವಿಕೆಯನ್ನು ಶ್ರೇಷ್ಠತೆಯನ್ನು ವರ್ಣನೆ ಮಾಡುವಾಗ ರಾಮ ಅತ್ತನಂತ 16 ವರ್ಷದ ಹುಡುಗ ಹತ್ತುಬಿಟ್ಟ, ಹೋರಂತ ಹತ್ತುಬಿಟ್ಟ. ಎಲ್ಲರೂ ದೊಡ್ಡ ಸ್ವಾಮಿಗಳು ಭಕ್ತರು ಕೂತಾರೆ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಸಂತೋಷ ಪಡ್ತಾರೆ, ಚಪ್ಪಾಳೆ ಹೊಡ್ತಾರೆ. ಇವಾಗೆಲ್ಲ ನೋಡೋಣ ಟಪ್ಪ ಹೊಡ್ತೀವಲ್ಲ, ಅರ್ಥ ಆಗಿದ್ದ ಸತ್ತದ ಗೊತ್ತು. ಚಪ್ಪಾಳೆ ಹೊಡಿದ್ರೆ ಚಪ್ಪಾಳೆ ಹೊಡ್ತಾರೆ, ಅದು ಗುಣ ತೀರ್ತವ್ರು ಹೇಳಿದವ್ರು ಕೂಡ ತೀರ್ಸ್ಬೇಕಂಗ ನಾವು ಚಪ್ಪಾಳೆ. ಎಲ್ಲರೂ ಚಪ್ಪಾಳೆ ಕೈ ಹೊಡಿದ್ರೆ ಪಟ್ಟ ಇವನು ಆಡ್ತಾನ ರಾಮ. ಏನು ವ್ಯತ್ಯಾಸ? ಅವರಂದ್ರು ಹುಡುಗ ಪಾಪ ಏನಂದ್ರೆ ಏನು ಮನೆಗೆ ಹೋಗ್ಬೇಕಂತ ಏನೋ ಏನಾಯ್ತು ಏನೋ ಆಡ್ಲಿಕ್ಕೆ ಅಂತ ಅವರೆಲ್ಲ ದೊಡ್ಡವ್ರು ತಿಳ್ಕೊಂಡ್ರು. ಅವಾಗ ವಶಿಷ್ಠರ ಕೂರ್ತಲ್ಲ ಹುಡುಗಡೆಗೆ, ಅವರೆಲ್ಲ ನಿಂದಿರಿಸಿ ರಾಮ ಇಂಥ ಪವಿತ್ರವಾದಂಥ ಆತ್ಮಜ್ಞಾನ ಹೇಳುವಾಗ ಇವರೆಲ್ಲ ನಗುತ್ತಾರ, ಸಂತೋಷ ಪಡ್ತಾರ, ಚಪ್ಪಾಳೆ ಹೊಡಿತಾರ, ನೀನ್ಯಾಕೆ ಆಡ್ತೀಯ ರಾಮ ಅಂತ. ಅಪ್ಪ ಇಂಥ ಪವಿತ್ರವಾದಂಥ ಆತ್ಮಜ್ಞಾನವನ್ನು ಉಪದೇಶ ಕೇಳಬೇಕಾಗಿತ್ತಲ್ಲ, ಕೇಳಿರಲ್ಲ. ಎಷ್ಟು ಪವಿತ್ರವಾದಂಥದ್ದು ಉಪದೇಶ. ಇಂಥ ಆತ್ಮಜ್ಞಾನ ಮಾಡಿಕೊಳ್ಳದೆ 16 ವರ್ಷ ವ್ಯರ್ಥ ಆದವಲ್ಲಂತ ಅಳ್ಕೊಂತ ನಾನು ನೋಡ್ರಿ. ಯಾವಾಗ ತಿಳ್ಬೇಕು ಆತ್ಮಜ್ಞಾನ? ಪ್ರಹ್ಲಾದ ಯಾವಾಗ ತಿಳ್ಕೊಂಡ? ಧ್ರುವ ಯಾವಾಗ ತಿಳ್ಕೊಂಡ?
ನಮ್ಮ ಪೂರ್ವಿಕರು ಮಹಾತ್ಮರು ಸಾಧು ಸಂತರು ಮುನಿಗಳು ಎಷ್ಟನೇ ವಯಸ್ಸಿಗೆ ತಿಳ್ಕೊಂಡ್ರು ಆತ್ಮಜ್ಞಾನ? ಚಿಕ್ಕ ವಯಸ್ಸಿನಲ್ಲೇ. ಅದರಂತೆ ಈ ಪವಿತ್ರವಾದಂಥ ಆತ್ಮಜ್ಞಾನವನ್ನು ಯಾವಾಗೋ ತಿಳ್ಕೊಳ್ಬೇಕಾಗಿತ್ತು, ತಿಳ್ಕೊಳ್ಳಲಾರದೆ 16 ವರ್ಷ ವ್ಯರ್ಥ ಆದವಂತ ಬಂದದಂತೆ. ನಮಗೆ 80 ವರ್ಷ ಆಗಿರ್ತದೆ, ಬಾಯಿಗೆ ಹಲ್ಲು ಹೋಗಿರ್ತವ. ಏನಪ್ಪಾ ಏನಾದರೂ ಮಹಾತ್ಮರ ಕಡೆ ಹೋಗಿದ್ದೆ, ಆತ್ಮಜ್ಞಾನ ದೀಕ್ಷೆ ಆಗಿದಂತೆ. ನಮಗೆ ಯಾಕಪ್ಪ ಇನ್ನು ಅವಾಗೆ ಹಿಂದೆ ಯಾವಾಗ 80-90 ವರ್ಷದ ಮುಖ ಇನ್ನು ಅವಾಗೆ ನಮಗೆ ಯಾಕ್ರಿ? ನಾವು ಹೋಗ್ಬೇಕ್ರಿ, ನಾವು ಹೋಗ್ಬೇಕು. ಏನು ಹೋಗ್ಬೇಕು? ಅಲ್ಲಿ ಹೋಗ್ಬೇಕು, ಹೋಗ್ತಾವ ಮತ್ತೆ ಕಣ್ಣು ಹೋಗ್ಬೇಕು, ಕಿವಿ ಹೋಗ್ಬೇಕು, ಕೈ ಕೆಲಸ ನಡ್ಲಿಕ್ಕೆ ಕೆಲಸ ಬರ್ದಂಗೆ ಕಾಲು ನಿಂದಿರಬೇಕು. ಇಂಥವನು ಆಗೋದಿಲ್ಲ, ಬ್ಯಾರಿ ಏನೂ ಆಗೋದಿಲ್ಲ. ಲೇಟ್ ಮಾಡ್ದಂಗೆಲ್ಲ. ಅದಕ್ಕೆ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲೇ ಮೊದಲಿನ ಕಾಲದಲ್ಲಿ ರಾಜರು ಅವ್ರು ಹೇಳ್ತಾರೆ, ಮಗುವಿಗೆ ಎಲ್ಲ ಆತ್ಮಜ್ಞಾನ ಉಪದೇಶ ಸರ್ವ ವಿದ್ಯೆಗಳನ್ನು ಕರಗತ ಮಾಡಿಸಿಕೊಟ್ಟಾಗ ಅವನಿಗೆ ಮದುವೆ ಮಾಡ್ತಿದ್ರು. ಅವನನ್ನು ಋಷಿಗಳ ಆಶ್ರಮದಲ್ಲಿ ಬಿಟ್ಟು ಎಲ್ಲ ಶಸ್ತ್ರವಿದ್ಯೆಗಳನ್ನು, ಈ ವಿದ್ಯೆಯನ್ನು, ಮುಖ್ಯವಾಗಿ ಆತ್ಮವಿದ್ಯೆಯನ್ನು ಗಳಿಸಿದ ನಂತರ ಅವನಿಗೆ ಮದುವೆ ಮಾಡ್ತಿದ್ರು. ಹಾಗೆ ನಡೆದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಅದು. ನಾವು ನೋಡ್ರಿ 20 ವರ್ಷ ಇನ್ನೂ ಮದುವೆ ಮಾಡಿಲ್ಲ ಅವನಿಗೆ, ಇನ್ನೂ ಮದುವೆ 20 ವರ್ಷ ಆಗಿರ್ತದೆ. ಸಣ್ಣ ವಯಸ್ಸಿನ ಮಠಕ್ಕೆ ಬರಲಿಲ್ಲ, ಅಲ್ಲೇ ಕೂತೀವ ತಮ್ಮ ಅವರೇ ಮಾಡ್ಕೊತೀವಿ. ಹಾಳಾಗ್ತೀವಿ ನಾವು, ಸ್ವಾಮಿಗಳ ಹತ್ರ ಹೋದ್ರೆ ನಾವು ಹಾಳಾಗ್ತೀವಿ ಅಂತ ನಂಬಿಕೆ ನಮಗದ. ಸಾಧರ ಹತ್ರ ಕಳಿಸಿ ಆತ್ಮಜ್ಞಾನ ಪೂರ್ತಿ ಆದ ನಂತರ ಮದುವೆ ಮಾಡ್ತಿದ್ರಂತೆ. ಯಾಕಂತ ಕೇಳಿದ್ರೆ, ಆತ್ಮಜ್ಞಾನ ಅನ್ನೋದು, ಗೀತೆಯ ಜ್ಞಾನ ಅನ್ನೋದು ಈಜುತ್ತಂತೆ. ಈಸ್ತಾರಲ್ಲ, ಅದರಂತೆ ಈ ಸಂಸಾರ ಸಮುದ್ರದಲ್ಲಿ ಈಜಬೇಕಾದ್ರೆ ತೇರಬೇಕು, ಮುಳುಗಬಾರ್ದು. ಏನು ಬೇಕು? ಕಾಯ್ಬೇಕು, ಈಜು ಬರಬೇಕಲ್ಲ. ಅದೇ ಆಧ್ಯಾತ್ಮಿಕ ಜ್ಞಾನ. ಗೀತೆ ಏನು ಕಲಿಸದ, ಈಜು ಕಲಿಸದ, ಆದ್ರೆ ಮುಳುಗಂಗಿಲ್ಲ. ಅದಕ್ಕಾಗಿ ಯಾವನಿಗೆ ಆತ್ಮಜ್ಞಾನ ಆಗಿಲ್ಲ, ಯಾವನಿಗೆ ಉಪದೇಶ ಆಗಿಲ್ಲ, ಅವನನ್ನು ಮದುವೆ ಮಾಡಿದ್ರೆ ಈಜು ಬರಲಾರ್ದಂಥವನು ಬಾಯಲ್ಲಿ ತಳ್ಳಿದಂತೆ. ಗೀತೆ ಜ್ಞಾನ ಮನುಷ್ಯನ ಜೀವನಕ್ಕೆ ಈ ಸಂಸಾರ ಸಮುದ್ರದಲ್ಲಿ ಈಜು ಕಲಿಸಿದಂತೆ, ಈಜು ಅಳವಡಿಸಿಕೊಂಡಂತೆ. ಈಜು ಬಂದವನು ಎಲ್ಲಾದ್ರೂ ಈಜುಕೊಂಡು ಬರ್ತಾನೆ. ಇದು ಅಧ್ಯಾತ್ಮ ಸಾಮಾನ್ಯ ಅಲ್ಲ, ಅಧ್ಯಾತ್ಮ ಜ್ಞಾನ ಇವತ್ತಿಂದಲ್ಲ. ಆ ರೀತಿ ರಾಮ ಹೆಂಗತ್ತ ಯಾವಾಗೋ ಕಲಿಬೇಕಾಗಿತ್ತು ಅಧ್ಯಾತ್ಮ ಜ್ಞಾನ, ಆತ್ಮ ವಿಷಯ ಯಾವಾಗೋ ಸಣ್ಣಾಗಿ ಕೇಳಬೇಕಾಗಿತ್ತು. 16 ವರ್ಷ ಬೇಕಾದದ್ದು. 96 ಓದಿದ ನಾವು ಚಿಂತಿದ್ದ ಆರಾಮ ಮಲಗಿದ್ವಿ. ಎಲ್ಲಿ? ಮೋಹನಶ ಸಬುಸೋಹ ದೇಖಿ ಸೌಖ್ಯ ಅನೇಕ ಪ್ರಕಾರ. ಇಂತಹ ಅಜ್ಞಾನ ನಿದ್ರೆಯಿರತಕ್ಕಂಥ ಪ್ರಪಂಚವನ್ನು ಎಚ್ಚರಿಸುವುದಕ್ಕಾಗಿ ಪರಮಾತ್ಮ 18 ಅಧ್ಯಾಯಗಳ ತನಕ ವಿಸ್ತಾರವಾಗಿ ಮಾಡಿಕೊಳ್ಳುತ್ತಾನೆ. ಇದು ಭಗವದ್ಗೀತೆ. ಒಂದು ದಿನಕ್ಕೆ, ಒಂದು ತಿಂಗಳಿಗೆ, 1 ವರ್ಷಕ್ಕೆ ಮುಗಿದರೆ ಸುಮ್ಮನೆ ನೆನಪು ಮಾಡಬೇಕಷ್ಟೇ. ಅದಕ್ಕಾಗಿ ಹಾಡಿದ ನಂತರ 5ನೇ ಅಧ್ಯಾಯದಲ್ಲಿ ಇಹ ಇವ ತೈರಿಚಿತಃ ಸರ್ಗೋ ಯೇಷಾಂ ಸಾಮ್ಯೈ ಚಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣತೆ ಚಿತಃ. ಅಪ್ಪ, ಈ ಹೈವ ತೈರಿಚಿತ ಸರ್ಗೋ ಅಂದ್ರೆ ಈ ಸೃಷ್ಟಿ ಸ್ವಾಭಾವಿಕವಾಗಿ ನಮಗೆ ಹೊರಗಡೆ ಹಿಡಿತದೆ. ಈ ಹೈವ ತೈರಿಚಿತ ಸರ್ಗೋ ಈಶಾಂ ಸಾಮ್ಯೇ ಚಿತ್ತಮನಃ, ನಿನ್ನ ಮನಸ್ಸನ್ನು ಸಮವಾಗಿರಿಸಿ. ಯಾವುದು ನಿರ್ದೋಷಂ ಹಿ ಸಮಂ ಬ್ರಹ್ಮ, ಯಾವುದು ನಿರ್ದೋಷವೋ, ಯಾವುದು ಸಮವಾಗಿದೆಯೋ ಅದು ಬ್ರಹ್ಮ, ಅದು ನೀನು ಅಂತ ಎಚ್ಚರಿಕೆ ಮಾಡ್ತಾನೆ 5ನೇ ಅಧ್ಯಾಯದಲ್ಲಿ. ಈ ರೀತಿ ಮಾಡಿಕೊಂಡು ಹೋಗಿ 7ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ನೋಡಲಿ. ಇಂಥವ್ರು ಎಷ್ಟು ಮಂದಿ ಇದ್ದಾರೆ ಈ ವಯಸ್ಸಿನಲ್ಲಿ? ನಿನಗೆ ಭಕ್ತರಾದವರು ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದ್ರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಅರ್ಥೋ ಜಿಜ್ಞಾಸೋ ಅರ್ಥಾರ್ಥಿ ಜ್ಞಾನೇಚ ಭಕ್ಷತಿ. ಇಷ್ಟು ಶ್ಲೋಕಗಳಿದ್ರು ಕೂಡ ಅನೇಕ ಮಂದಿ ಭಕ್ತರು ಎಲ್ಲರೂ ಕೂಡಿ 4 ವರ್ಗಗಳು ಸೇರಿದವರೇ. ಯಾರು? ಚತುರ್ವಿಧ ಭಜಂತೆ, ಸುಕೃತಿಗಳು, ಪುಣ್ಯವಂತರೇ. ಅಂದರೆ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಅರ್ಜುನ, ಈ 4 ಮಂದಿ ಭಕ್ತರಿದ್ದಾರಲ್ಲ, ಯಾರ್ಯಾರು ಏನಕ್ಕೆ ಅದಕ್ಕೆ ಸಂಬಂಧಪಟ್ಟರು? ಯಾರು ಅರ್ಥ ಭಕ್ತರು? ಯಾರು? ಸಂಕಟ ಬಂದಾಗ ವೆಂಕಟರಮಣ ಅರ್ಥ ಭಕ್ತರು. ಕಷ್ಟ ಬಂತು, ಹುಡುಗರ ಹೊರಗಡೆ ಕಾಯಿ ಕೊಡ್ತೀವಿ, ಏನಾದರೂ ಮಾಡಿಸ್ತೀವಿ, ಕಿರೀಟ ಮಾಡಿಸ್ತೀವಿ, ಕಣ್ಣು ಮಾಡಿಸ್ತೀವಿ. ದೇವ್ರಿಗೆ ಕಣ್ಣು ಮಾಡಿಸೋದಂತ ದೇವ್ರಿಗೆ ಕಣ್ಣಿಲ್ವಾ? ದೇವ್ರ ಕುರುಡ್ನೆ ಅವನಿಗೆ ಇವ್ರು ಕಣ್ಣು ಮಾಡಿಸೋದು, ಬೇಡಿಕೊಳ್ಳೋದು. ಇದು ಬೇಡಿಕೆನ? ಆರ್ಥ ಭಕ್ತರು ಸಂಕಟ ಬಂದಾಗ ವೆಂಕಟರಮಣ. ಮರು ದಿವಸ ಆಯ್ತು, ಅವ್ರದ್ದು ಸಂಬಂಧ ಇಲ್ಲ. ರಾಜನಾಗ
ಆರ್ಥ ಭಕ್ತರು ಅರ್ಥಾರ್ಥಿ ಸಂಪತ್ತು ಬೇಕು ಸಂಪತ್ತು ಬೇಕಂತಾರಲ್ಲ, ಇನ್ನೂ 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 ಜೀವನ ಪರ್ಯಂತರ ಇನ್ನೂ ಬೇಕಂತಾರಲ್ಲ. ಅದಕ್ಕೆ ಬೇಕದು ಬೇಕು ಬೇಕು ಇಲ್ಲ ಇನ್ನೆಂದು ಬೇಕೆಂತ ಬೊಬ್ಬಿಡ್ತವ್ರು ಹೇಗೆ ಘಟವರಿದನು ಏಕೆಂದು ಸೃಜಿಸಿದನು ಬೊಮ್ಮನು ಈ ಬೇಕು ಜಪ ಸಾಕಿನ ಎಂದಿಗೂ ನಮಗೆಲ್ಲ ಏನು ಮಂತ್ರ ದೊಡ್ಡ ಮಂತ್ರ ಯಾವುದು ನಮ್ಮದು? ಪತ್ರಿಜಿ ಗುರುಗಳು ಹೇಳಿದ್ದು ಮಂತ್ರ ಅದ, ಅದ್ರ ಮೇಲೆ ಅಷ್ಟು ಪರ್ಮನೆಂಟ್ ಮಂತ್ರ ಯಾವುದು? ಮಹಾತ್ಮರು ಪಂಚಾಕ್ಷರ ಹೇಳಿದ್ರು, ಅಷ್ಟಾಕ್ಷರ ಹೇಳಿ ಷಡಾಕ್ಷರ. ನಾವು ಏನು ಯಾಕಂದ್ರೆ ನಮ್ಮ ಉಪುಲಿಕ ಮಾಡಿಕೊಂಡಿಲ್ಲ, ನಮ್ದು ಪಂಚಾಕ್ಷರ. ನಮ್ಮ ಸ್ವಂತ ಮಂತ್ರ ಯಾವುದು? 2 ಅಕ್ಷರ. ಯಾವುದು? ಬೇಕು ಬೇಕು. ಅವ್ರ ಮಂತ್ರ ಹೊರಗದು, ನಮ್ಮ ಸ್ವತಃಸಿದ್ಧವಾಗಿರ್ತಕ್ಕಂಥ ಮಂತ್ರ. ಈ ಸ್ವಂತ ಜಪ ಬಹಳ ಬಹಳ ಕಷ್ಟಗಳಿಂದ. ಅದಕ್ಕಾಗಿ ಈ ಬೇಕು ಅಂತಕ್ಕಂಥ ಜಪ ಯಾವತ್ತು ಸಾಕಾಗದ ಅವತ್ತು ಗುರುವಿನ ಕೃಪೆ ನಿಮಗೆ ಆಗ್ತದೆ. ಪರಮಾತ್ಮ ನಾವು ಗುರುಗಳ ಹತ್ರ ಏನ್ ಮಾಡ್ತೀವಿ? ಯಾವ ಮಂತ್ರ ಪಡ್ತೀವ್ರಿ? ಆ ಮಂತ್ರ ಹೊರಗನೆ ನಮ್ಮ ಮಂತ್ರ. ಯಾವನು ಗುರುಗಳ ಹತ್ರ ಹೋಗಿ ಉಪದೇಶ ಮಾಡ್ತಾರೆ. ಮದುವೆ ಆಗಿತ್ತು, ಸರಿ ಹೆಂಡತಿ ಗರ್ಭಿಣಿ ಆದರು, ನಿನಗೆ ತ್ರಾಸ ಆಯ್ತು, ನಾನು ಕೆಲಸಕ್ಕೆ ಹೋಗೋದು ತರೋದು ನನಗೆ ಕಿರಿಕಿರಿ ಆಯ್ತಲ್ಲ, ಮನೆ ಬಿಟ್ಟು ಓಡೋದು ದೂರದಲ್ಲಿ ಸ್ವಲ್ಪ ದೂರ ದೇಶದಲ್ಲಿ ದೂರ ಬಂದ ಶೀಟ್ ದಾಟಿ ಹೋಗಿ ಆ ಕಡೆ ಒಂದು ಆಶ್ರಮ ಇರ್ತಿತ್ತು, ಪತ್ರಿಜಾಪುರ ಅಂತ ಪುಣ್ಯಾತ್ಮರಿದ್ರು. ಅಲ್ಲಿ ಹೋಗಿ ಸೇವೆ ಮಾಡ್ಯಪ್ಪ, ನನಗೆ ಹಿಂದಿಲ್ಲ ಮುಂದಿಲ್ಲ ಯಾರಿಲ್ಲ, ನನಗೆ ಮದುವೆ ಆಗಿಲ್ಲ, ಏನಿಲ್ಲ, ಏನು ಸುಳ್ಳು ಹೇಳ್ತಾರೆ ಹೇಳಿ ನನಗೆ ಉಪದೇಶ ಕೊಟ್ಟರು ಅಂತ ಹೇಳಿ. ಆಮೇಲೆ ಹುಡುಗ ಈ ವಯಸ್ಸಿನ ತಗೋಬೇಕು ಉಪದೇಶ ಅಂತ ಹೇಳಿ ಅವರು ದಯಾಮಯರು ಕರುಣೆ ಉಳ್ಳವರು ಅವನಿಗೆ ಮಂತ್ರೋಪದೇಶ ಮಾಡಿದ್ರು. ಯಾವುದೋ ಉಪದೇಶ ಮಾಡ್ಬೇಕು ತಿಳ್ಕೊಳ್ಳಿ. ಅವನೇನು ಮಾಡ್ದ? ಸ್ನಾನ ಮಾಡೋದೆಲ್ಲ ಕಸ ಗುಡಿಸೋದು, ಸ್ನಾನ ಮಾಡಿ ಜಪ ಮಾಡಿಕೊಳ್ಳೋದು ಅಂತ ಹೇಳ್ತಾರೆ ಗುರುಗಳು. ಹತ್ರ ಕೂಡೋದಿಲ್ಲ. ಆ ಗಿಡದ ಕೆಳಗೆ ಒಬ್ಬನು ಆಶ್ರಮ ಇತ್ತಲ್ಲ ಗಿಡಗಳು, ಅಲ್ಲಿ ಒಬ್ಬನು ಕುಂದರ್ಸಿದ್ರು. ಇವನೊಂದು ಗುಡಿದ ಕೆಳಗೆ ಇವನು ಜಪ ಮಾಡ್ಬೇಕಾದ್ರೆ ಪಂಚಾಕ್ಷರ ಜಪ ಮಾಡ್ಬೇಕಲ್ಲ. ಅವ್ನು ಹೇಳಿದ್ರು ಇವನಂದ ಹೆಂಗಾಯ್ತು ಅವನು ಹೇಗಾಯ್ತು ಇವನು ಇದೇ ಜಪ ಮಾಡ್ಲಿಕ್ಕೆ. ಇದು ಮಂತ್ರ ಒಂದು ಏನಂತ? ಹೆಂಗಾಯ್ತು ಅಂತ. ಅವರು ಮೊದಲು ಭಕ್ತರು ನೋಡಿದ್ರು, ಇವನಿಗೇನು ಗುರುಗಳು ಬೇರೆ ಮಂತ್ರ ಹೇಳ್ಯಾರ, ನಮ್ಗೆ ಬೇರೆ ಇವನಿಗೆ ಹೇಳ್ಯಾರ ಬೇರೆ. ಅವ್ರು ಗುರುಗಳ ಹತ್ರ ಹೋದ್ರು, ಹೇಳ್ರಿ ನಿನ್ನೆ ಮೊನ್ನೆ ಬಂದವನಿಗೆ ಬೇರೆ ಮಂತ್ರ ಹೇಳಿರಿ, ನಮ್ಗೆ ಅದೇ ಪಂಚಾಕ್ಷರ ಮೊದಲು ಹಳೆ ಮಂತ್ರ ಹೇಳಿರಿ ಅಂತ. ಇವರು ಇಲ್ಲಪ್ಪ ಹಂಗಿಲ್ಲ, ಎಲ್ಲರಿಗೂ ಒಂದೇ ಮಾತ್ರ ಇರೋದು, ಮಂತ್ರ ಒಂದೇ ಬ್ಯಾರಿಲ್ಲ. ಒಬ್ಬ ಸಂಪ್ರದಾಯ ಗುರುವಿನ ಒಬ್ಬೇ ಮಂತ್ರ ಹೇಳ್ತಾರೆ, ಒಂದೇ ಮಂತ್ರ ಹೇಳ್ತಾನ, ಬ್ಯಾರಿಲ್ಲ ಅಂದ್ರೆ ನೀವೇ ಬಂದು ನೋಡ್ರಂತ. ಬೆನ್ನಿಂದ ಹೋಗಿ ನಿಂತ್ಕೊಂಡ ಅವನು ಹೆಂಗಾಯ್ತು ಜಪ ಮಾಲಿ ಹಿಡ್ಕೊಂಡು ಹೆಂಗಾಯ್ತು ಅಂತಿದ್ದ. ಏನೋ ಗೊತ್ತಿರ್ತದ ಅಂತ ಹೇಳಿ ಅವರು ಮತ್ತೆ ವಾಪಸ್ ಬಂದು ಅವನು ಏನೋ ಪ್ರಯತ್ನ ಮಾಡಿ ಅವನಿಗೆ ಬೇಕಿದ್ದವ್ರ ಒಡನಾಟವನ್ನು ಮಾಡಿಕೊಂಡು ಅವನು ನಿಜವಾಗಿ ಯಾವ ಊರಿಗೆ ಕೇಳಿದ್ರು ಅವನ ಸಂದರ್ಭ ಬಂದಾಗ ಸ್ನೇಹಿತರಿಗೆ ಹೇಳ್ತಾರೆ, ಏನಪ್ಪ ತಾಣ ನಿಂದು ಯಾವ ಊರು, ಎಲ್ಲಿಂದ ಬಂದೆ ಅಂದರೆ ಇಂಥ ಊರಿಗೆ ನಮ್ದು ಅಲ್ಲಿಂದ ಬಂದೇನೆ ಸೇವೆ ಮಾಡೋದು ಆಯ್ತು ಅಂತೇಳಿ ಗುರುಗಳು ಹೇಳಿದರು. ಇರಲಿ ಮಗನ ಅಂತೇಳಿ ಆ ಊರಿಗೆ ಹೋದ್ರು ಗುರುಗಳು. ಅವನ ಊರಿಗೆ ಹೋದ್ರು, ಇವನು ಗುರ್ತಿಲ್ಲಾರ್ದಂತೆ ಹೋದ್ರು. ಸ್ವಾಮಿಗಳು ಊರಿಗೆ ಬಂದರ ಮೇಲೆ ಜನಕ್ಕೆ ನೋಡಿದ್ರು ಬಂದು ಹೋದ್ರು ಹುಚ್ಚನು. ಅವ್ರಿಗೊಂದು ಅಪೇಕ್ಷೆ ಏನಂತ, ಎಲ್ಲ ಕಳೆದೋಗಿದ್ದು ಎಮ್ಮೆ ಕಳೆದೋದ್ರೆ ಕೇಳೋದು, ಎಕ್ಕಡೆ ಹೋಗಿದ್ದು ಯಾವ ದಿಕ್ಕಿಗೆ ಇರ್ತದ, ನಮ್ದು ಎಮ್ಮೆ ಕಳೆದೋಗಿದ್ದು ಯಾವ ದಿಕ್ಕಿಗೆ ಸಿಗೋದು ಸಿಗ್ತದ, ಎಣ್ಣಿಲ್ಲ ಎಣ್ಣೆ ಯಾವ ದಿಕ್ಕಿಗೆ ಹೋದ್ರೆ ಸಿಗ್ತದ, ನಮ್ಗೆ ಜಡ್ಡು ಬಂದ್ರೆ ಹೆಂಗ ಇರ್ತದ, ಇದೇ ಕಿರಿಕಿರಿ. ಯಾವ ಗುರುಗಳ ಹತ್ರ ಆಶ್ರಮ ಹೋಗ್ರಿ, ಗುರುಗಳ ಹತ್ರ ಹೋಗೋದು ಏನ್ರಿ ಮನ್ಯಾಗ ಭಾಳ ಕಿರಿಕಿರಿ ಆಗತ್ತೆ. ಗುರುಗಳು ಏನು ಮಾಡ್ತಾರೆ? ರೊಕ್ಕ ಕೈಯಾಗ ಹೆಂಗಿನಿಂದ ರೊಕ್ಕ ಕೈಯಾಗ ರೊಕ್ಕ ಕೈಯಾಗಿನಿಂದಲೇ ಬಂದವೇ ನಾವು. ಮನೆ ಚಂಚಲದು ಲಕ್ಷ್ಮಿ ಚಂಚಲ, ಪ್ರಾಣಹಾನಿ ಆದದ್ದು. ಅದಕ್ಕೊಬ್ಬ ಜ್ಞಾನಿ ಅಂತಾನೆ, ಆಲಾಹಲ ಭಗಿನಿ ನಮೋ ನಮಃ ನಮಸ್ಕಾರ ಮಾಡಿದಂತೆ ಲಕ್ಷ್ಮೀದೇವಿ ರೊಕ್ಕಕ್ಕೆ. ಆಲಾಹಲ ಭಗಿನಿ ಅಂದ್ರೆ ಹಾಲಾಹಲ ಅಂದ್ರೆ ವಿಷ. ದೇವತೆಗಳು ರಾಕ್ಷಸರು ಸಮುದ್ರ ಮತನ ಮಾಡೋ ಕಾಲಕ್ಕೆ ಮೊದಲು ಹುಟ್ಟುತ್ತಿ ವಿಷ. ಆ ವಿಷ ಕಾಲಕೂಟ ವಿಷ, ಅದನ್ನು ಶಿವ ಸ್ವೀಕಾರ ಮಾಡಿದ ಲೋಕವನ್ನು ರಕ್ಷಣೆ ಮಾಡಿದ. ಆ ವಿಷ ಹುಟ್ಟಿದ ನಂತರ ಲಕ್ಷ್ಮಿ ಹುಟ್ಟಿದ್ದು. ಅದಕ್ಕೆ ನಿಮ್ಮ ಅಕ್ಕ ವಿಷ, ನಿಮ್ಮ ಅಕ್ಕನ ಕೂಡ ನಿನ್ನಲ್ಲಿ ಇರ್ತದಾಗಿ ನಿಮ್ಗೆ ನಮಸ್ಕಾರ ಅಂತ ಲಕ್ಷ್ಮೀ ದೇವಿ. ಆ ರೀತಿ ಎಲ್ಲ ಕೇಳ್ತಾರಲ್ಲ, ಸ್ವಾಮಿಗಳು ಬಂದರ ಊರಾಗದ ಮೇಲೆ ಏಮ್ಮ ಮಾಡಿತನಾಗಿತ್ತು ಹೆಂಡತಿ ಗರ್ಭಿಣಿದ್ದೇಳಲ್ಲ, ಕೂದಲು ಎತ್ಕೊಂಡು ಹೋಗಿ ನಮಸ್ಕಾರಪ್ಪ, ನಾನು ಗರ್ಭಿಣಿದ್ದಾಗೆ ನನ್ನ ಗಂಡ ಮನೆ ಬಿಟ್ಟು ಹೋಗಿ ಎಲ್ಲಿ ಹುಡುಕಿದ್ದು ಸಿಗಲಿಲ್ಲ, ಈಗ ಕೂಸದ ನೋಡಿ ಹಿಂಗೆ ನನ್ನ ಪರಿಸ್ಥಿತಿ ಹಿಂಗದ, ಯಾವ ದಿಕ್ಕಿಗೆ ಎಲ್ಲಿ ಹೋದ್ರೆ ಶಿಕ್ಷಣಪ್ಪ ನೀವು ಅನುಗ್ರಹ ಮಾಡಿ ಹೇಳ್ರ ಅಂತ.
ಅವ್ರು ಕಾಡೋ ಅವನೇ ಮನೆ ಇರ್ಬೇಕಂತ ಅವ್ರು ಕೂರ್ತಾ ಇದ್ದಾರೆ ನನಗೆ ಹೇಳಾರ್ದಂಗೆ ಆಕೆ ಏನಂದ, ಅಮ್ಮ ನೀನು ಇಂಥ ದಿನ ನೀನು ಅಲ್ಲಿ ಬಾ, ಮಠಕ್ಕೆ ಬಾ, ಅವನಿಗೆ ಕಾಣಬೇಡ ಅಂತಂದ್ರು. ಹೋದ್ರು. ಅವತ್ತು ಹೋಗಿ ನಿಂತ್ಕೊಂಡ್ರು. ಹಿಂದೆ ನಿಂತ್ಕೊಂಡ್ರು. ಅವನು ಹೆಂಗಾಯ್ತು ಇದೇನು ಊರೇಟಪ್ಪ ಅವಾಗ ಹೇಳ್ತಿದ್ರಲ್ಲ, ಕೂಸಿ ನಿಂತ್ಕೊಂಡು ಬಂದಿಲ್ಲಲ್ಲ, ಹೆಂಗಾಯ್ತು ಅಂತ ಆಸನ ಹಾಕೊಂಡು ಪದ್ಮಾಸನ, ಹೆಂಗಾಯ್ತು ಆಯ್ತು ಹೋಗಿ ಕೂಸಿನ ಹಿಂಗಾಗಿಲ್ಲ ಅಂತ ಅದರಂತೆ ನಾವು ಎಲ್ಲಿಗೆ ಹೋದ್ರೆ ನಮ್ಮ ಸಂಸಾರದ ಚಿಂತೆ ಹೆಂಗಾಯ್ತು ಮನೇಲಿ ಏನಾಯ್ತಲ್ಲ ಇದೊಂದು ಚಿಂತೆ ಆಗಿಬಿಡುತ್ತೆ ಚಿಂತನೆ ಆಗಿಲ್ಲ ನಮಗೆ. ಅದಕ್ಕಾಗಿ ಗುರುಗಳ ಕೊಟ್ಟ ಮಂತ್ರವನ್ನು ಯಾವ ರೀತಿ ಅನುಸಂಧಾನ ಮಾಡಬೇಕು? ತನುವ ಬೇರಿಡದ ಅನುಸಂಧಾನ ಬೇಕೆ. ತನುವಿಗೆ ವಿಲಕ್ಷಣನಾಗಿ ನೀವು ಅನುಸಂಧಾನ ಮಾಡ್ರಿ, ಧ್ಯಾನ ಮಾಡ್ರಿ, ಶ್ವಾಸದ ಮೇಲೆ ಜಪ ಮಾಡ್ರಿ. ತನುವಿನ ಮೇಲೆ ನೆನಪಿರಬಾರ್ದು, ಶರೀರದ ಮೇಲೆ ನೆನಪಿರಬಾರ್ದು. ಆ ರೀತಿ ಶರೀರದ ಮೇಲೆ ನೆನಪನ್ನು ಮರೆತು ವರ್ಷ ಲಕ್ಷ ವರ್ಷ ತಪಸ್ಸು ಮಾಡಿದ ಮಹಾಮುನಿಗಳು ನಮ್ಮ ಭಾರತದೇಶದಲ್ಲಿರ್ತಾರೆ. ಶರೀರದ ಮೇಲೆ ಪರವೆಯಲ್ಲಿ ಧ್ಯಾನ ಮಾಡಿದವರು, ಶರೀರದ ಪರವೇನೇ ಇಲ್ಲ ಅವರಿಗೆ, ಅಂತ ಧ್ಯಾನ ಮಾಡಿದಂತ ನಮ್ಮ ಭಾರತ ಭೂಮಿ. ಇಂಥ ಭಾರತ ಭೂಮಿಯಲ್ಲಿ ಇಂಥ ಮಹಾತ್ಮ ಹುಟ್ಟ್ಯಾರ, ಅವರ ಸಾನ್ನಿಧ್ಯಕ್ಕೆ ಬಂದಿವೆ. ಅವರು ಹೇಳಿಕೊಟ್ಟಂಥ ಮಂತ್ರಗಳನ್ನು ಚಾಚು ತಪ್ಪದೆ ಪದ್ಧತಿ ಪ್ರಕಾರ ಅವರಿಗೆ ಧ್ಯಾನ ಮಾಡಿದರೆ ಮುಕ್ತಿ ಅನ್ನುವುದು ನಮಗೆ ನಮ್ಮ ಹೆಸರಲ್ಲೇ ಬುಕ್ಕಿಂಗ್. ನಾವು ಅಲ್ಲಿ ಹೋಗೋದ್ರೊಳಗೆ ರೆಡಿ ನಮ್ಮ ಕೀಲಿಲ್ಲ ನಂಬರ್ ಕೊಟ್ಟಿರ್ಬೇಕು. ಅದಿಲ್ಲ ಅಂದರೆ ಸುಮ್ಮನೆ ವ್ಯರ್ಥ ಆಗಬಾರ್ದು ಜೀವನ. ಈ ರೀತಿ ಧ್ಯಾನ ಮಾಡಿ ನೀನು ಧ್ಯಾನ ಮಾಡಬೇಕಪ್ಪ ಅಂತ ಹೇಳಿದಾಗ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಪರಮಾತ್ಮ. ಇಷ್ಟು ಮಾತನಾದವನು ಇಲ್ಲಿ ಬರ್ದನು. ಉತ್ತರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನವು ಬಂಧುರು ಆತ್ಮೈವ ರಿಪುರಾತ್ಮನಃ. ಅಪ್ಪ, ಯಾವನ ಉದ್ಧಾರ ನಿನ್ನ ಉದ್ಧಾರವನ್ನು ನೀನೇ ಮಾಡು. ಯಾರ ಕೈಯಲ್ಲಿದೆ? ನಿನ್ನ ಉದ್ಧಾರ ನಿನ್ನ ಕೈಯಲ್ಲಿದೆ. ನಮ್ಮ ಕೈಯಲ್ಲಿಲ್ಲದ್ದು ಯಾವುದು ನೋಡ್ರಿ? ಆಕಸ್ಮಿಕ ಒಂದು, ನಿಶ್ಚಯ ಒಂದು, ಅನಿವಾರ್ಯ ಒಂದು. ಆಕಸ್ಮಿಕ ಯಾವುದು? ಜನನ. ನಾವೇನು ಮೊದಲು ಪತ್ರ ಬರೆದು ಫೋನ್ ಮಾಡಿಬಿಟ್ಟಿವಿ, ಭೂಮಿಗೆ ಬಂದಿವಿ, ಫೋನ್ ಮಾಡಿ ಪತ್ರ ಬರೆದು ನಮ್ಮ ಎಂಥವ್ರ ಮನೆಗೆ ಬರ್ತೇವಂತ ಇಲ್ಲ. ಆಕಸ್ಮಿಕ ಮರಣ ನಿಶ್ಚಯ. ಸಾಯ್ತವೇ ಇಲ್ರಿ, ಯಾರಿಗೆ ಕೊಡ್ತಂತಾರೆ ಯಾರನ್ನ? ನಿಶ್ಚಯ ಅದು ತಪ್ಪಿದ್ದಲ್ಲ. ಎಷ್ಟು ವರ್ಷ ಬದುಕಿದರು? 100 ವರ್ಷ ದಾಟಿದ್ರು. ಆವಾಗ ಈಗಲೂ ಈ ದೇಹವಿಲ್ಲ, ಆವಾಗಲೂ ನಿಜವಲ್ಲವೆಂಬುದು ಈಗ ತಿಳಿಯದೆ ಮಾಡದಿ ಮನೆ ವಾರ್ತೆ ಇದ್ದಲ್ವ. ರಾಗಲೋಭದೆ ಮುಳುಗಿ ಮುಂದಣದ ಆಗುಬಾಗುಗಳರಿಯೇ ನಿನ್ನ ಸಮಾಗಮವ ಬಯಸುವೆನ್ನು ರಕ್ಷಿಸು ನಮ್ಮ ನನವರದ ಅಂತ ಕನಕದಾಸರು ಬೇಕು ಅಲ್ಲ. ಅದಕ್ಕಾಗಿ ಜನನ ಆಕಸ್ಮಿಕ ಅಲ್ಲ. ನಾವೇನು ಪ್ರಯತ್ನ ಮಾಡಿ ಬಂದಿಲ್ಲ, ಫೋನ್ ಮಾಡಿ ಬಂದಿಲ್ಲ, ಯಾರು ಕರೆದಿಲ್ಲ. ಆಕಸ್ಮಿಕ ಮರಣ ನಿಶ್ಚಯ, ಗ್ಯಾರಂಟಿ. ಈ ಆಕಸ್ಮಿಕವಾಗಿ ಬಂದಂಥ ಜನನ, ತಪ್ಪದೇ ಆಗುವಂಥ ಮರಣ ಇವು ನಮ್ಮ ಕೈಯೊಳಗಿಲ್ಲ. ನಾನು ಹುಟ್ಟುವುದು ನಮ್ಮ ಕೈಲಿದ್ರೆ ಬಡವ್ರ ಮನ್ಯಾಗ, ಸಣ್ಣ ಮಂದಿ ಮನ್ಯಾಗ ಹುಟ್ಟುತ್ತಿದ್ದಿಲ್ಲ, ಬಡವರಾಗಿ ಹುಟ್ಟುತ್ತಿದ್ದಿಲ್ಲ. ನನ್ನ ಕಪ್ಪಾಗಿ ಹುಟ್ಟುತ್ತಿದ್ದಿಲ್ಲ. ನನ್ನ ಕೈಯಾಗಿದ್ದರೆ ಒಳ್ಳೆ ಬಣ್ಣ ಹೊಡೆದಂಥ ಮನೆಗೆ ಹೋಗ್ತಿದ್ದೆ. ಬಡವ್ರ ಮನೆಗೆ ಹುಟ್ಟುತ್ತಿದ್ದಿಲ್ಲ. ಸಾಯುವುದು ನಮ್ಮ ಕೈಯಲ್ಲಿದ್ದರೆ ನಾನು ಒಳ್ಳೆ ಬರ್ತಿದ್ದೆ. ನಮ್ಗೆ ಒಳ್ಳೆಪ್ಪ ನಮ್ಮ ಕೆಲಸ ನಾವು ಹೋಗ್ತೀವಿ. ಸಾಯ ಮನಸ್ಸು ಯಾವನಿಗಿಲ್ಲ. ಅದು ನಮ್ಮ ಯಾಕೆ ನಮ್ಮ ಕೈಯಾಗಿಲ್ಲ? ಸುಮ್ಮನೆ ನಮ್ಮ ಕೈಯಾಗಿ ಏನದ? ಅಳುವುದು, ಮೂಕ ಪ್ರೇಕ್ಷಕನು. ಅದಕ್ಕೆ ಕಣ್ಣು ಮುಚ್ಚಿ ತೆರೆಯುವಲ್ಲಿ ಹಸುವಂದ ಕರುಣಿಪನು ಅಂತೆ ಅದನ್ನೊಯ್ಯುವನು ಎಲ್ಲರೆದುರಲ್ಲಿ. ಅವನೇನು ಕಳೆದಲ್ಲವೇಂಗಿಲ್ಲ ನಮ್ಮ ಪ್ರಾಣ ಯಮಧರ್ಮ ಎಲ್ಲರೆದುರಲ್ಲಿ. ಅವನು ಕೇಳೋದಿಲ್ಲ, ಏನು ಮಾಡ್ತಾನ? ಅಡವಷ್ಟೇ. ಅದಕ್ಕೆ ಕಣ್ಣು ಮುಚ್ಚಿ ತೆರೆಯುವಲ್ಲಿ ಹಸುವಂದ ಕರುಣಿಪನು ಅಂತೆ ಅದನ್ನೊಯ್ಯುವನು ಎಲ್ಲರೆದುರಲ್ಲಿ. ಯಾರ ದನ ಪದವಿ ಬಲದು ಬಳಕೆಗೆ ಎಲ್ಲಿ ನೀ ಮೂಕ ಪ್ರೇಕ್ಷಕನು ಮುತ್ತುರಾಮ. ಸುಮ್ಮನೆ ಅಂತ ಅಳದಷ್ಟೇ ಕೆಲಸ, ಏನು ಮಾಡಕ್ಕೆ ಬರ್ತಿಲ್ಲ, ಬೇಡಕ್ಕೆ ಬರ್ತಿಲ್ಲ. ಅದಕ್ಕೆ ಆಕಸ್ಮಿಕವಾದ ಜನನ, ಗ್ಯಾರಂಟಿ ತಪ್ಪದ ನಿಶ್ಚಯವಾಗಿರ್ತಕ್ಕಂಥ ಮರಣ, ಇವು ನಮ್ಮ ಕೈಯಲ್ಲಿವೆ. ಮರಣ ಯಾರ ಕೈಯಾಗಿಲ್ಲ? ನಮ್ಮ ಕೈಯಾಗಿಲ್ಲ. ಜನನ ಅದು ನಮ್ಮ ಕೈಯಾಗಿಲ್ಲ. ನಮ್ಮ ಕೈಯಲ್ಲೇ ಇರೋದಂತ ಈ ಜನನ ಮರಣ ನಡುವೆ ವ್ಯವಹಾರದ ಅದು ನಿನ್ನ ಕೈಯಲ್ಲವೋ? ಜೀವ ಯಾರ ಕೈಯಾಗಲ್ಲ? ನಾವಂತೀವಿ ನಮ್ಮ ಕೈಯಾಗಲ್ಲ. ಅಯ್ಯ, ಮತ್ತೆ ಯಾರ ಕೈಯಾಗಲ್ಲ? ನಿನ್ನ ಜೀವನ
ನೀನು ಬಳಸಿದಂತೆ ಅದ ಜೀವನ, ನೀನು ಬಳಸಿದಂತೆ ಅದ. ಅವು ನಿನ್ನ ಕೈಗೆಲ್ಲ ಹೋಗ್ತಾರೆ, ಶಾಸ್ತ್ರ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಜೀವನ ಬೇಕಾದಂಗೆ ಮಾಡಿ ನಮ್ಮ ಕೈಯಾಗೆ ಏನದ್ರಿ? ಎಲ್ಲ ದೇವ್ರ ಕೈ, ಎಲ್ಲ ಕುಡಿದು ಹಾಳು ಮಾಡೋದು, ಎಲ್ಲ ಲೂಟಿ ಮಾಡಿಕೊಳ್ಳೋದು, ಮಾಡಾದ ಕೆಲಸ ಮಾಡೋದು ನಮ್ಮ ಕೈಯಾಗೆ ಏನದ್ರಿ? ಆ ದೇವ್ರ ಕೈಯಾಗ. ದೇವ್ರು ಮಾಡೋ ಕೆಲಸ ಕೆಲಸ ಇದು ನಿನ್ನ ಕೈಯಾಗದ. ಅದಕ್ಕೆ ಜೀವನ ಸಾವಲ್ಯ ಆಗಬೇಕು. ಜನನ ಎಷ್ಟು ಅಕ್ಷರ ರೀ? ಮರಣ ಜೀವನ ಮೂರು ಸಾರ್ಥಕ ಆಗ್ತದೆ. ಮರಣ 3 ಅಕ್ಷರ, ಜನನ 3 ಅಕ್ಷರ, ನಡೆಯತಕ್ಕಂಥ ಯಾವ ಜೀವನ 3 ಅಕ್ಷರ. ಇದೇನಾಗಬೇಕು? ಜೀವನ 3 ಅಕ್ಷರ. ಯಾವುದು? ಪಾವನ. ಜೀವನ ಏನಾಗ್ಬೇಕ್ರಿ? ಪಾವನ. ಅದಕ್ಕಾಗಿ ಏನು ಮಾಡಬೇಕು ನಾವು? ಯಾವ ರೀತಿಯಾದ ಜೀವನ ಪಾವನ ಅಂತಂದ್ರೆ ಡಿವಿಜನ್ ಹೇಳ್ತಾರೆ ಮಾತು. ದೇವರಲ್ಲಿ ಭಕ್ತಿ, ದೈಹಿಕ ಭೋಗದಿ ವಿರಕ್ತಿ, ಜೀವನಲ್ಲಿ ಮೈತ್ರಿ, ಈ ತ್ರಿವಿಧ ದಳ ಬಿಲ್ವಂ ಭಾವುಕನ ಅಧ್ಯಾತ್ಮದೊಳಗೆ ಪಲ್ಲವಿಸಿದನು ಭಾವನವೋ ಜೀವನ ಅನ್ನುವಂಥ ನಿಮ್ಮ ಯಾವ ರೀತಿ? ದೇವರಲ್ಲಿ ಏನು ಬೇಕು? ನಮಗೆ ಭಕ್ತಿ ಬೇಕು, ವಿರಕ್ತಿ ಬೇಕು. ಭಕ್ತಿ ಇರ್ತದ, ವಿರಕ್ತಿ ಇಲ್ಲ. ಭಕ್ತಿ ಬೇಕಾದಷ್ಟು ಮಾಡ್ತೇವೆ. ಏನು ಮಾಡಿಲ್ಲ? ಭಕ್ತಿ ಮಾಡಿಲ್ಲ. ಎಂತೆಂಥ ಭಕ್ತಿ, ಏನೇನೋ ಮಾಡ್ತೀವಿ, ಏನೇನೋ ದೇವ್ರಿಗೆ ಹೋಗ್ತೀವಿ, ಏನೇನೋ ಅರ್ಕೆ ಕೊಡ್ತೀವಿ, ಏನು ಮಾಡ್ತೇವಲ್ಲ. ದೇವರಲ್ಲಿ ಭಕ್ತಿ, ದೇವರಲ್ಲಿ ಭಕ್ತಿ. ಅದರ ನಮ್ಮ ಮೇಲೆ ನಮಗೆ ಭಕ್ತಿ, ನಮ್ಮ ಮನೆ ಮೇಲೆ ಭಕ್ತಿ, ಪ್ರಪಂಚದ ಮೇಲೆ ಭಕ್ತಿ, ಆಸ್ತಿ ಮೇಲೆ ಭಕ್ತಿ, ಬಂಗಾರದ ಮೇಲೆ ಭಕ್ತಿ. ಲಕ್ಷ್ಮೀಂದ್ರ ಬಂಗಾರದ ಇಟ್ಟು ಪೂಜೆ ಮಾಡೋದು, ರೊಕ್ಕ ಇಟ್ಟು ಪೂಜೆ ಮಾಡೋದು, ಇವೆಲ್ಲ ಭಕ್ತಿ ಅದ. ದೇವರಲ್ಲವು, ದೇವರಲ್ಲಿ ಭಕ್ತಿ ಇರಲಿ. ಇವೆಲ್ಲ ಯಾರು ಕೊಟ್ಟನ? ಅವನಲ್ಲಿ ದೇವರಲ್ಲಿ ಭಕ್ತಿ. ಇನ್ನೊಂದು ವಿರಕ್ತಿ ಇಲ್ಲದ್ರಿಲ್ಲ. ವಿರಕ್ತಿ, ದೇವರಲ್ಲಿ ಭಕ್ತಿ, ದೈಹಿಕ ಭೋಗದಿ ವಿರಕ್ತಿ. ಎಷ್ಟು ಉಣ್ತೀಯೋ, ಎಷ್ಟು ಅನುಭವಿಸ್ತೀವಿ, ಇಲ್ಲಿ ವಿರಕ್ತಿ ತಾಳು ಮೊದಲು. ವಿರಕ್ತಿ ಬೇಕಲ್ಲ, ವಿರಕ್ತಿ ಇಲ್ಲದವರ ಬದುಕು ಮುಕ್ತಿ ಇಲ್ಲ. ದೇವರಲ್ಲಿ ಭಕ್ತಿ ಬೇಕು, ದೈಹಿಕ ನಿತ್ಯ ಜೀವನದಲ್ಲಿ ಅನುಭವಿಸುವಲ್ಲಿ ವಿರಕ್ತಿ ಬೇಕು. ಇನ್ನು ನಿನ್ನ ಸರಿಸಮಾನ ಜೀವಿಗಳಲ್ಲಿ ಮೈತ್ರಿ, ಸ್ನೇಹ. ಎಂತ ಮಾತ್ರಿ ಈ ಮೂರಿದ್ರೆ, ಇವು ಮೂರೇ ನೋಡು ದೇವರಿಗೆ ಬಿಲ್ವಪತ್ರಿ. ಎಲ್ಲೆಲ್ಲೂ ಗಿಡ ಹುಡುಕ್ತು ನಾವು. ಬಿಲ್ವಪತ್ರಿಯಲ್ಲಿ ಎಲ್ಲದಪ್ಪ, ಎಲ್ಲಿ ಸಿಕ್ಕಿತು? ಅವು ಬಾಡಿ ಹೋಗ್ತಾವ. ಬ್ಯಾಡ ಅಂಗಿಲ್ಲ, ಬಾಡಿ ಹೋಗ್ತಾವೆ. ಬ್ಯಾಡ ಅನ್ನಂಗಿಲ್ಲ, ಬಾಡಿ ಹೋಗ್ತಾವೆ. ಬ್ಯಾಡ ಅಂಗಿಲ್ಲ ತರ್ರಿ, ಅದೊಂದು ಭಾಷೆ ಭಕ್ತಿ ಒಳ್ಳೇದೇ. ಆದರೆ ಈ ತ್ರಿವಿಧ ದಳ ಬಿಲ್ವಂ ಭಾವುಕನ ಅಧ್ಯಾತ್ಮದೊಳಗೆ ಪಲ್ಲವಿಸಿರಲು ಪಾವನವೇ ಜೀವನ. ಜೀವನ 3 ಅಕ್ಷರ ಏನಾದ್ರು ಪಾವನ ಆಯಿತು. ಈ ರೀತಿ ಸಾಧನೆ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲಿ ಬರದಂತೆ ಮಾಡಿಕೊಡ್ರಪ್ಪ, ಭವಕ್ಕೆ ಬರದಂತೆ ಮಾಡಿಕೊಡ್ರಿ ಅನ್ನೋ ಉದ್ದೇಶದಿಂದ ಪರಮಾತ್ಮ ಗೀತೆಯಲ್ಲಿ ನಾನೇ ಸ್ವಯಂ ನುಡಿದಿದ್ದಾನೆ. ಉತ್ತರೇದಾತ್ಮನ ಆತ್ಮಾನ ಅವಸರಾದಯೇ ಆತ್ಮೈವ ಆತ್ಮವು ಬಂದು ಆತ್ಮೈವರಿ ಪುರಾತ್ಮನಃ. ಈ ರೀತಿ ಹೇಳಿ 6ನೇ ಅಧ್ಯಾಯ ಮುಗಿಸಿ, ನೀನು ಒಳ್ಳೆ ಕೆಲಸ ಮಾಡು. ಒಳ್ಳೆ ಕೆಲಸ ಮಾಡಿ ಒಂದು ವೇಳೆ ದೇಹ ಬಿಟ್ಟರೆ ಮತ್ತೆ ಪುಣ್ಯವಂತರ ಗರ್ಭದಲ್ಲಿ ಬರ್ತಾರೆ. ಧ್ಯಾನ ಮಾಡ್ರಿ. ಇವಾಗ ಧ್ಯಾನ ಮಾಡಿದೀವಿ, ಒಂದು ವೇಳೆ ಧ್ಯಾನ ಪೂರ್ತಿ ಸಿದ್ಧ ಆಗಿಲ್ಲ, ದೇಹ ಪತನ ಆಯಿತು, ಮತ್ತೆ ಇದು ಮಾನವ ಜನಕ್ಕೆ ಬಂದು ಅಲ್ಲಿಂದ ಪ್ರಾರಂಭ ಮಾಡ್ತಾರಲ್ಲ. ಅದಕ್ಕೆ ಒಳ್ಳೆ ಕೆಲಸ ಮಾಡೋಣ, ಧ್ಯಾನ ಮಾಡೋಣ, ಜ್ಞಾನ ಸಂಪಾದನೆ ಮಾಡೋಣ, ಪೂಜೆಗಳು ಮಾಡೋಣ, ದೇವರಿಗೆ ಬಿಲ್ವಪತ್ರಿ ಏರಿಸೋಣ. ಯಾವುದು ಬಿಲ್ವಪತ್ರಿ? ಭಕ್ತಿ, ವಿರಕ್ತಿ, ಮೈತ್ರಿ. ಅವು ಬಿಲ್ವಪತ್ರಿ 3 ಇರ್ತವಲ್ಲ, 3 ಬಿಲ್ವಪತ್ರಿ. ಇವೇ 3 ನೋಡ್ರಿ. ಇಂಥ ನಮ್ಮೊಳಗೆ ಇರ್ತಕ್ಕಂಥ ಅದಕ್ಕೆ ನೋಡಿ, ಗಭೀರೆ, ಕಾಸಾರೆ, ವಿಷದೆ, ವಿಜಾನೆ, ವಿಷನೆ, ಘೋರ ವಿಪಿರೆ, ವಿಶಾಲೆ, ಶೈಲೇಜ ಪ್ರಮತಿ, ಕುಸುಮಾರ್ಥಂ ಕೆಡಮತಿ. ಶಂಕರ ಅಂತಾರೆ, ಅಪ್ಪ ಗಭೀರೆ, ಕಾಸಾರೆ, ದೊಡ್ಡ ಕೆರೆಗಳಲ್ಲಿ, ನೀರಾವರಿ ಸರೋವರಗಳಲ್ಲಿ, ಗಭೀರೆ, ಕಾಸಾರೆ, ವಿಷತಿ, ವಿಷನೆ, ಮನುಷ್ಯರಿರ್ತಕ್ಕಂಥ ಅರಣ್ಯದಲ್ಲಿ, ಗುಡ್ಡಗಳಲ್ಲಿ, ವಿಶಾಲ ಶೈಲೇಜ ಪ್ರಮತಿ, ದೊಡ್ಡ ಅರಣ್ಯದಲ್ಲಿ ಸುತ್ತಾಡ್ತಾರ. ಯಾಕೆ? ಹೂವಿನ ಸಲುವಾಗಿ. ಹೂ ತರಬೇಕಂದ್ರೆ ದೇವರ ಪೂಜೆ. ವಿಶಾಲ ಶೈಲೇಜ ಪ್ರಮತಿ, ಕುಸುಮ ಅಂದ್ರೆ ಹೂವು, ಕುಸುಮಾರ್ಥಂ, ಕುಸುಮಗಳಿಗಾಗಿ ದೊಡ್ಡ ಸರೋವರಗಳಿಗೆ ಹೋಗ್ತಾನ, ಗುಡ್ಡದ ಮೇಲೆ ಹೋಗ್ತಾನ, ಅರಣ್ಯ ಸಂಚಾರ ಮಾಡ್ತಾನ. ಅಲ್ಲ, ಸಮರ್ಪೈಕಂ ಸರಜ ಉಮಾನಾಥೆ ಭವತೆ. ಎಲ್ಲ ಹೊರಗಡೆ ಆಡ್ತಾನ. ನನಗೆ ಬೇಕಾದಂತ ಹೂ ಕೊಡುವಲ್ಲ ಇವನು ಮನುಷ್ಯ. ಭಗವಂತನಿಗೆ ಬೇಕಾಗಿದ್ದ ಹೂ ಯಾವುದು? ಭಗವಂತನಿಗೆ ಬೇಕಾದ ಹೂ ಎಲ್ಲಿದೆ? ಅದನ್ನೇ ಬೇಕಂತ ಭಗವಂತ. ನಾವು ಅದನ್ನು ಕೊಳ್ಳಕ್ಕೆ ತಯಾರಿಲ್ಲ. ಏನಂದ? ಪತ್ರಂ ಪುಷ್ಪಂ. ಕಲಿಬೇಕ್ರಿ ಭಗವದ್ಗೀತೆ. ನಮ್ಮ ಆಸ್ತಿ ಅದು. ಮಕ್ಕಳಿಗೆ ಕಲಿಸ್ರಿ, ಒಂದೊಂದು ಶ್ಲೋಕ ಕಲಿಸ್ರಿ. ಬೇರೆ ಆಲೋಚನೆ ಮಾಡಿ ನಮ್ಮ ಜೀವನ ನಾವು ಹಾಳಾಗಿದ್ದೆ ಮಸ್ತಾಗಿದ್ದ. ಮಕ್ಕಳು ಮುಕ್ತಾರ ಆಗಲಿ.
ಏನು ಕಲಿಸ್ಬೇಕು ಮಕ್ಕಳಿಗೆ? ಬೆಳಿಗ್ಗೆ ಎದ್ದು ಧ್ಯಾನ ಕಲಿಸ್ರಿ, ಪತ್ರಿಯಪ್ಪರು ಹೇಳಿದಂತೆ ನಿಜವಾದ ಧ್ಯಾನ ಕಲಿಸ್ರಿ, ಭಕ್ತಿ ಕಲಿಸ್ರಿ, ಶ್ಲೋಕ ಕಲಿಸ್ರಿ. ಒಂದು ಭಗವದ್ಗೀತೆ ಶ್ಲೋಕ ಹೇಳಿ ಅವ್ರಿಗೆ ಹೇಳಿರ ಮಕ್ಕಳು. ಅಕಸ್ಮಾತ್ ಹುಡುಗರು ನಮ್ಮ ಹಿಂದೆ ಬಂದ್ರೆ ಹೋಗ್ಬಾರ್ದು ನಾವು ನಮ್ಮಿಂದ ಎದ್ದು. ಅದಕ್ಕಾಗಿ ಭಗವದ್ ಏನು ಬೇಡಿರಪ್ಪ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಶ್ಚಿತಿ ತದಹಂ ಭಕ್ತಿ ಹೊರತಂ ಅಶ್ನಾಮಿ ಪ್ರಯತಾತ್ಮನ. ಈ ಮೂರು ಬೇಕು ನನಗೆ, ಅದನ್ನು ತಿಂತೀನಿ ನಾನು ಅಂತ. ಅಶನ ಅಂದ್ರೆ ಅಶನ ತಿನ್ನು, ಅದನ್ನೇ ತಿಂತೀನಿ ನಾನು. ನಮ್ಮ ಮನಸ್ಸನ್ನು ತಿಂತಾನ ನೋಡಿ. ಅವ್ನು ತಿನ್ನು ಕೊಟ್ಟಾಗ ನಮ್ಮ ಜನ್ಮ ಸಾಕ. ಯಾವುದೇ ಪತ್ರಂ ಒಂದು ಎಲೆ ಅಂತ, ಒಂದು ಹೂವು, ಪತ್ರಂ ಪುಷ್ಪ ಒಂದು ಹಣ್ಣು, ಸ್ವಲ್ಪ ನೀರು. ಇವೆಲ್ಲಿ ಎಲ್ಲಿ ಸಿಗ್ತವೆ? ಏನು ಕೊರತೆ ಏನೋ ನೀರು ಕೊರತೆ ಇಲ್ಲ. ಎಲ್ಲಿ ತಪ್ಪಲು ಇಂಥ ಎಲೆ ಅಂತಂದಿಲ್ಲ, ಇಂಥ ಹಣ್ಣು ಅಂತಂದಿಲ್ಲ. ಅದಕ್ಕಾಗಿ ಈ ಮೂರು ಭಗವಂತನಿಗೆ ಕೊಡಲಿಕ್ಕೆ ಯೋಗ್ಯತೆ ಇರದೆ ತಿಳ್ಕೊಳ್ಳಾರ್ದೆ ನಾವು ಸುತ್ತಾಡ್ತೀವಿ. ಎಷ್ಟು ದಿನ ಸುತ್ತಾಡಿದ್ರು ಏನಾದ ವ್ಯರ್ಥ ಆಗ್ತದೆ. ಇವನ್ನು ಕೊಡಲಾರ್ದೆ ಏನೇನು ಕೊಡ್ತೀವಲ್ಲ ಅದಕ್ಕೇನಂತನ ಪತ್ರ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಅರ್ಪಿಸಿದಾಗ ಏನಾಗ್ತದೆ? ಉದ್ಧಾರ ಆಗ್ತದೆ ನಮ್ಮ ಜೀವನ. ಇವನ್ನ ಅರ್ಪಿಸಿ ನೀನೆ. ಅದಕ್ಕೆ ಬಂದಿದ್ದು ಉದ್ಧರೇದ ಆತ್ಮಾನ ಅವಸಾದಯೇತು ಆತ್ಮೈಹಿ ಆತ್ಮನವು ಬಂದು ಆತ್ಮೈಹಿ ಪುರಾತ್ಮನ. ಒಂದು ಎಲೆ ಕೊಡು ನನಗೆ ಸಾಕು. ಯಾವುದು ಎಲೆ? ನಾವು ಬಾಯಿಗೆ ಹಾಕೊಳ್ಳಿ ದೊಡ್ಡ ಎಲೆ ಕೊಡ್ತೀವಿ, ಅದೆಲ್ಲ ಬೇಕಾಗಿತ್ತು. ಒಂದು ಎಲೆ ಅಂದರೆ ಮನಸ್ಸು. ಪತ್ರಂ ಪುಷ್ಪಂ ಚಿತ್ತ. ಪತ್ರಂ ಅಂದರೆ ಎಲೆ, ಚಿತ್ತ ಬಹಳ ಚಂಚಲ. ಗಿಡದ ಮೇಲೆ ಎಲೆ ಇರ್ತದಲ್ಲ, ಸ್ವಲ್ಪ ಗಾಳಿದ್ರು ಕೂಡ ಚಕ್ಕ 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 ಅದು ಹಾರಾಡ್ತಿರ್ತದೆ. ಎಲೆ ಬಹಳ ತೆಳುಗಿರ್ತದಲ್ಲ, ಅದರಲ್ಲಿ ಇದು ಯಾವ ಎಲೆ? ಅದು ರಾಗಿ ಗಿಡ ಅಂತೀವಲ್ರಿ, ರಾಗಿ ಗಿಡ. ಅದು ಅಶ್ವತ್ಥದ ಗಿಡ ಎಲೆ ಬಹಳ ಚಂಚಲಂತದೆ ನೋಡಿ. ಗಾಳಿ ಇರಂಗಿಲ್ಲ, ಹಿಂಗಂತಿರ್ತದೆ ಆ ಎಲೆ. ಅದು ನಿನ್ನ ಚಿತ್ತವನ್ನು ನನಗೆ ಕೊಡಂತ ಪರಮಾತ್ಮ. ಇನ್ನೊಂದು ಮನಸ್ಸು, ಸಂಶಯಯುಕ್ತವಾದಂಥ ಮನಸ್ಸು. ಯಾವುದು ಸಂಶಯ? ಇಂಥ ಸಂಶಯವುಳ್ಳಂಥ ಮನಸ್ಸನ್ನು, ಚಂಚಲವಾದಂಥ ಚಿತ್ತವನ್ನು, ನಿನ್ನ ಬುದ್ಧಿ ಅಂತಕ್ಕಂಥ ಹಣ್ಣನ್ನು ಇನ್ನೊಂದು ಅಹಂಕಾರ ಅಂತಕ್ಕಂಥ ಒಂದು ನೀರನ್ನು ಇವಿಷ್ಟು ನನಗೆ ಕೊಡು ಸಾಕಪ್ಪ, ನಿನ್ನ ಉದ್ಧಾರ ಮಾಡ್ತೀನಿ ಅಂತ. ಹೌದೇ? ಇದನ್ನು ಕೊಟ್ಟು ಎಲೆ ಕೊಟ್ಟು ಉದ್ಧಾರ ಯಾರನ್ನ ಆಗ್ಯಾರ? ಎಲೆಯಿಂದ ಒಂದು ಗಿಡದ ಎಲೆಯಿಂದ ಕೊಟ್ಟು ಉದ್ಧಾರ ಆಗಿದ್ದಾರೆ ಆಗ್ಯಾರಲ್ಲ ಮಹಾಭಾರತದಲ್ಲಿ. ತುಲಾಭಾರಕ್ಕ ರಾಧಾದೇವಿ ಏನಿಟ್ರು? ತುಲಾಭಾರ ಮಾಡುವಾಗ ಏನಿಟ್ರು? ಸತ್ಯಭಾಮ ಏನೇನು ಮನೆ ತುಂಬ ಬಂಗಾರ ರೊಕ್ಕ ಬೆಳೆದಿದ್ದೆಲ್ಲ ತಂದು ತಕ್ಕಳಿಗಿಟ್ಲು. ಪರಮಾತ್ಮ ತೂಕ ಬರಲಿಲ್ಲ. ರಾತ್ರಿ ಭಕ್ತಿಯಿಂದ ಹಾಡಾಡ್ತಾ ಪರಮಾತ್ಮ ನೀನೇ ಗತಿ, ನೀನಲ್ಲದು ಏನುಂಟು ಅಂತೇಳಿ ಒಂದು ತುಳಸಿ ಎಲೆ ತಂದಿಟ್ಲು. ಅದೇ ನೋಡಿ ತುಲಾಭಾರ. ಆ ತುಲಾಭಾರ ಬರೀ ತಲೆಬಾರುಗಳು ತುಲಾಭಾರ ಎಷ್ಟು ಇರುತ್ತದೆ? ಪರಮಾತ್ಮನನ್ನು ಎಬ್ಬಿಸಿತ್ತು ತುಲಾಭಾರ. ಆದರೆ ಪ್ರಪಂಚಕ್ಕೆ ಸಂಬಂಧಪಟ್ಟ ನಾನಾ ರೀತಿ ವಸ್ತುಗಳನ್ನು, ತಮ್ಮ ಆಸ್ತಿಯನ್ನು ಅಲ್ಲಿ ಪರಡಿಯಲ್ಲಿ ಇಟ್ಟರು ಕೂಡ ಹೇಳಂಗಿಲ್ಲ ಅಂತ ನಿದರ್ಶನ. ಭಕ್ತಿಗೆ ಮಾತ್ರ ಮೇಲೆ ಬರ್ತಾನೆ ಅಂತ ನಿದರ್ಶನ. ಇವಾಗೆಲ್ಲ ರೊಕ್ಕ ತುಂಬಿ ಅವ್ರ ಮೇಲೆ ಮಾಡ್ತೀವಲ್ಲ ಸ್ವಾಮಿಗಳನ್ನ. ತುಲ ಬರಲ್ಲ, ನಾವು ಮಾಡಿದ್ರೆ ತುಲ ಬರಲ್ಲ. ಇನ್ನೂ ಕಡಿಮೆ ಅಂದರೆ ಇನ್ನೊಂದು ಚೀಲ ಹಾಕೋದು. ಇದು ತುಲಾಭಾರ ಬಹಳ ಇರುತ್ತೆ. ಇದನ್ನು ಕೇಳಿದ ಭಗವಂತ ಒಂದು ಎಲೆ, ಒಂದು ಚಿತ್ತ, ಒಂದು ಮನಸ್ಸು, ಒಂದು ಸಂಶಯ, ಒಂದು ಅಹಂಕಾರ, ಇವೆಲ್ಲ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವನು ನನಗೆ ಅರ್ಪಿಸಪ್ಪ, ಆವಾಗ ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತ ಭಗವಂತ. ನಾವು ಸ್ವಾಮಿ ಮನಸ್ಸನ್ನು ಬಿಟ್ಟು ಬೇಕಾದ ಕೇಳಬೇಕು. ನಿನಗೇನು ಬೇಕು? ಕಿರೀಟ ಬೇಕು ಅಥವಾ ಕುಡಿ ಬೇಕು? ತುಲಾಭಾರ ಬೇಕಾದ್ರೆ ಮಾಡಿಸ್ತೀವಿ, ನಾವು ಬೇಕಾದ್ರೆ ಮಾಡ್ತೀವಿ. ಮನಸ್ಸು ಮಾತ್ರ ಕೇಳಬೇಡ. ಇಡೀ ಪ್ರಪಂಚದಲ್ಲಿ ಮನಸ್ಸು ಏನಾದರೂ ಕೆಲಸಕ್ಕೆ ಬರ್ತದೆ ನಮಗ? ಮಾತಾಡ್ತಿರ್ತಾನೆ. ಒಂದು ಮನೆಗೆ ಭಾರ ಆಗಿ ಏನು ಸಂಪಾದನೆ ಮಾಡಿರಂಗಿಲ್ಲ. ಏನಪ್ಪ ನಾನು ಏನು ಸಂಪಾದನೆ ಮಾಡಿಲ್ಲ, ಮಾಡದಿಗೆ ನನ್ನ ಮನಸ್ಸು ತಗೊಂಡ. ಮೊದಲು ಮನಸ್ಸು ಕೊಟ್ಟಿರ್ತಾರೆ, ಮನಸ್ಸು ತಗೊಂಡಿರ್ತಾರೆ. ಆಗ ವಯಸ್ಸಾದ ಮೇಲೆ ನನ್ನ ಮನಸ್ಸು ತಗೊಂಡು ದರಿದ್ರದ ನಿನ್ನ ಮನಸ್ಸು ತಗೊಂಡು ನಾನು ಅದೇ ತಿನ್ಲಕ್ಕೆ ಬರ್ತದೆ, ಏನು ಖರ್ಚು ಮಾಡೋಕ್ಕೆ ಒಪ್ಕೊಂತಾರೇನ್ರಿ? ಯಾರು ಕೇಳ್ತಾರ? 1 ಲಕ್ಷ ಸಾಲ ಕೊಟ್ಟಿರ್ತಾರ, ತಮ್ಮ ನಿನ್ನ ಮನಸ್ಸು ಕೊಡೋಣ ಅಂತ ಕೇಳ್ತಾನೆ. ನಾನು ಬಡ್ಡಿ ಕಟ್ಟು ಸರಿಯಾಗಿ ಕಟ್ಟು ಅಂತ ಕೇಳ್ತಾನೆ. ಹೆಂಡತಿ, ಮನೆಯ ಮಕ್ಕಳು ಯಾರು ಮನಸ್ಸನ್ನು ಕೇಳಂಗಿಲ್ಲ. ನನ್ನ ಮನಸ್ಸು ಕೊಡ್ತಂದ್ರೆ ಯಾರು ಒಪ್ಪಂಗಿಲ್ಲ.
ಕೆಲಸಕ್ಕೆ ಬಾರದಂತ ಉಪಯೋಗವಿಲ್ಲದಂತ ನಮ್ಮ ಮನಸ್ಸನ್ನು ಸ್ವೀಕಾರ ಮಾಡಿ ನಮ್ಮನ್ನು ಮುಕ್ತಿ ಕೊಡ್ತಕ್ಕಂಥ ಶಕ್ತಿ ಭಗವಂತನಲ್ಲಿದೆ. ಅದನ್ನೇ ಪತ್ರಂ ಪುಷ್ಪಂ, ಇದು 9ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಬರ್ತದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಅತಹಂ ಭಕ್ತಿ ಬಹುತಂ ಅಶ್ನಾಮಿ ಪ್ರಯತಾತ್ಮನ. ಅದನ್ನ ನಾನು ಊಟ ಮಾಡ್ತಾರೆ ತೃಪ್ತಿ. ಯಾವುದು ಊಟ ಮಾಡಿ ಅಂದ್ರೆ ಭಗವಂತ ಏನೇನು ಎಡೆಗಳು ತಗೊಂಡ್ಬರ್ತೀವಲ್ಲ, ಯಾರು ಊಟ ಮಾಡ್ಯಾರ ಎಲ್ಲ ಅವನಲ್ಲಿ. ಅವನೇನು ಊಟ ಮಾಡ್ತಾನೆ? ಊಟ ಮಾಡೋದಿದ್ರೆ ಕೊಡ್ತಿದ್ದೇನೆ. ಅವು ಊಟ ಮಾಡಿದಂತಾನೆ ತಗೊಂಡೋಗ್ತೀವಿ ಗುಡಿಗೆ ಎಡೆ, ಮತ್ತೆ ವಾಪಸ್ ಕೊಡ್ತಾರೆ ಅಂತ ಗುರುತು ನಮಗ. ಈ ರೀತಿ ಮಾಡಿದಾಗ ಮೊದಲು ಏನಾಯಿತು? ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಪರದರ್ಶಕ, 4 ಜನ ಭಕ್ತರು. ಆರ್ಥ ಅಂದ್ರೆ ಕಷ್ಟ ಬಂದಾಗ ದೇವರು ನೆನೆಯುವ, ಅರ್ಥಾರ್ಥಿ ಸಂಪತ್ತು ಬೇಕನ್ನುವವರು, ಜಿಜ್ಞಾಸ ಈ ರೀತಿ ಬೇಡುವವನು, ಆಧ್ಯಾತ್ಮಿಕ ಶಾಸ್ತ್ರ ಬೇಡುವವನು, ಬ್ರಹ್ಮಸೂತ್ರ ಓದುವನು, ಭಗವದ್ಗೀತೆ ಓದುವನು, ಇವುಗಳ ಮೇಲೆ ಅಪೇಕ್ಷೆ. ಜ್ಞಾನಿ ನೀನೇ ಬೇಕಂತಕ್ಕಂಥದ್ದು. ಪರಮಾತ್ಮನೇ ನಾವು ಹೋಗಿ ಏನಕ್ಕೆ ಕೇಳ್ತೇವೆ? ಪರಮಾತ್ಮನ ಗುಡಿಗೆ ಹೋಗಿ ಏನಾದ್ರು ಕೊಡು, ನೀನು ಬೇಡ, ನೀನೇ ಬೇಕಂತ ಯಾರು ಕೇಳಿದ್ರು? ಭಗವಂತನನ್ನ ಯಾರನ್ನ ಕೇಳಿದ್ರೊಟ್ಟ ಗುಡಿಗೆ ಹೋಗ್ತೀವಿ, ನಮ್ಮ ಅಪ್ಲಿಕೇಶನ್ ತಗೊಂಡು ಹೋಗ್ತೀವಿ. ಇಂಥದ್ದು ಬೇಕು, ನಮ್ಮ ಮಗ ಬೇಕು, ಸಂತಾನ ಬೇಕು, ಮನೆ ಬೇಕು, ಪ್ಲಾಟ್ ಬೇಕು, ಉದ್ಯೋಗ ಬೇಕು, ಇವೆಲ್ಲ ಅಪ್ಲಿಕೇಶನ್ ಕೊಡ್ತೀವಿ. ಆದರೆ ನೀನೇ ಬೇಕು ಅಂತ ಯಾರು ಕೇಳಿಲ್ಲ ಭಗವಂತನನ್ನು. ಅದಕ್ಕೆ ಭಗವಂತನ ಕೇಳಿ ತಪ್ಪಲ್ಲ, ನೀನೇ ಬೇಕಂತ ಕೇಳಿದಂತೆ. ಅದಕ್ಕಾಗಿ 4 ಜನ, ರೊಕ್ಕ ಬೇಕನ್ನೋರು, ಸಂಕಟ ಬಂದಾಗ ನರಳುವವರು, ಆಸ್ತಿ ಬೇಕನ್ನುವವರು, ಶಾಸ್ತ್ರಗಳನ್ನು ಬೇಡುವವರು, ಕೊನೆಗೆ ಪರಮಾತ್ಮನ ಬೇಡುವವರು. ಒಬ್ಬರು ಇದಕ್ಕೆ ದೃಷ್ಟಾಂತ ಕೊಡ್ತಾರೆ. ಒಬ್ಬ ರಾಜ ದೊಡ್ಡ ಶ್ರೀಮಂತ, ಬಹಳ ದೊಡ್ಡ ವ್ಯಾಪಾರ ಬಿಸ್ನೆಸ್. ಇಲ್ಲಿಂದ ಬೊಂಬಾಯಿ, ಡಿಲ್ಲಿ ಎಲ್ಲೆಲ್ಲಿ ಪ್ರದೇಶಗಳು ಓದ್ತಿದ್ದವ್ರು ಎಲ್ಲ ತಗೊಂಡು ಮಾಡು ಕಳಿಸೋದು, ಮತ್ತೆ ಬಿಲ್ ತಗೋದು, ರೊಕ್ಕ ತಗೋದು. ಒಂದ್ಸಲೆಲ್ಲ ಪಾರ್ಸಲ್ ಆಗಿದ್ದು, ಬಿಸ್ನೆಸ್ ಆಗಿತ್ತು. ಫೋನ್ ಬಂತ ಟೆಲಿಗ್ರಾಮ್, ನಿಮ್ದೆಲ್ಲ ಬಿಲ್ ರೆಡಿ ಆಗಿದೆ, ನಿಮ್ಮ ಬಿಲ್ ಎಲ್ಲ ಕ್ಯಾಶ್ ತಗೊಂಡು ಹೋಗ್ಬೋದು, ನೀವೇ ಬರ್ಬೇಕಂತ ಫೋನ್ ಮಾಡಿದ್ರು. ಇವಾಗೇನು ಅದು ಯಾವುದು ATM ಪಾರ್ಟಿ ಬಿದ್ದಿರಲಿಲ್ಲ, ಇರಲಿಕ್ಕಿಲ್ಲ, ಅಲ್ಲಿ ಇಲ್ಲಿ ಬರ್ತಾವಲ್ಲ, ಹಂಗೇನಿಲ್ಲ, ಅವರೇ ಹೋಗ್ಬೇಕು ಪತ್ರ ತಗೊಂಡು ಹೋಗಿ ಎಲ್ಲ ರೊಕ್ಕ ಕ್ಯಾಶ್ ಎಲ್ಲ ಆಯಿತು. ಮನೆಗೆ ಲೆಟ್ರ್ ಬರ್ತಾರೆ ಅಂತ ಅವರಿಗೆ 4 ಮಂದಿ ಹೆಂಡಂತ ಆ ರಾಜನಿಗೆ ಕತ್ತಲಲ್ಲಿ ಇವೇ 4 ಭಕ್ತರು ಪತ್ರ ಬರ್ತಾರೆ. ನಿಮಗೆ ಏನು ಬೇಕು ಟೆಲಿಗ್ರಾಮ್ ಮತ್ತೆ ಕಳಿಸ್ರಿ, ನಿಮ್ಗೆ ಏನೇನು ಬೇಕು, ಯಾರಿಗೆ ಏನು ಬೇಕು, ಎಲ್ಲ ಬಿಲ್ ಆಗಿದೆ, ಬಿಸ್ನೆಸ್ ಸಕ್ಸಸ್ ಆಗಿದೆ, ಹಾಕ್ತೇನೆ ಅಂತ ಟೆಲಿಗ್ರಾಮ್ ಮಾಡಿ. ಒಬ್ಬಕ್ಕೆ ಏನಂದ್ರು, ನನಗೆ ಬಹಳ ಕಾಯಿಲೆ ಇದ್ದೆ, ಎಲ್ಲಿ ಗುಣ ಆಗುವಂತ ವಾಸಿ ಆಗ್ಬೋದು, ಅಲ್ಲಿ ದೊಡ್ಡ ಅಮೇರಿಕ ಡಾಕ್ಟರ್ ಇರ್ತಲ್ಲ, ಅವ್ರಿಗೆ ನಾನು ವಿಷಯ ಹೇಳಿ ಅವ್ರಿಗೆ ಒಳ್ಳೆ ಔಷಧಿಗಳು ತಗಪ್ಪ ಅಂತ ಒಬ್ಬಕ್ಕೆ ಬರಲ್ಲ. ಇನ್ನೊಬ್ಬಕ್ಕೆ ಅಲ್ಲಿ ಬಂಗಾರ ಕಡಿಮೆ ರೇಟ್ ಇರ್ತದೆ, ಒಂದು 10 ತೊಲೆ ನಾನು ಬಂಗಾರ ತಗೊಂಡು ಬಾಕಿ. ಇನ್ನೊಬ್ರು ಏನಂದ್ರು, ಅಮ್ಮ ಜಿಜ್ಞಾಸೆ ಅಲ್ರಿ, ಅಲ್ಲಿ ಗೋರಖ್ಪುರ ಹತ್ತಿರದಂತ ಗ್ರಂಥಗಳು, ಭಗವದ್ಗೀತೆ, ಭಾಗವತ, ಒಬ್ಬರು ಬಹಳ ಸೋವಿ ರೇಟ್ದಲ್ಲಿ ಸಿಗ್ತಾವಂತ, ಕಡಿಮೆ ರೇಟ್ ಸಿಗ್ತಾವಂತ, ಅವು ತಗೊಂಡು ಬರ್ತಾರೆ. 3 ಜನ ಆದ್ರೆ ಇನ್ನೊಬ್ಬೆಕ್ಕಂದ್ರು, ಆಕೆಯ ಟೆಲಿಗ್ರಾಮ, ನನಗೇನು ಅವಶ್ಯಕತೆ ಇಲ್ಲ, ಶೀಘ್ರವಾಗಿ ಆದಷ್ಟು ನೀನೇ ಬರಬೇಕು ಅನ್ಬೇಕು. ಬಂದ ರಾಜ ಎಲ್ಲಿಗೆ ಹೋದವನು? ಅವನು ಬಂಗಾರು ಬಾಕಿ ಕೇಳಿದವರಿಗೆ ಅವನು ಅಕ್ಕಿ ಮನೆಗೆ ಪಾರ್ಸಲ್ ಮಾಡಿದ, ಔಷಧಿಗಳು ಅಕ್ಕಿ ಮನೆಗೆ ಪಾರ್ಸಲ್ ಮಾಡಿದ, ಪುಸ್ತಕಗಳು ಅಕ್ಕಿ ಮನೆಗೆ ಪಾರ್ಸಲ್ ಮಾಡಿದ. ತಾನು ನೀನೇ ಬರ್ಬೇಕಂದ್ರೆ ಅಕ್ಕಿನ ಮನೆಗೆ ಕೂತ್ಕೊಂಡ. ಬೇರೆ ಮನೆಗೆ ಇರ್ತವು, ಈತ ಎಲ್ಲ ಬರಲಿಲ್ಲ. ಇವರು ಬಂಗಾರ ಅವರ ಇವರಿಗೆ ಕೇಳಿದವನು, ಇನ್ನೂ ಬರಲಿಲ್ಲ, ಏನಾಗಿರ್ಬೋದು, ಯಾರನ್ನ ಬೇಕು ಕೇಳ್ತಾರ. ಪಕ್ಕದವ್ರು ಅಮ್ಮ ಇರ್ತಾರ, ನೀನಂತಕ್ಕೆ ಸಣ್ಣ ಮಕ್ಕಿ ಬಂದು ವಾರ ಆಯ್ತು, ಅವನು ನೀವು ಹಾಕಿರ್ತೀವಿ, ನಿಮ್ಮ ಸೌತಿ ಮನೆಗಿರ್ತಾರೆ ನೋಡ, ಶಿಟ್ಟುಕೊಂತೀವಿ. ವಾರ ಆಯ್ತಂತೆ ಬಂದು, ನಾವೇನು ಅಲ್ಲ, ಒಬ್ಬಕ್ಕೆ ಮನೆಗೆ ಇರ್ತಿದ್ದೆ, ನಮ್ಮ ಗತಿ ಏನಂತ ಮನೆಗೆ ಹೋದ್ರು. ಅವನ ಲೆಟರ್ ತೋರಿಸ್ತೀನಿ, ನೀ ಏನು ಬೇಡಿತಿ? ಔಷಧಗಳು ಬೇಡಿದ್ದಾರ, ಔಷಧ ಕಳಿಸೀನಿ. ಆಸ್ತಿ ಬೇಡಿದ್ದೆ ರೊಕ್ಕ ಬಂಗಾರು, ಅದು ಕಳಿಸೀನಿ. ಮತ್ತೆ ಗ್ರಂಥಗಳು ಬೇಡಿರಲ್ಲ ನೀವು, ನಿಮ್ಮ ಗ್ರಂಥಗಳು ಕಳಿಸೀನಿ. ಈಕೆ ನನ್ನನ್ನೇ ಬೇಡ, ನಾನು ಈಗ ಮಾಡಿರ್ತೀನಿ. ಅದರಂತೆ ಭಗವಂತನನ್ನು ನೀನೇ ಬೇಕಂತ ಕೇಳ್ತಕ್ಕಂಥ ನಿರ್ಧಾರ ಸಾಮರ್ಥ್ಯ ಬೇಕು ನಮಗೆ. ನೀನು ಬೇಡ, ನಮಗ ಆರೋಗ್ಯ ಬೇಕು, ಆರೋಗ್ಯ ಸೂತ್ರಗಳ ಪಾಲನೆ ಬೇಡ, ಜನರ ಮತಗಳು ಬೇಕು, ಜನಹಿತ ಸಾಧನೆ ಬೇಡ ಅಲ್ಲ, ಬೇಕು. ಆದರೆ ಸ್ವತಂತ್ರ ಧೀರ ಸಿದ್ದೇಶ್ವರ ನೀನು ಕೊಡುವ ದಾನಗಳು ಬೇಕು, ನೀನು ಬೇಡ. ನೀನು ಕೊಡ್ತಕ್ಕಂಥ ಐಶ್ವರ್ಯ ಬೇಕು ನಮಗ.
ನೀನು ಬೇಡ. ಅಧಿಕಾರ ಬೇಕು, ಅಧಿಕಾರ ನಿರ್ವಹಣೆ ಬೇಡ, ವಿಶ್ವವಿದ್ಯಾಲಯದ ಪದವಿ ಬೇಕು, ಅಧ್ಯಯನ ಬೇಡ. ಸ್ವತಂತ್ರ ದೇವ ಸಿದ್ದೇಶ್ವರ, ನೀನು ಕೊಡುವ ಸಂಪತ್ತು ದಾನಗಳು ಬೇಕು, ನೀನು ಬೇಡ. ಅವನು ಬೇಡಂದಾಗ ಏನಾಗ್ತದೆ? ಅವನು ಬೇಡ ಅಂದಾಗ ಆಸ್ತಿ ಹೆಂಗೆ ಬರ್ತದೆ? ಅವನಿದ್ರೆ ಎಲ್ಲ, ಅವನಿದ್ದಲ್ಲಿ ಎಲ್ಲ ಇರ್ತಾವ. ಅದಕ್ಕಾಗಿ ಈ ರೀತಿ ಭಗವದ್ಗೀತೆ ಕೇಳಿದಾಗ ಭಗವಂತನಿಗೆ ಏನನ್ನು ಅರ್ಪಿಸಬೇಕು ಅನ್ನೋ ಆರೋಪ ಬರ್ತಾನೆ. ಇದುವರೆಗೆ ಗೊತ್ತಿಲ್ಲ ಭಗವಂತ ಏನು ಅರ್ಪಣೆ ಮಾಡ್ಬೇಕು. ನಾವು ಏನಾದರೂ ಏನೇನೋ ಅರ್ಪಣೆ ಮಾಡ್ತೀವಿ. ಭಗವಂತನಿಗೆ ಪ್ರೀತಿಕರವಾದಿ ಆಗಿದ್ದು ಯಾವುದು? ಪತ್ರಂ ಹಣ್ಣು ಕೊಟ್ಟು ಉದ್ಧಾರ ಆದವರು ಯಾರು? ಶಬರಿ. ಶಬರಿ ಏನು ಕೊಟ್ಲಕ್ಕೆ? ಬಂಗಾರ ಕೊಟ್ಟ ರಾಮಗ, ಬೆಳ್ಳಿ ಕೊಟ್ಲಾಕೆ ಶಬರಿ ಅಮ್ಮ ಭಾರಿ ಹಣ್ಣರಿ. ಅದು ಕಡ್ದಿಟ್ಟಿದ್ದು ಹಣ್ಣು ಹಾಸ್ಕೊಂಡು ಬರೋದ್ರಿ. ಅವ್ರು ಮತಂಗ ಮಾರ್ಸ್ಗಳು ಹೇಳಿದ್ರು, ನಿನಗೆ ನನ್ನ ಗತಿ ಏನಂದ್ರೆ, ನಿನ್ನ ಗತಿ ಇವತ್ತಲ್ಲ ನಾಳೆ ಯಾವತ್ತೂ ಒಂದು ದಿವಸ ರಾಮ ಸೀತೆಯನ್ನ ಕಳ್ಕೊಂಡು ಈ ಹಾದಿಗೆ ಬರ್ತಾನ ಆವತ್ತು ನಿನಗೆ ಉಪದೇಶ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಆಸೆ. ಹಣ್ಣು ನೋಡೋದು, ಹಣ್ಕೊಂಡು ಬರೋದು, ಕಡಿಯೋದಿಂಗ ಸಿಹಿದ್ರೆ ತೆಗೆದಿಡೋದು. ರಾಮನಿಗೆ ಕೊಡ್ಲಿಕ್ಕೆ, ಭಗವಂತನಿಗೆ ಕೊಡಲಿಕ್ಕೆ. ಭಗವಂತನಿಗೆ ಎಂದಲಿಲ್ಲ. ಆ ರೀತಿ 90 ವರ್ಷ ಮಾಡಿರ್ತಾರೆ. 90 ವರ್ಷ ಆ ರೀತಿ ಮಾಡಬೇಕು. ಒಂದು ದಿವಸ ರಾಮ ಬಂದ, ಅಪ್ಪ ಭಗವಂತ ನಿನ್ನೆಲಿಂದ ಕಾಯ್ತು ನಾನು ಅಂತ. ನಿನ್ನೆಲಿಂದ 90 ವರ್ಷ ಏನಾಗಿದ್ದು? ನಿನ್ನೆ ಆ ಭಕ್ತಿ. ಇದು ಭಕ್ತಿ ತನ್ಮಯ. ದಿನಗಳ ಗೊತ್ತಿಲ್ಲ, ಯುಗಗಳು ಗೊತ್ತಿಲ್ಲ ಭಕ್ತನಿಗೆ. ನೀವು ಧ್ಯಾನ ಮಾಡಕ್ ಕುಂತ್ರೆ ಇದಕ್ಕೆ ಯುಗಗಳು ಗೊತ್ತಿಲ್ಲ, ದಿನಗಳು ಗೊತ್ತಿಲ್ಲ, ಗಂಟೆಗಳು ಗೊತ್ತಿಲ್ಲ, ದಿನ ಗೊತ್ತಿಲ್ಲ, ತಿಂಗಳು ಗೊತ್ತಿಲ್ಲ, ವರ್ಷ ಗೊತ್ತಿಲ್ಲ, ಯುಗಗಳು ಗೊತ್ತಿಲ್ಲಂಗೆ ಇಂಥದ್ದೇ ಅದರಂತೆ ಧ್ಯಾನ ಮಾಡಿ ಪವಿತ್ರರಾದಂಥ ಮುನಿಗಳು ವಾಸಿಸಿದಂಥ ನಮ್ಮ ದೇಶ. ಅಂಥವರಲ್ಲಿ ನಮ್ಮ ಪತ್ರಿಕೆ ಅಪ್ಪಗಳು ನೋಡಿರಲ್ಲ ಎಷ್ಟು ರೀ. ಆಂಧ್ರ ಕರ್ನಾಟಕ ಮಾಡಕ್ಕೆ ಬೇಕಾದಲ್ಲಿ ಆದರೆ ನಾವು ಅನುಸರಣೆ ಮಾಡೋಬೇಕು. ಅದರಂತೆ ಭಗವದ್ಗೀತೆ ಕೇಳೋಣ. ಯಾರ ಹತ್ರ ಹೋದ? ನೀನೇ ಬೇಕು. ನೀನು ಬೇಡ ಅಂದ್ರೆ ಅವನೇ ಬರ್ತಾನೆ. ಅವನೇ ಬೇಕಂತ ಕೇಳ್ಬೇಕು. ನಾವು ಭಗವಂತನೇ ಕೇಳಬೇಕು, ನೀನೇ ಬೇಕಂತ. ಅದಕ್ಕೆ ಒಬ್ಬ ಶ್ರೀಮಂತರ ಮಗನಿಗೆ ಲಗ್ನ ನಿಶ್ಚಯವಾಯಿತು. ಅವರಷ್ಟು ಶ್ರೀಮಂತರ ಮನೆಗೆ ಹೆಣ್ಣು ತೆಗಿತಾರೆ ಯಾರಾದ್ರೂ. ಇವಾಗ ಅಂಥವರೇ ಬೇಕು, ನಮ್ಮಂಥವ್ರೇ ಬೇಕು. ಟ್ರಾಕ್ಟ್ರಿ ಇದ್ದವ್ರು ಬೇಕು, ಅವ್ರದೊಂದು ದೊಡ್ಡ ಏನೋ ಇರಬೇಕು, ಫ್ಯಾಕ್ಟ್ರಿ ಇರಬೇಕು. ಇವರು ಫ್ಯಾಕ್ಟ್ರಿ ಇರ್ತಾವ, ಅವ್ರು ಫ್ಯಾಕ್ಟ್ರಿ ಇರ್ತಾವ ತಿಳ್ಕೊಳ್ಳೋಣ. ಅಂಥ ಮನೆಗೆ ಶ್ರೀಮಂತರ ಮನಾಗಿ ಹೆಣ್ಣು ತೆಗೆದು ಕಾಯಮಾಯಿತು, ನಿಶ್ಚಯ ಆಯಿತು. ಅವರು ಶ್ರೀಮಂತರಿದ್ದರು. ನಿಶ್ಚಯ ಆಗುವಾಗ ಬೇಕಾದಷ್ಟು ಬಂಗಾರ ಸಾಮಾನು ಹಾಕಿದ್ರು. ನಕಲೀಸು, ಪದಕಗಳು, ಕಿವಿಗಳಿಗೆ, ತಲೆಗೆ, ಮೂಗಿಗೆ, ಕೈ ಬಂಗಾರ ಬಳೆಗಳು, ಬಂಗಾರದ ಕಡೆಗಳು ಎಲ್ಲ ಹಾಕಿ ಬಂದರು. ನಿಶ್ಚಯ ಆ ಹುಡುಗಿಗೆ ಶ್ರೀಮಂತರವರು ಹಾಕಿ ಬಂದು ಅಂತ ಇನ್ನು ಮದುವೆ ಮಾತಾಡಿದ್ದಿಲ್ಲ. ಆ ಹುಡುಗಿ ನಾನು ಒಲ್ಲೆ ಹುಡುಗ, ನಾನು ಗಾಬರಿ ಆದ್ರೆಲ್ಲರು ನಾನು ಒಲ್ಲೆ ಹುಡುಗನ ಅಂತಂದು ಎಲ್ಲ ಸಾಮಾನು ಹಾಕ್ಯಾಗ್ಯಾರ. ನಿಶ್ಚಯ ಆಗ್ಯದ 10 ಮಂದಿ ಒಳಗೆ. ನಾನು ಒಲ್ಲೆ ಅಂತ. ಅಯ್ಯೋ ಏನಮ್ಮ ನಾನು ಮರ್ಯಾದೆ ಹೋಗ್ತದೆ. ತಾಯಿ ತಂದೆ ಮನೆಯವರು ಮರ್ಯಾದೆ ಹೋಗ್ತದೆ. ಏನಿದ್ದೀನಿ ಇಲ್ಲ ಬುದ್ಧಿ ಐತೀನಿ ನನಗೆ ಮೊದಲೇ ಹೇಳ್ಬೇಕಿಂತಾಕಿ. ಇವಾಗ ಏನಾಯ್ತು ಒಲ್ಲೆ? ನಾನು ಒಲ್ಲೆ ಅಂದ್ರೆ ಒಲ್ಲ ಇಲ್ಲ ಮಾಡ್ಕೋಬೇಕಂತವ್ರು. ಒಂದು ವೇಳೆ ಹಾಗೆ ಕೊಟ್ಟರೆ ನಾನು ವಿಷ ಕುಡ್ಸಾಯ್ತು ಏನು ಮಾಡಬೇಕು ಗಂಡ ಅಂತೇಳಿ ಅವರು ತಂದೆ ತಾಯಿಗಳು ಅವರು ಮನೆಗೆ ಹೇಳಿ ಕಳಿಸಿದ್ರು. ಆ ಹುಡುಗನ ತಂದೆ ತಾಯಿಗಳು ಏನಪ್ಪ ಕ್ಷಮಿಸಬೇಕು, ಈ ರೀತಿ ಆಗ್ಯದ. ಆ ಹುಡುಗಿ ಒಂದೇ ಸಲ ಆಟ ಹಿಡಿದಾರ, ಸಾಯ್ತೀನಿ ಅಂತಾರ. ಕೊಟ್ಟರೆ ಮದುವೆ ಆದ್ರೆ ಸಾಯ್ತೀನಿ ಅಂತಾರ ಅಂತೇಳಿ ಅವರು ಬಂದರು. ಅವರು ಆಯ್ತಲ್ಲಪ್ಪ ಇದು ಇವಾಗ ಮೊದಲಾಗಿತ್ತು ಒಳ್ಳೆಯದು, ಆಮೇಲೆ ಮಾಡಿಕೊಂಡ ಮೇಲೆ ಆಗಿದ್ರೆ ಏನೋ ಪರಿಸ್ಥಿತಿ ಆಯ್ತು ಕೂಡ ನಮ್ಮ ಋಣ ಇದಂತರು. ಆದರೆ ಮತ್ತೆ ಹೋಗಿ ವಾಪಸ್ ಹೋದ್ರು. ಅವರು ವಾಪಸ್ ಹೋದಾಗ ಏನು ಮಾಡಿದ್ರು? ಅವ್ರು ಹಾಕಿದ ಸಾಮಾನು ಕೊಡ್ಬೇಕು. ಬಂಗಾರ ಬಳೆ, ಬಂಗಾರ ಪದಕ ಇವೆಲ್ಲ ಕೊಡ್ಬೇಕಲ್ಲ, ಬಿಚ್ಚಿ ಕೊಡ್ಬೇಕಲ್ಲ. ಇಲ್ಲಮ್ಮ ಮತ್ತೆ ಅವ್ರ ಸಾಮಾನು ಏನು ಒಡವೆದ್ದೆಲ್ಲ ಕೊಡ್ಬೇಕಲ್ಲ. ಅಲ್ಲಪ್ಪ ನಾನು ಹುಡುಗರು ಅಲ್ಲಂದಿನಿ, ಬಂಗಾರ ಅಲ್ಲಂದಿನಿ ನಾನು. ನನ್ನ ಸಾಮಾನು ಅಲ್ಲಂದಿನಿ, ಆ ಹುಡುಗನು ಅಲ್ಲಂದಿನಿ. ಸಾಮಾನು ಯಾರು? ಅವನು ಬೇಕಾಗಿದ್ರೆ ಅವನು ಬೇಕು ಅಂತಂದ್ರೆ ಸಾಮಾನ್ಯನು, ಅವನೇ ಬೇಕಿಲ್ಲ ಅಂದ್ರೆ. ಅದರಂತೆ ಸರಾಚರ ಚರಾಚರ ಪ್ರಪಂಚ ಯಾರದು? ಯಾವನ ನಿಮಿತ್ತ? ಈ ಬ್ರಹ್ಮಾಂಡಗಳು ಯಾವನ ಹೊಟ್ಟೆಯಲ್ಲಿದ್ದಾವ? ಸೃಷ್ಟಿ ಸ್ಥಿತಿ ಲಯಗಳು ಯಾವನ ಆಧೀನದಲ್ಲಿದ್ದಾವ? ಪರಮಾತ್ಮ. ಈ ಪ್ರಪಂಚದ ಯಾರು ಕೊಟ್ಟಿದ್ದು? ಪರಮಾತ್ಮ ಕೊಟ್ಟಿದ್ದು. ನಮಗೇನು ಇವು ಬೇಕು, ಅವನು ಬೇಡ. ಪರಮಾತ್ಮ ಬೇಡ, ಇವರು ಬೇಡ ಅಂದವರಿಗೆ ಮಾತ್ರ ಗತಿ ಇಲ್ಲ, ಮೋಕ್ಷ ಇಲ್ಲ. ಎಷ್ಟು ಜಪ ಮಾಡಿದಿರಲ್ಲ, ಎಷ್ಟು ಯೋಗ ಮಾಡಿದಿರಲ್ಲ, ಯಾಗ ಯಜ್ಞಾದಿಗಳು ಮಾಡಿದಿರಲ್ಲ, ಮೊದಲು ಅವನನ್ನು ಪ್ರೀತಿಸ್ರಿ. ಅವನು ಕೊಟ್ಟಿದ್ದಲ್ಲ. ಯಾರು ಕೊಟ್ಟಿದ್ದು ಪ್ರಪಂಚ ನಮಗ?
ಅವನು ಕೊಟ್ಟಿದ್ದು, ನೀನು ಕೊಟ್ಟಿದ್ದು ನಿನಗೆ ಅಂತೇಳಿ ಈ ರೀತಿ ಜೀವನ ಮಾಡ್ರಿ ಅಂತೇಳಿ ಪರಮಾತ್ಮನನ್ನು ಸ್ಮರಿಸುತ್ತಾ ಅವನು ಕೊಟ್ಟಿದ್ದು ಅವನಿಗೆ ಅರ್ಪಿಸಲಿ. ನಾವು ನಮ್ಮದೇನಲ್ಲ, ಅವನು ಕೊಟ್ಟಿದ್ದು ಅವನಿಗೆ. ನಾವು ಗಂಗೆಗೆ ಹೋಗಿ ನದಿಯಲ್ಲಿ ನಿಂತು ನೀರು ತರ್ಪಣ ಕೊಡ್ತೇವೆ. ಎಲ್ಲಿ ನೀರು ತರ್ಪಣ ಕೊಟ್ಟಿವೆ? ಎಲ್ಲಿ ತಂದೆ ನೀರು? ಎಲ್ಲಿ ತಂದೆ ನೀರು? ಅದೇ ನೀರೇ ಆಗಿ ತರ್ಪಣ ಮಾಡಬೇಕ. ನೀನು ಬರುವಾಗ ಹೆಂಗೆ ಬಂದೀವಿ ನಾವು? ಏನೋ ತಂದಿವೇನು? ಅದಕ್ಕಾಗಿ ಇರುವ ಕೆಲ ದಿನವಿಲ್ಲಿ, ಇರುವ ಕೆಲ ದಿನವಿಲ್ಲಿ, ಎಷ್ಟು ದಿನ ಅಂತು? ಕೆಲವು ದಿನ, ಹಲವು ದಿನ ಅಂತಿಲ್ಲ. ಇರುವ ಕೆಲ ದಿನವಿಲ್ಲಿ ಕೆರೆಯ ನೀರನ್ನು ಕೆರೆಗೆ ಸುರಿದು ಪುಣ್ಯವ ಗಳಿಸಿ ಬದುಕು ನೀ ಪಾಡು. ಇರುವ ಕೆಲ ದಿನ, ಹಲ ದಿನ, ಹಲವು ಅಂದ್ರೇನು? ಅನಂತ, ಅನೇಕ. ಇರುವ ಕೆಲ ದಿನವಿಲ್ಲಿ ಏನು ಮಾಡಬೇಕು? ಪುಣ್ಯ ಬೇಕಲ್ಲ. ಕೆರೆಯ ನೀರನ್ನು ಕೆರೆಗೆ ಸುರಿದು, ನೀನು ತಂದಿದ್ದೇನಿಲ್ಲ ಕೊಡ್ಬೇಕಾಗಿದೆ. ತಂದಿವ್ರಿ ಯಾರಾದ್ರೆ ಬರುವಾಗ ಬೆತ್ತಲೆಯ ನೀ ಬಂದು ಬೆತ್ತಲೆಯ ನೀ ಪೋಪೆ ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ ಚಟ್ಟಕ್ಕೆ ನಿನ್ನ ನೇರಿ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮಂಕುತಿಮ್ಮ. ಬರುವಾಗ ಹೆಂಗೆ ಬಂದೀನಿ ಕೊಡ್ತದೆ ಎಲ್ಲರಿಗೆ, ಹೋಗುವಾಗ ಹೆಂಗೆ ಹೋಗುತ್ತೆ ಕೊಡ್ತದ. ಏನೋ ನೀವು ಉಳಿಸ್ತದೆ ಮೈ ಮೇಲೆ ಸ್ವಲ್ಪ ಏನಾರ ಎಲ್ಲ ಕಿತ್ತಿ ಬೆತ್ತಲೆಯ ನೀ ಬಂದೆ ಬೆತ್ತಲೆಯ ನೀ ಪೋಪೆ ವಸ್ತ್ರ ವೇಷಗಳೆಲ್ಲ ಇವೆಲ್ಲ ಏನು ಎಂತೆಂಥ ವಿಚಿತ್ರವಾದಂಥ ವಸ್ತುಗಳೀಗ ಎಂತೆಂಥ ಉಡುಪುಗಳು. ಸಮಾಜ ಹಾಳಾಗಿ ನಾಶ ಆಗ್ತಕ್ಕಂಥ ವಸ್ತುಗಳು, ಹಾಳಾಗ್ತಕ್ಕಂಥ ಉಡುಪುಗಳು, ವಿಚಿತ್ರ ಇದು ಏನು ಬಂದದ್ದು ಅಂತ. ಅದಕ್ಕಾಗಿ ಬೆತ್ತಲೆಯ ನೀ ಬಂದೆ ಬೆತ್ತಲೆಯ ನೀ ಪೋಪೆ ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ ಏನ್ ಮಾಡ್ಬೇಕ್ರಿ? ಚಟ್ಟಕ್ಕೆ ನಿನ್ನ ನೇರಿಪು ಮುನ್ನ ನೀನಾಗಿ ಕೀರ್ತಿಸೆಯ ಕಂತೆಗಳ ಮಂಕುತಿಮ್ಮ. ನಿನ್ನನ್ನು ಒಂದ್ಸಲ ಚಟ್ಟಕ್ಕೆ ಏರಿಸ್ಬೇಕಂತ ತಪ್ಪದಿನ. ಆಯ್ತು ಹೋಗ್ಯಾರ, ಇಲ್ಲ ಎಲ್ಲರಿಗೂ ಫೋನ್ ಮಾಡ್ರಿ, ಅದು ಚಟ್ಟ ತಯಾರು ಮಾಡ್ರ. ಅಷ್ಟರೊಳಗ ಏನು ಮಾಡ್ಬೇಕ್ರಿ? ನಿನ್ನ ಮೇಲಿದ್ದು ನೀನಾಗಿ ಕೊಡುವುದಕ್ಕೆ ಕಸ್ಕೊಡೋದಕ್ಕೆ ವ್ಯತ್ಯಾಸ ಇದೆ. ನಾವು ಕೊಟ್ಟರೆ ಗೌರವ, ಅವ್ರಿಗೆ ಕಿತ್ತಿಕೊಂಡ್ರೆ ಕಿವಿಗೆ ಕಿತ್ತಿ ಹೊಡೆದಾಗ ಕೊಯ್ಕೊಂಡು ಏನು ಮಾಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ನೀನೇ ಕೊಟ್ಟಿದ್ರೆ ಎಷ್ಟು ಬೇರೆ. ನಮ್ಮ ಮುದುಕಿ, ನಮ್ಮ ಅಮ್ಮ, ನಮ್ಮ ಅತ್ತೆ ಇರ್ಲಿಕ್ಕಾಗಿ ನಮಗೆಲ್ಲ ಕೊಡಬೇಕು. ಒಳ್ಳೇದಲ್ಲ? ನಿನ್ನ ಪ್ರೀತಿ ನೋಡ್ಕೊಳ್ಳೋಂಗಿಲ್ಲ. ಅವ್ರು ಕೊಳ್ಳೋದು ಏನೋ ಕರಿದಿಂಬಿನಲ್ಲಿ, ಹಾಸಿಗೆಯಲ್ಲಿ, ಮಣ್ಣಲ್ಲಿ ಮುಚ್ಚಿಟ್ಟು ಸುಮ್ಮನೆ ಯಾರಿಗಿಲ್ಲ ನಮಗೆ ಅದಕ್ಕೆ ಇರುವಾಗ ಮಾಡ್ರಿ ನೀವು. ಇದೊಂದು ಧರ್ಮ ಸೂತ್ರ. ಅದಕ್ಕಾಗಿ ಈ ರೀತಿ ಮಾಡಿದಾಗ ಕಿತ್ತೆಸೆಯೋ ಕಂತೆಗಳ ಮಂಕುತಿಮ್ಮಂತೆ ನಾವು ಕೂಡ ಇರುವಾಗಲೇ ಏನು ನಮ್ಮದಲ್ಲದ್ದು ಏನು ಇರುವ ಕೆಲ ದಿನವಿಲ್ಲಿ ಕೆರೆಯ ನೀರನ ಕೆರೆಗೆ ಸುರಿದು ಪುಣ್ಯವ ಗಳಿಸಿ ಬದುಕು ನೀ ಬಾಳು. ಹೊರಗದಿರು ಪರರ ಸೊಗಸಿರಿಗೆ ಮತ್ಸರದಿಂದ ತೆರೆಗೆ ಕೊಟ್ಟಿಹರವರು ವಿಧಿಯ ನೀ ಕೇಳು, ಅವನು ಕೇಳು. ಅವ್ರ ಮೇಲೆ ಯಾರು ದಿನಕ್ಕೂ ಅಸೂಯ? ಮೊದಲು ಅವ್ನು ಏನಿತ್ತು ನಿನಗೆ, ಮೊದಲು ಏನಿತ್ತು ಇವಾಗ ನಿನಗೆ ಯಾಕೆ ಚಿಂತೆ? ಅವ್ರ ಚಿಂತೆ ಅವ್ರು ಎಲ್ಲಿ ಪಡ್ಕೊಂಡು ಬಂದ ಅಲ್ಲೋಗಿ ಕೇಳು ಅಲ್ಲ. ಈ ರೀತಿ ಬದುಕಿದಾಗ ಜೀವನ ಸಾರ್ಥಕ ಅಂತೇಳಿ ಮುಂದೆ 8ನೇ ಅಧ್ಯಾಯ ಹೇಳುತ್ತಾ ಭಾಳ ಒಳ್ಳೆ ಮಾತು ಹೇಳ್ತಾರೆ. 8ನೇ ಅಧ್ಯಾಯ ಇದೆ. ಏನು ಹೇಳ್ತಾರೆ ಅಂದರೆ, ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅರ್ಜುನ, ಅಂತ್ಯಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ, ಯಾವನು ಅಂತ್ಯ ಸಮಯದಲ್ಲಿ, ಯಾವುದು ಅಂತ್ಯ ಸಮಯ? ಎಲ್ಲ ಮಾತು ನಿಂದಿರ್ತಾವ, ಕಣ್ಣು ನಿಂದಿರ್ತಾವ. ಅಂತ್ಯಕಾಲ, ಕೊನೆಗಾಲ. ಅಂತ್ಯಕಾಲೇಚ ಮಾಮೇವ ಸ್ಮರನ್ ಮುಕ್ತ, ಯಾವನು ಅಂತ್ಯ ಸಮಯದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಪ್ರಾಣ ಬಿಡ್ತಾನೋ ಅವನು ಎಲ್ಲಿಗೆ ಹೋಗ್ತಾನೆ? ನನ್ನಲ್ಲಿ ಬರ್ತಾನೆ. ಅವನು ಮತ್ತೆ ಪುನರ್ಜನ್ಮ ಇಲ್ಲ, ಗ್ಯಾರಂಟಿ, ಸಂಶಯ ಅನಸಂಶಯ. ಆಗ ನಾವು ಕೂಡ ಅಂತ್ಯಕಾಲೇಚ ಅಂದ್ರೆ ಯಾವಾಗ ತಿಳ್ಕೊಂಡಿವಿ ನಾವು? 80-90 ವರ್ಷ ಮಾತಾಡ್ಲಿಕ್ಕೆ ಬರಲಾರ್ದಾಗ, ಕಣ್ಣು ಕಾಣಲಾರ್ದಾಗ, ಮಾತಾಡ್ಸ ಬರ್ತಾರೆ ಅವ್ರ ಮಕ್ಕಳು, ಮಾತಾಡಿ ಬರೋದು, ಅಳ್ತಾರ, ನೋಡಿ ಕಾಣಬಾರ್ದು. ಯಾರು ಅಪ್ಪ ನಾನು ಬಂದೆ ನಿನ್ನ ಮಗಳು, ಯಾರು ಇವ್ ಕೆಲಸ ಮಾಡಂಗಿಲ್ಲ, ಇವಳ ಕೆಲಸ ಕೇಳಂಗಿಲ್ಲ, ಇಷ್ಟೆಲ್ಲ ಮಾಡ್ತಾವಲ್ಲ. ಇಷ್ಟೆಲ್ಲ ಆದ್ಮೇಲೆ ಏನ್ ಲಾಭದ್ರಿ? ಅದಕ್ಕೆ ಇಷ್ಟೊಳಗಾಗಿ ಯಾವುದು ಅಂತ್ಯಕಾಲ, ಪ್ರತಿ ಶ್ವಾಸ ಉಸಿರು ಅಂತ್ಯಕಾಲ. ಅದಕ್ಕೆ ಅವರು ಉಸಿರು ಮೇಲೆ ನೆನಪಿರೋದು, ಶ್ವಾಸ ಮೇಲೆ ಧ್ಯಾಸ ಏನ್ರಿ? ಪ್ರತಿ ಶ್ವಾಸ ಕೂಡ ಅಂತ್ಯಕಾಲವೇ. ಹೊರಗೋಗಿದ್ದು ಒಳಗೆ ಬರ್ಲಂದ್ರೆ ಸಾವೇ, ಒಳಗೋಗಿದ್ದು ಒಂದು ವೇಳೆ ಹೊರಗೆ ಬರಲಿಲ್ಲ ಸಾವೇ.
ಹೊರಗೋಗಿ ತಪ್ಪದೇ ಒಳಗೆ ಬರಬೇಕು, ಒಳಗೋಗಿ ಹೊರಬೇಕು ಗಂಡು ಕೊಟ್ಟಿರೋದಕ್ಕೆ ಅವನ ಆಜ್ಞೆ. ಇದು ಪ್ರತಿ ಶ್ವಾಸ ಕೂಡ, ಪ್ರತಿ ಉಸಿರು ಅಂತಕಾಲವೇ. ಎಷ್ಟು ದೂರದ. ಅದಕ್ಕಾಗಿ ಜನನ ಮರಣಗಳ ನಡುವಣ ಅಂತರ ಒಂದು ಉಸಿರು. ಉಸಿರಿದ್ರೆ ಏನು ಮಾತಾಡೋಲ್ಲಪ್ಪ ಅಂದ್ರೆ ಮೊದಲು ಎಲ್ಲಿ ನೋಡ್ತೀವಿ? ಉಸಿರಿಲ್ಲ ಅಂತ ಯಾವುದು? ಹುಟ್ಟುವುದಕ್ಕೆ ಜೀವನ ಮತ್ತು ಮರಣಗಳ ನಡುವಣ ಅಂತರ ಎಷ್ಟು ಕಿಲೋಮೀಟರ್? ಧಾರವಾಡದಿಂದ ಹುಬ್ಬಳ್ಳಿಗೆ ಎಷ್ಟು ಕಿಲೋಮೀಟರ್ ಗೊತ್ತದ? ಜೀವನದಿಂದ ಮರಣಕ್ಕೆ ಎಷ್ಟು ಕಿಲೋಮೀಟರ್ ದೂರದ? ಒಂದು ಉಸಿರು. ಹೊರಗೋಗಿ ಒಳಗೆ ಬರಲಿಲ್ಲ, ಒಳಗೋಗಿ ಹೊರಗೆ ಬರಲಿಲ್ಲ, ಈ ಕತೆ ಎತ್ತೋ ಫೋನ್ ಮಾಡ್ರಿ ಎಲ್ಲರೂ. ಅದಕ್ಕೆ ಜೀವನ ಮರಣಗಳ ನಡುವಣ ಅಂತರ ಒಂದು ಉಸಿರು. ಸ್ವರೂಪ ಕುರೂಪಗಳ ನಡುವಣ ಅಂತರ ಒಂದು ನೋಟ. ಸ್ಮೃತಿ ವಿಸ್ಮೃತಿಗಳ ನಡುವಣ ಅಂತರ ಒಂದು ನೆನಪು. ಸ್ವತಂತ್ರ ದೇವ ಸಿದ್ದೇಶ್ವರ, ನಿನ್ನ ನನ್ನ ನಡುವಣ ಅಂತರ ಒಂದು ಅಹಮಿಕೆ. ನಾವು ಭಗವಂತ ಕಾಣಬೇಕಾ? ಪರದೆ ಹೋಗ್ಬಿಟ್ಟು. ಯಾವುದು ಪರದೆ? ಅಡ್ಡ ಕಟ್ಟಿದ ಪರದೆ. ಅಹಂ. ಇದೊಂದೇ ಅಡ್ಡ ಅಂತ ಭಗವಂತನಿಗೆ ನಮಗೆ ಏನು ಅಡ್ಡ ಆಗಿದ್ರಿ? ಅಹಂ. ನಾನು ಇದ್ದರೆ ಅವನಿಲ್ಲ, ನಾನು ಇದ್ದರೆ ಅವನಿರ್ತಾನೆ. ಅದಕ್ಕಾಗಿ ಅಂತಕಾಲೇಚ ಮಾಮೇವ ಸ್ಮರಣ ನಾವು ಕಳಬಡಿಸ್ತೀವಿ. ಸಮಯ ಆದಾಗ ಏನೇನೋ ಕಳಬಡಿಸ್ತೀವಿ. ಒಬ್ಬ ನನ್ನ ಸಾಯುವಾಗ ಆ ಊರಲ್ಲಿ ಕೋದಂಡರಾಮ ಸ್ವಾಮಿ ಗುಡಿ ಇತ್ತು. ಸಾಯುವಾಗ ಭಗವಂತನ ಅಂತಕಾಲೇಚ ನೆನೆಬೇಕಲ್ಲ. ಪ್ರತಿದಿನ ಕೋದಂಡರಾಮ ಸ್ವಾಮಿಗಳ, ಕೋದಂಡರಾಮ ಅಂತ ಇದೆ ಈ ಕಡೆ ಇದ್ದರೆ ಆಂಧ್ರದ ಭಾಳ ಇರ್ತವೆ. ಕೋದಂಡರಾಮ ಸ್ವಾಮಿ ದೇವಾಲಯ, ಅಲ್ಲಿಗೆ ಹೋಗಿ ಪ್ರತಿನಿತ್ಯ ಹೋಗಿ ಬಂದೆ, ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಬಂದೆ. ನೀರು ಕೂಡ ಕುಡಿಯೋದು. ಅಷ್ಟವರೆಗೆ ಚಹಾ ಕೂಡ ಕುಡ್ತಿದ್ದಿಲ್ಲ. ನಮಗೆ ಎದ್ರಿ ಗಡಿಗೆ ಎದ್ರಿ ಏನ್ಬೇಕು ನಮ್ಗೆ? ಎತ್ತುಕೊಂಡು ಏನು ಬೇಕು? ಚಹಾ 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 ಚಹಾ. ನಾವು ಕಾಗಿ ಗುಬ್ಬಿಗಳಿಗೂ ಕನಿಷ್ಠ ಆಯ್ತು ಅಂತ. ಅವು ಬೆಳಿಗ್ಗೆ ಏನಂತಾವ ಕಾಗಿ ಗುಬ್ಬಿ ಕಹ 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 4 ಗಂಟೆ ಕೇಳ್ತಾವ್ರಿ. ನಮ್ಮಲ್ಲಿ ಎಬ್ಬಿಸ್ತಾವು ನೋಡ್ರಿ. ಕಹ 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 ಕ ಅಂದ್ರೆ ಏನು? ಏನು ಜೀವ? ಏನು ಜಗತ್ತೇನು? ಈಶ್ವರ ಅಂದ್ರೆ ಯಾರು? ಕಹ ಕಹ ಅಂದ್ರೆ ಪ್ರಶ್ನಾರ್ಥಕ ಅಕ್ಷರ. ಕಹ ಅಂದ್ರೆ ಕ್ಯಾ? ಅವು ಶಬ್ದ ಇದೆ. ಅಕ್ಕಿಗಳು ಕಿಸ್ ಕಿಸ್ ಕಿಸ್, ಈ ಪ್ರಶ್ನಾರ್ಥಕ ಚಿಹ್ನೆ. ಕಾಯಿಗಳು ಗುಬ್ಬಿಗಳು ಬೆಳಿಗ್ಗೆ ಎದ್ದು ಕಹ ಕಹ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಈ ಮನುಷ್ಯ ಎದ್ದು ಬೆಳಗ್ಗೆ ಎದ್ದು ಚಹಾ ಚಹಾ ಏನಂತೀವಿ ನಾವು? ಮೊದಲು ಅದು ಬೇಕ್ರಿ, ಏನು ಬೇಕಿಲ್ಲ. ಅವೇನಂತವ್ರಿ? ವಿಚಾರ. ಆಹಾ ಕರ್ತಂ ಕೋಹಂ ಕುತ ಆಯಾತಃ ಕಾಮೇ ಜನನೇ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೊದಲು ವಿಚಾರ ಮಾಡ್ರಿ ಏನಂತ. ಕಹ ಯಾರು? ಇಲ್ಲಿ ನಾನಾರು? ಜಗತ್ತಿದೇನು? ಜೀವ ಏನು? ಜೀವ ಜಗತ್ತುಗಳಂದ್ರೆ ಏನು? ಪರಮಾತ್ಮ ಯಾರು? ಎಲ್ಲಿದ್ದಾನೆ? ನನ್ನ ಜೀವನ ಸಾರ್ಥಕ ಹೇಗೆ? ಈ ರೀತಿ ಪ್ರಶ್ನೆಗಳು ಹಾಕೊಂಡಾಗ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಭಗವಂತನೇ ಪೂರ್ವದಿಂದ ಬರ್ತಾನೆ. ಅವಾಗ ಅವನೇನು ಮಾಡಿದ? ಕೋದಂಡರಾಮ ಸ್ವಾಮಿ ಕುರಿತ ಪ್ರತಿದಿನ ಹೋಗಿ ಬರ್ತಿದ್ದ. ವಯಸ್ಸಾಯ್ತು. ಗುಡಿಗೆ ಹೋಗಿ ಬಂದ ಮೇಲೆ ಚಹಾ ಕುಡಿದವ, ನೀರು ಕುಡಿದ. ಒಂದು ದಿವಸ ಏನಾಯ್ತು? ವಯಸ್ಸಾಯ್ತು. ಎಲ್ಲ ಬಿದ್ದೋದು. ಮಾತು ಬೀಳ್ತವ, ಕಣ್ಣು ಬೀಳ್ತವ, ಅಲ್ಲ ಎಲ್ಲ ಬಿದ್ದೋತವ. ಎಲ್ಲ ನಮ್ಮ ಕೆಲಸ ಮುಗಿತಲ್ಲ, ಡ್ಯೂಟಿ ಎಲ್ಲ ಈ ರೀತಿ ಆಯ್ತು. ಅವನು ಸಾಯುವ ಮುನ್ನ ಏನಂತ ಖೋ 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 ಅಂತಿದ್ದ. ಮಾತು ಬರವಲ್ಲ. ಖೋ 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 ಅಂತಿದ್ದ. ಏನು ನಮ್ಮ ಮಕ್ಕಳಿಗೆ, ಇವ್ರಿಗೇನು ಏನೋ ಏನೋ ಹೇಳ್ದ. ನಾವು ಏನು ಆಸೆ ಮಕ್ಕಳಿಗೆ? ಮಕ್ಕಳು ತಂದೆ ತಾಯಿ ಮುಂದೆ ಏನು ಆಸೆ ಇರ್ತದೆ? ಎಲ್ಲೆಲ್ಲ ಮುಚ್ಚಿಟ್ಟಬೇಕು ಹೇಳ್ತಾರಂತ ಆಸೆ ಇರ್ತಾವೆ. ಇವ್ನ ಗತಿಯನ್ನು ಮುಂದೆ ಅವ್ರಿಗೇನು ಬೇಕಾಗಿಲ್ಲ. ಇವನು ಅಂತಿದ್ದ ಖೋ 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 ಅಂತಿದ್ದ. ಮಕ್ಕಳು 3-4 ಮಕ್ಕಳು ಏನಪ್ಪ ಏನು ಹೇಳಂದ್ರೆ ಖೋ 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 ಅಂತಿದ್ದ. ಮನೆ ಪಕ್ಕದಾಗಿದ್ದ ಅಣ್ಣವ್ರು ಬಂದರು, ಏಮಂದಿದ್ರು, ಕಟ್ಟರೆ ಹುಚ್ಚರೆ ನಿಮ್ಮಪ್ಪ ಪ್ರತಿದಿನ ಕೋದಂಡರಾಮ ಸ್ವಾಮಿಗಳಿಗೆ ಓಡಾಡ್ದ ನೀರುಗಳು ಕುಡಿದಿರೋ ಕಷ್ಟ ಇಲ್ಲ. ಅದಕ್ಕೆ ಕೋದಂಡರಾಮ ಅಂತ ಅನ್ಬೇಕಂತ ಹೋಗ್ತಾನ, ಬರವಲ್ದು ಖೋ ಖೋ ಅಂತಾನ. ಅದಕ್ಕೆ ಡಾಕ್ಟರ್ನ ಕರೆಸಿ ಏನಾದ್ರು ಪ್ರಯತ್ನ ಮಾಡಿ ಕೋದಂಡರಾಮ ಅಂತ ಒಂದ್ಸಲ ಅನ್ಸ್ರಿ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದ, ನಿಮ್ಮ ಜನ್ಮ ಸಾರ್ಥಕ, ನಿಮ್ಮ ಅಪ್ಪ ಮೋಕ್ಷಕ್ಕೆ ಹೋಗ್ತಾನ ಅಂತ ಹೇಳಿದ್ರು. ಅವಾಗ ಇರ್ಲಿ ಬಿಡು ಇಷ್ಟು ಗಳಿಸ್ತಾನ ಅಂತೇಳಿ ಡಾಕ್ಟರ್ ಕರೆಸಿದ್ರು. ಅವನ ಕೊರಳಾಗ ಏನು ಯಾಕಂಡು ಬರ್ತಾರಲ್ಲ ಹೆಸರು ಬರಂಗಿಲ್ಲ ಇಂಗ್ಲೀಷ್ ಅದು ಬಂದು ಇಲ್ಲಿ ಇಲ್ಲಿ ಎಲ್ಲಿ ಇಟ್ಟು ನೋಡಿದ. ನೋಡ್ರಿ ಡಾಕ್ಟರ್ ಹೆಚ್ಚಿಗೆ ಬೇಕಾಗಿಲ್ಲ, ಮತ್ತೆ ಭಾಳ ದಿವಸದ ಬಗ್ಗೆ ಇಲ್ಲೇ ಸಾಕು ತಗೋಬೇಕು.
ಒಂದು ನಿಮಿಷ 2 ಮಾತಾಡಿದ್ರೆ ಸಾಕಲ್ರಿ ಅವರು. ಹಾಗಾದ್ರೆ ಅಪ್ಪ 3 ಇಂಜೆಕ್ಷನ್ ಕೊಡ್ಬೇಕಿಪ್ಪ. 1 ಇಂಜೆಕ್ಷನ್ 5,000 ರೂಪಾಯಿ. ಅದರಂತೂ 3 ಕೊಟ್ಟರೆ ಒಂದು ಮಾತು ಮಾತಾಡ್ತಾನೆ ಅಷ್ಟೇ, ಭಾಳ ಹೋಗ್ತಾರೆ ಅಂತ. ಆಗಲಿ ಕೂಡ ಅದನ್ನ ಕೋದನ್ ರಾಮ ಅಂತ ಅಂದ್ರೆ ಸಾಕು ನಮ್ಮಪ್ಪ. ಅಂತಕಾಲೇಚ ಮಾಮೇವ ಸ್ವರನ್ ಮುಕ್ತ ಕಲೇಬರಂ, ಕೃಷ್ಣ ಅಪ್ಪಣದ ಭಗವದ್ಗೀತೆಯಲ್ಲಿ. ಅದಕ್ಕೆ ನಮ್ಮಪ್ಪನ ನಮ್ಮ ಮಕ್ಕಳ ಗುಟ್ಟಿ ಒಂದು ಸಲ ಭಗವಂತನ ನಾಮಸ್ಮರಣೆ ಮಾಡಿಸಿ ನಮ್ಮ ಪುಣ್ಯ ಬರ್ತದೆ, ನಮ್ಮ ಅಪ್ಪಗೂ ಮೋಕ್ಷ ಅಂತ ತಿಳ್ಕೊಂಡು ಆಗಲಂತ 15,000 ಕೊಟ್ಟು 3 ಇಂಜೆಕ್ಷನ್ ಮಾಡಿಸಿದ್ರು. ಮಾಡಿ ಹೋದವನು. ಇವಾಗ ಅದು ಕಪ ಹೋಯ್ತಲ್ಲ, ಹೋಯ್ತು. ಅಪ್ಪ ಇವಾಗ ಅನ್ನು ಅಂತಂದ್ರು, ಕೋ ಅಂದಿರಲ್ಲ, ಕೋ ಅಂದ್ 2 ಸಲ ಅಂದಿರಲ್ಲ, ಅದೇನು ಇವಾಗ ಅನ್ನು ಭಗವಂತ ನಾಮ ಅಂತ ಅವನಂದ ಕೋಳಿನ ಕೊಯ್ಯಿರೋ ಅಂತ. ಬಾಯಿ ಕೆಟ್ಟ ಮಕ್ಕಳು. ಕೋದ್ರೆ ಕೋಳಿ, ಕುನ್ನದ ಕೋದ್ರೆ ಕೋಳಿ. ಆ ಮೊದಕ ಎಂಥ ಅರ್ಥ ಒಳಗಿಟ್ಟುಕೊಂಡು ನಾವು ಸಾಯ್ಬೇಕು. ಕೋಳಿ ಅಂತ ಸತ್ರ ಏನಂದ್ರೆ ಆ ರೀತಿ ಜೀವನ ಆಗಬಾರದು ನಮ್ಮ ಜೀವನ. ಅಂತಕಾಲೇಜ ಪರಮಾತ್ಮನ ಸರಿಸಕ್ಕಂತ ಶಕ್ತಿ ಸಂಪಾದನೆ ಮಾಡಬೇಕು. ಅದಕ್ಕಾಗಿ ಉಪದೇಶ ಆಗಬೇಕ್ರಿ, ಅದರ ಅವಶ್ಯಕತೆ ಏನಿತ್ತು. ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡಬೇಕಂತ ಇವತ್ತು ಉಪದೇಶ ಮಾಡಿ ಜಪ ಮಾಡುದಿಲ್ಲ. 108 ಸಾವಿರ ಆಗಿಂದಾಗಲೇ ಬರಂಗಿಲ್ಲ. ಅದು ಚೆನ್ನಾಗಿದ್ದಾಗ ವಯಸ್ಸಿದ್ದಾಗ ಬೇಕಂತ ಮಾಡಿ ಆಗಿನ ಕಾಲದಾಗ ಸಾಯ ಮುಂದ ಕೃಷ್ಣ ಅನ್ಲಿಕ್ಕೆ ಬರ್ತದ, ನಾರಾಯಣ ಅನ್ಲಿಕ್ಕೆ ಬರ್ತದ, ಅಭ್ಯಾಸ ಇಲ್ಲ. ಯಾವತ್ತೂ ಒಂದ್ಸಲ ವರ್ಷಕ್ಕೊಂದ್ಸಲ ಎಕ್ಸಾಮ್ಸ್ ಕುಂತು ಪದ್ಯಗಳು ಆಗ್ತದ. ಆ ಎಕ್ಸಾಮ್ಸಲ್ಲಿ ಪಾಸ್ ಆಗಬೇಕಾದ್ರೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಆ ಮಂತ್ರ, ಗುರುವಿನ ಮಂತ್ರ, ಪರಮಾತ್ಮ ಮಂತ್ರ ಪ್ರತಿನಿತ್ಯ ಎಷ್ಟು ಜಪ ಮಾಡ್ತೀವಿ ಅಷ್ಟು ಆ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ ಅಂತದ್ದು ಉಪದೇಶ. ನಾವೆಲ್ಲಿ ಮಾಡ್ತೀವಿ ಉಪದೇಶ ಅವರು ಕೂಡ ಕಟ್ಟಿ ಮೂಲೆ ಇಟ್ಟು ಬೆಲ್ಲಿ ಕಟ್ಟಿ ಈ ರೀತಿಯಿಂದ ಗೀತೆಗೆ ಅಂತ ಮಾತಿರ್ತಾರೆ. ಅಂತಕಾಲೇಚ ಮಾಮೇವ ಸ್ಮರಂತ. ಇಷ್ಟ ಆದ್ರೆ ಎಲ್ಲಿ ಹೋಗೋದನಪ್ಪ? ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾವುಪೇತಿತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಯಾವ ಲೋಕಕ್ಕೆ ಹೋದ್ರೂ ತಿರುಗಿ ಬರ್ತಾನೋ ಮನುಷ್ಯ, ನನ್ನ ಲೋಕಕ್ಕೆ ಸೇರಿದ ಮೇಲೆ ಮತ್ತೆ ವಾಪಸ್ ಬರಂಗಿಲ್ಲ, ನನ್ನಲ್ಲೇ ಅಂತ ಅಪ್ಪಣೆ ಕೊಡ್ತಾನ. ಅದಕ್ಕಾಗಿ ಇಂಥ ಪವಿತ್ರವಾದ ಮಾನವ ಜನ್ಮ. ಇದನ್ನು ಬಿಟ್ಟರೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಅಂತ ಋಷಿಮುನಿಗಳು ಶಾಸ್ತ್ರಗಳು ಹೇಳ್ತಾವ. ಪುಣ್ಯ ಜನ್ಮ ಇದು, ಮಾನವ ಜನ್ಮ ಅಂತ ಇಷ್ಟು ಹೆಮ್ಮೆಯಿಂದ ಉಳಿಕೊಡ್ತಾರಲ್ಲ. ನಾವು ಇದನ್ನು ಸಾರ್ಥಕ ಮಾಡಿಕೊಂಡಾಗ ಮಾತ್ರ ಸಾಧ್ಯ ಆಗ್ತದ. ಈ ರೀತಿಯಲ್ಲಿ ಆಮೇಲೆ 9ನೇ ಅಧ್ಯಾಯಕ್ಕೆ ಹೋಗಿ ಅಲ್ಲಿ ಪರಮಾತ್ಮ ಹೇಳ್ತಾನೆ, ಅಪ್ಪ ಮತ್ತೆ ತಪ್ಪು ತಿಳ್ಕೋಬೇಡ. ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಜಗತ್ತೆಲ್ಲ ನಾನೇ ಮಾಡಿ ತಿಳ್ಕೋಬೇಡ, ಮಕ್ಕಳು ನನ್ನ ತಿಳ್ಕೋಬೇಡ. ಎಲ್ಲಕ್ಕೂ ಅಧ್ಯಕ್ಷ ಯಾರು? ಸಭೆಗೆ ಅಧ್ಯಕ್ಷ, ನಮ್ಮ ಸಂಘಕ್ಕೆ ಅಧ್ಯಕ್ಷ. ಇವರು ನಾನು ಅಧ್ಯಕ್ಷ. ಏನು ಹನುಮಂತ ಬಂದ್ರೆ ಅಧ್ಯಕ್ಷ ಅಂದ್ರೆ ಎಷ್ಟು ಸಂಭ್ರಮ ಬಂದಿದ್ದರು. ಬರೀ ಅಧ್ಯಕ್ಷ. ನಮ್ಮ ಸಮಾಜಕ್ಕೆ ಅಧ್ಯಕ್ಷರು, ನಮ್ಮ ಕುಲಕ್ಕೆ ಅಧ್ಯಕ್ಷರು, ನಮ್ಮ ಊರಿಗೆ ಅಧ್ಯಕ್ಷರು, ನಮ್ಮ ಓಣಿ ಅಧ್ಯಕ್ಷರು. ಅಧ್ಯಕ್ಷ ಇವರು ಅಧ್ಯಕ್ಷ ಅಲ್ಲ. ಯಾರು ದಕ್ಷ? ಗುರಿಕೆಟ್ ಇಟ್ಕೊಡ್ತಾರೆ ನಾವು ಅಧ್ಯಕ್ಷ ಅಲ್ಲೇನೋ ಬರೀ ದಕ್ಷ. ಎಲ್ಲರಿಗೂ ಅಧ್ಯಕ್ಷ ಅಂದ್ರೆ ಖುಷಿ ನೋಡ್ರಿ. ಏನ್ರಿ ಹನುಮಂತಪ್ಪ ಸಭೆಗೆ ಅಧ್ಯಕ್ಷ ಅಂದ್ರೆ ಅದಕ್ಕೆ ಅವನಂತಾನೆ ಕೃಷ್ಣ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ. ನನ್ನ ಅಧ್ಯಕ್ಷತೆಯಲ್ಲಿ ಇಷ್ಟು ಜಗತ್ತಾಗಿದಂತನು. ಈ ಮಾಯೆ ಅಂತಕ್ಕಂಥ ಏನದ ಮಾಯೆ ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಪತಿತ್ವದಲ್ಲಿ ಸರ್ವ ಜಗತ್ತನ್ನು ಹಡೆದದ. ಯಾರ ಅಧ್ಯಕ್ಷತೆ? ಸರ್ವಕ್ಕೂ ಭಗವಂತನೇ ಅಧ್ಯಕ್ಷ. ನಾವೇನು ಅಧ್ಯಕ್ಷರು? ಎಲ್ಲ ದಕ್ಷಗಳು ನಾವು ಅಧ್ಯಕ್ಷ. ಅದಕ್ಕಾಗಿ ಭಗವಂತ ನಾನೇ ಅಧ್ಯಕ್ಷ ಅಂತ ಏನೆಲ್ಲ ಆ ಅಧ್ಯಕ್ಷ ಪದವಿಯನ್ನು ಸಕಲ ಚರಾಚರ ಪ್ರಪಂಚಕ್ಕೆ ಭಗವಂತನೇ ಅಧ್ಯಕ್ಷ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಜೀವನ ಮಾಡುವಂತೆ ಶಂಕರ ಭಗವತ್ಪಾದರು. ಕ್ಷುದ್ಧ ವ್ಯಾಧಿಶ್ಚ ಚಿಕಿತ್ಸತ ಪ್ರತಿದಿನ ಭಿಕ್ಷೌಷಧ ಪುಂಚತ. ಶಂಕರ ಭಗವತ್ಪಾದರು ಸಾಧನ ಪಂಚಕದಲ್ಲಿ ಕೊನೆ ಮಾತು ಹೇಳ್ತಾರೆ, ಕ್ಷುದ್ಧ ವ್ಯಾಧಿಶ್ಚ ಚಿಕಿತ್ಸತ. ಪ್ರತಿಯೊಬ್ಬರಿಗೂ ವ್ಯಾಧಿ ಇದೆ. ಯಾವುದೇ ವ್ಯಾಧಿ ಅದು? ಹಸಿವು. ಹಸಿವಾಗ್ತದಲ್ಲ, ಹಸಿವು ಒಂದು ವ್ಯಾಧಿ. ಅದಕ್ಕೆ ಅನ್ನ ಹಾಕೋದು ಔಷಧ. ಅದಕ್ಕೆ ಕ್ಷುದ್ಧ ವ್ಯಾಧಿಶ್ಚ ಚಿಕಿತ್ಸೆ. ಅದಕ್ಕೆ ಔಷಧ ಏನು? ಕ್ಷುದ್ಧ ವ್ಯಾಧಿಶ್ಚ ಚಿಕಿತ್ಸದ ಪ್ರತಿದಿನ ಭಿಕ್ಷೌಷಧ. ಭಿಕ್ಷೆ ಬೇಕು, ಅದೇ ಅದಕ್ಕೆ ಔಷಧ. ನಾವೊಂದು ಏನು ದೊಡ್ಡವರಾಗಿ ಭಿಕ್ಷೆ ಬೇಡ, ನಮ್ಗೇನು ಕಾಯಿ ಕೊಡ್ತಾರೆ. ಅವ್ರೇನು ಭಿಕ್ಷೆ ಬೇಡ ಅಂತಾರೆ. ಭಿಕ್ಷೆ ಅಂದ್ರೆ ಅರ್ಥೇನು? ಪ್ರತಿದಿನ ಭಿಕ್ಷೆ. ಯಾವುದು ಪ್ರಪಂಚ ಯಾವನ ಭಿಕ್ಷೆ ಅದನ್ನು ಕೊಟ್ಟಿದ್ದು? ಯಾರು ಭಿಕ್ಷೆ ಕೊಟ್ಟಿದ್ದು? ನಾವೇನು ಕೊಂಡ್ಕೊಂಡಿದ್ದಲ್ಲ ಪ್ರಪಂಚವನ್ನ. ಯಾರೋ ಭಿಕ್ಷೆ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? ಅಧ್ಯಕ್ಷ ಯಾರು?
ಅವನು ಕೊಟ್ಟಂತ ಭಿಕ್ಷೆ ಪರಮಾತ್ಮ. ಅನ್ನ ಉಳುವಾಗ ಪರಮಾತ್ಮ ನೀನು ಕೊಟ್ಟಂತ ಭಿಕ್ಷೆ. ಎಲ್ಲ ರೋಗಗಳಿಂದ ಪರಿಹಾರ, ಎಲ್ಲ ಚಿಂತೆಯಿಂದ ಪರಿಹಾರ ಅಲ್ಲ ಇದು ಅದರ ಅರ್ಥ. ಕ್ಷುದ್ಧಿ ವ್ಯಾಧಿಶ್ಚ ಚಿಕಿತ್ಸೆತ ಪ್ರತಿದಿನ ಭಿಕ್ಷೌಷಧಂ ಪೂಜ್ಯತ. ಪ್ರತಿ ಸಂದರ್ಭದಲ್ಲಿ ಊಟ ಮಾಡಬೇಕಲ್ಲ ಪರಮಾತ್ಮನೊಂದು ನೆನೆಸಿ ಇಟ್ಕೊಡ್ರಿ. ಅದು ಪರಮಾತ್ಮ ಕೊಟ್ಟಂತ ಭಿಕ್ಷೆ. ಮತ್ತೆ ಸತ್ವ್ಯ ಅದನ್ನು ದೊಳ್ಳೆದು ಬಯಸಬೇಡ್ರಿ. ಪ್ರಾರಬ್ಧದಲ್ಲಿ ಬಂದದ್ದನ್ನು ಅನುಭವಿಸಿದಂತ ಸಾಧನ ಪಂಚಕದಲ್ಲಿ ಬಹಳ ವಿಸ್ತಾರವಾಗಿ ಬರ್ತಾರೆ ಚಂದ್ರ ಭಗವತ್ಪಾದರು. ಈ ರೀತಿ ಭಗವಂತ ಕೊಟ್ಟಂತ ಪ್ರಪಂಚದಲ್ಲಿ ಇದು ನನ್ನದೇನಿಲ್ಲ, ನನ್ನದೇನಿಲ್ಲವೋ ಸ್ವಾಮಿ ನಿನ್ನದೇ ಇದೆಲ್ಲ. ನಮ್ದೇನದ್ರಿ, ನಾವು ತಂದಿಲ್ಲ ಒಯ್ಯಲಿಲ್ಲ, ಬತ್ತಲೇ ಬಂದೀವಿ ಬತ್ತಲೆ ಹೋಗ್ತೀವಿ. ನನ್ನದೇನಿಲ್ಲವೋ ಸ್ವಾಮಿ ನಿನ್ನದೇ ಇದೆಲ್ಲವೂ. ಆ ಭಾವನೆ ಒಳಗೆ ತುಂಬಿಟ್ಟುಕೊಂಡು ಇನ್ನೊಂದು ವಿಷಯ, ಊಟ ಮಾಡುವಲ್ಲಿ ಟಿವಿ ಒಂದು ಮಾತು ಹೇಳ್ತಾರೆ, ಅನ್ನ ಉಣುವೊಂದು ಕೇಳು ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರುವ ಪೆರದ ಕಣ್ಣೀರು. ಇದು ಬಹಳ ಮುಖ್ಯವಾಗ್ತದೆ. ಅನ್ನ ಉಣುವೊಂದು ಕೇಳು, ಅದನ್ನು ಏನು ತುತ್ತಿಟ್ಕೊಳ್ತೀವಲ್ಲ ಅದನ್ನು ಕೇಳಿ ವಿಚಾರ ಮಾಡು. ಅನ್ನ ಉಣುವೊಂದು ಕೇಳು ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರು ಪೆರದ ಕಣ್ಣೀರು. ನೀನು ಸ್ವತಃ ಬೆವರು ಸುರಿಸಿದ್ದ, ನೀನು ದುಡಿದು ಬೆವರಿನ ಅಂಶ ಎಷ್ಟದ, ಇನ್ನೊಬ್ಬರಿಗೆ ಕಷ್ಟಪಟ್ಟು ಇನ್ನೊಬ್ಬರು ಕಣ್ಣೀರು ಸುರಿಸಿದ್ದ ಅಂಶ ಎಷ್ಟದ ಇದ್ರ ಕುದಿಸಿದ ನೀರಿನಲ್ಲಿ ವಿಚಾರ ಮಾಡ್ತೀನಿ. ಇದು ಅಧ್ಯಾತ್ಮ ಶಾಸ್ತ್ರ. ಇದು ನಮ್ಮ ದೇಶದ ಸಂಪತ್ತು. ನಮ್ಮ ದೇಶದ ಸಂಪತ್ತು ಇವತ್ತು ಪ್ರಪಂಚದ ದೇಶಗಳೆಲ್ಲ ನಮ್ಮ ದೇಶವನ್ನು ತಲೆ ಎತ್ತಿ ನೋಡುತ್ತವಂದ್ರೆ ನಾವು ಶ್ರೀಮಂತರಂತಲ್ಲ, ರೊಕ್ಕ ಹೆಚ್ಚಿದ್ದವಂತಲ್ಲ, ರೂಪಿಷ್ಟಂತಲ್ಲ. ಆಧ್ಯಾತ್ಮಿಕ ಶಾಸ್ತ್ರ ಮತ್ತು ಮಹಾತ್ಮರು ದೊಡ್ಡ ಸಂಪತ್ತು. ಅದಕ್ಕೆ ಇವತ್ತು ಇಡೀ ಪ್ರಪಂಚಕ್ಕೆ ನಮ್ಮ ಭಾರತ ವಿಶ್ವಗುರು ಅನಿಸ್ಕೊಂಡು ನಮಗೇನೇನೆ ಇದು ಸಾಮಾನ್ಯವೇ. ನಮ್ಮ ದೇಶ ವಿಶ್ವಗುರು. ಇವತ್ತು ಎಲ್ಲಾ ದೇಶಗಳು ಶ್ರೀಮಂತರು ನಮ್ಮ ದೇಶವನ್ನು ತಲೆ ಎತ್ತಿ ನೋಡ್ತವೆ. ಯಾಕೆ? ಈ ಸಂಪತ್ತಿನಿಂದ. ಅಂತ ಸಂಪನ್ನ ದೇಶದಲ್ಲಿ ಹುಟ್ಟಿದವರು ನಾವು. ಅದನ್ನು ಕಾಪಾಡುವುದು ನಮ್ಮ ಕೆಲಸ. ಈ ರೀತಿ ನೀವು ಬದುಕ್ರಪ್ಪ ಅಂತೇಳಿ ನನ್ನನ್ನು ನೆನೆಯುತ್ತಾ ಬದುಕ್ರಿ ಅಂತೇಳಿ ಪರಮಾತ್ಮ 9ನೇ ಅಧ್ಯಾಯದಲ್ಲಿ ತಿಳಿಸಿ 10ನೇ ಅಧ್ಯಾಯದಲ್ಲಿ ತನ್ನ ವೈಭವವನ್ನು ವಿಭೂತಿ ಯೋಗದಲ್ಲಿ ಅನೇಕ 42 ಶ್ಲೋಕಗಳು ತನ್ನ ವೈಭವವನ್ನು ಹೇಳ್ಕೊಂಡು ಬರ್ತಾರೆ ಪರಮಾತ್ಮ. ಅದು ನಾನು, ಇದು ನಾನು, ಎಲ್ಲ ನಾನು ಹೇಳ್ಕೊಂಡು ಬಂದು 11ನೇ ಶ್ಲೋಕದಲ್ಲಿ ವಿಶ್ವರೂಪ ದರ್ಶನ. ವಿಶ್ವರೂಪದಲ್ಲಿ ಏನು ಹೇಳ್ತಾರೆ? ಎಲ್ಲ ತನ್ನ ಸ್ವರೂಪ ತೋರಿಸ್ತಾನೆ. ಎಲ್ಲ ತೋರಿಸಿದ ನಂತರ ಏನಂತಾನೆ, ಯಾರು ಅವಾಗ ಅರ್ಜುನ ಬುದ್ಧಿ ಬರ್ತದೆ. ಅವಾಗ ಏನೇನು ಮಾಡಿನಲ್ಲ ಅವಾಗ ಬುದ್ಧಿ ಬರ್ತದೆ. ಸಖೇತಿ ಮಧ್ವಾ ಪ್ರಸವಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಕ್ಯ. ಕೃಷ್ಣ, ನೀನು ಇಲ್ಲಿವರೆಗೆ ನನ್ನ ಸ್ನೇಹಿತ ಅಂದುಕೊಂಡಿದ್ದಾನಪ್ಪ, ನನ್ನ ಬಾಮಯ್ಯ ಅಂದುಕೊಂಡಿದ್ದೆ, ಸ್ನೇಹ ಸಖ ಅಂದುಕೊಂಡಿದ್ದೆ. ಸಖೇತಿ ಮತ್ವ ಪ್ರಸವಂ ಯದುಕ್ತಂ, ಆ ದಶೆಯಿಂದ ಹೇ ಕೃಷ್ಣ ಹೇ ಯಾದವ ಅಂತ ಕರಿತಿದ್ದೀನಿ ಅಂತ ಪರಮಾತ್ಮ ನನಗೆ ನನಗೆ ಅರಿವು ಬರಲಿಲ್ಲ. ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ, ತಿಳಿಲಾರದೆ ಅಜಾನತ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಕ್ಯ. ನನಗೆ ಪ್ರಣಾಮ ಮಾಡ್ತಾರಪ್ಪ, ಅವನ್ನ ಕ್ಷಮಿಸು. ನಾನು ಇದನ್ನೇನು ಗುರು ಅಂತ ತಿಳ್ಕೊಳ್ಳಿಲ್ಲ ಅಲ್ಲ. ಅದಕ್ಕಾಗಿ ಎಲ್ಲಾ ರೀತಿಯಿಂದ ಊಟ ಮಾಡುವಲ್ಲಿ, ಮಲಗುವಲ್ಲಿ, ತಿರುಗಾಡುವಲ್ಲಿ ನನ್ನ ಸ್ನೇಹಿತ ಅಂದುಕೊಂಡಿದ್ದೆ. ಪರಮಾತ್ಮ ಜಗತ್ತು ಸೃಷ್ಟಿಕರ್ತ, ಬ್ರಹ್ಮಾಂಡಗಳನ್ನು, ಅನಂತ ಬ್ರಹ್ಮಾಂಡಗಳನ್ನು ತನ್ನ ಉದರದಲ್ಲಿ ಇರಿಸಿಕೊಂಡ ಪರಮಾತ್ಮನೇ ನನ್ನ ಜೊತೆಗೆ ಇದ್ದಿದ್ದ ನನ್ನ ನೆನಪು ಬರಲಿಲ್ಲ. ನನ್ನ ಸ್ನೇಹಿತ ಅಂತ ತಿಳ್ಕೊಂಡು ನಾನು ಅಪರಾಧ ಗುರಿಯಾದೆ. ಕೃಷ್ಣ ನನ್ನ ಕ್ಷಮಿಸು ಅಲ್ವೇ. ಅದಕ್ಕೆ ಕ್ಷಮೆ ಕೇಳಿಕೊಂಡು ಆಮೇಲೆ ಸ್ವೇಚ್ಛೆಯಾಗಿ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಹೇಳ್ತಾರೆ. ಭಕ್ತಿ ಯೋಗದಲ್ಲಿ ಬರ್ತದೆ ಎಲ್ಲ ಶ್ರೇಷ್ಠನೇ. ಅಲ್ಲಿ ಹೇಳ್ತಾನೆ ಶ್ರೇಯೋ ಹಿ ಜ್ಞಾನ, 12ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನ ವಿಶೇಷತೆ ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿ. ಅನಂತರ ಸುಮ್ಮನೆ ನಮ್ಗೆ ಏನ್ ಬೇಕಾಗಿದೆ? ಈಗ ಶಾಂತಿ ಬೇಕು, ಹರಾಡದೆ ಬೇಕು. ಶಾಂತಿ 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 ಬೇಕಾಗಿದೆ. ಯಾವ ರೀತಿ ಸಿಗ್ತದ? ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಅಂತ ನಾವು ಮಾಡ್ತಕ್ಕಂಥ ಎಲ್ಲಾ ಅಭ್ಯಾಸಗಳಿಗಿಂತ ಜ್ಞಾನ ಶ್ರೇಷ್ಠ. ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ. ಯಾವ ಧ್ಯಾನ? ಅದು ಯಾವುದೇ ಧ್ಯಾನ ಆಗಲಿ. ಇವತ್ತು ಉಸಿರಿನ ಮೇಲೆ ಧ್ಯಾನ ಮಾಡ್ತಾರ, ಅದು ಆಗಿರಲಿ, ಧ್ಯಾನ ಅಷ್ಟೇ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಅಂತ ಜ್ಞಾನಾತ್ ಧ್ಯಾನ ವಿಶೇಷತೆ. ಧ್ಯಾನಕ್ಕಿಂತ ಧ್ಯಾನಾತ್ ಕರ್ಮಫಲ ಶ್ರೇಷ್ಠ. ಕರ್ಮಫಲ ತ್ಯಾಗ ಅಂತ ಶಾಂತಿ. ನಂತರ ಶಾಂತಿ ಎಲ್ಲಿದೆ? ತ್ಯಾಗದಲ್ಲಿದೆ. ಅದಕ್ಕೆ ನಮ್ಮ ದೇಶ ಯಾವ ದೇಶ? ತ್ಯಾಗ ದೇಶ. ಮಿಕ್ಕ ದೇಶಗಳು ಭೋಗ ದೇಶಗಳು. ನಮ್ಮದು
ತ್ಯಾಗ ದೇಶ, ಯೋಗ ದೇಶ. ಇಂಥ ತ್ಯಾಗ ಭೂಮಿಯಲ್ಲಿ ಹುಟ್ಟಿದ ನಾವೆಲ್ಲರಿಗೂ ತ್ಯಾಗಿಗಳಾಗಿ ಮಾಡಿದ್ರೆ ಮಾತ್ರ ಸಾರ್ಥಕ ಅನಿಸ್ಕೊಳ್ತದೆ. ಅದಕ್ಕಾಗಿ ತ್ಯಾಗ, ಆಮೇಲೆ ಶಾಂತಿ. ಶಾಂತಿ ಅಂದರೆ ಸಾಮಾನ್ಯನ ಮಾತಿನಿಂದ ಬರೋದಲ್ಲ, ಪುಸ್ತಕದಾಗ ಬರೋದಲ್ಲ. ಒಮ್ಮೆ ದ್ವಾಪರದಲ್ಲಿ ದ್ರೋಣಾಚಾರ್ಯ ಕೌರವರಿಗೂ ಪಾಂಡವರಿಗೂ ಅನೇಕ ಥರದ ವಿದ್ಯೆಗಳನ್ನು ಕಲಿಸ್ತಾರೆ, ಪಾಠ ಹೇಳ್ತಿದ್ದ. ಒಂದು ದಿವಸ ಏನಂದ, ನೋಡ್ರಪ್ಪ, ನಾಳೆ ಬೆಳಿಗ್ಗೆ ನೀವು ಶಾಂತಿ ಒಪ್ಪಿಸ್ಬೇಕು, ಶಾಂತಿ ಒಪ್ಪಿಸ್ಬೇಕು. ಇವರಂತೆ ಏನು ದೊಡ್ಡ 2 ಅಕ್ಷರ ಇರುತ್ತೆ, ಅಲ್ಲಿಗೆ ತುಂಬ ಬರ್ಕೊಂಡು ಶಾಂತಿ, ಎಲ್ಲರೂ ಶಾಂತಿ ಬರ್ಕೊಂಡು ಬಂದರು. ಏನು ಒಂದೊಂದು ಕಲರ್ ಮಾಡಿ ಬರೆದವನು. ಇವಾಗ ಎಲ್ಲರೂ ಬೋರ್ಡ್ ಇರ್ತಲ್ಲ, ಸೊಟ್ಟು ಹಾಕಿರೋ ಓದ್ಲಿಕ್ಕೆ ಬರೋಂಗಿಲ್ಲ ಅಂಥ ಡಿಸೈನ್ ಬರೆದವರು ಎಲ್ಲ ಓಟು ಮಂದಿ ಎಲ್ಲ ದೊಡ್ಡ ದೊಡ್ಡ ಅಲ್ಲಿಗೆ ತುಂಬ ಬಣ್ಣಗಳಿಂದ ಶಾಂತಿ ಅಕ್ಷರ ಬರ್ಕೊಂಡು ಬಂದರು. ಎಲ್ಲರ ಲೀಟ್ರು ಗುರುಗಳು ಬಂದಿದ್ದಿಲ್ಲ, ಒಂದ್ರ ಮೇಲೆ ಹಿಡಿದ್ರಲ್ಲ ಶಾಲೆ ಇಟ್ಟರು. ದ್ರೋಣಾಚಾರ್ಯ ಬಂದರು, ಏನಪ್ಪ ನೀನು ಹೇಳಿದ್ದು ಶಾಂತಿ ಒಪ್ಪಿಸ್ಬೇಕಂತಲ್ಲ, ಗುರುಗಳೇ ಬರ್ಕೊಂಡು ಬಂದೆ ತಂದಿರು. ಎಲ್ಲ ನೋಡಿದ್ರು, ಶಾಂತಿ ಶಾಂತಿ, ಎಲ್ಲ ಹಲಿಗಳ ಮೇಲೆ ಶಾಂತಿ ಶಾಂತಿ. ಕೊನೆಗೆ ಒಂದು ಕೆಳಗೆ ನಿಂತು ಒಂದು ಹಲಿಗಿತ್ತು, ಅದು ಖಾಲಿ, ಏನು ಬರಲಿಲ್ಲ. ಯಾರ್ದು? ಧರ್ಮರಾಜ. ಇದು ಯಾರ್ದು? ನಂದೇ ಗುರುಗಳೇ. ದಡ್ಡ ಹುಡುಗರು ಎಷ್ಟು ಚಂದ ಬಂದು ಒಪ್ಪಿಸಿರ್ತಿಲ್ಲ, ನಿನಗೆ ಬುದ್ಧಿಲ್ಲ ಅಂತೇಳಿ ಕಪಾಳ ಕೊಡಿದ್ರು ಪಟ್ ಅಂತ. ಶಾಂತಿ, ಅವ್ರು ಶಾಂತಿ ಒಪ್ಪಿಸಿದ್ರೇನವರು? ಶಾಂತಿ ಹಲಿಗೆಯ ಮೇಲೆ, ಪೇಪರ್ನ ಮೇಲೆ, ಹೆಸರುಗಳ ಮೇಲೆ ಬಂದಿದ್ದಲ್ಲ. ನಮ್ಮ ಮನೆಗೆ ಶಾಂತಿ, ಮನೆಗೆ ಶಾಂತಿ ನಿಲಯ, ಹೆಸರು ಶಾಂತಿ, ಶಾಂತಪ್ಪ, ಇವ್ರು ಹೇಳ್ಬೇಕು ಅನಿಕತೆ ಎಲ್ಲ ಶಾಂತಿ. ಒಂದು ಮನೆಗೆಲ್ಲ ಶಾಂತಿ, ಸಣ್ಣ ಶಾಂತ, ದೊಡ್ಡ ಶಾಂತ, ಸಣ್ಣ ಶಾಂತಮ್ಮ, ದೊಡ್ಡ ಶಾಂತಮ್ಮ, ಅದು ಶಾಂತಿ ಶಾಂತಿ ಇಲ್ಲ. ಕಪಾಳಕ್ಕೆ ಬಡದ್ರಿ ಪಟ್ ಅಂತ ಬಾರ್ದು ಬೇಡ, ಅದಕ್ಕೇನಂತದೆ ಶಾಂತಿ. ಇದು ನೋಡ್ರು ಉತ್ತರ. ಇವಾಗ ಇದು ಶಾಂತಿ. ಶಾಂತಿ ಬರೆಯೋದಲ್ಲ, ಒಪ್ಪಿಸುವುದು. ಈ ರೀತಿ ಸ್ಥಿತಿ ಅದು ಅಂದಾಗ ಇನ್ನೊಂದು ಧರ್ಮರಾಜ ಗುರುಗಳೇ ಇನ್ನಕ್ಕೆ ಶಾಂತಿ ಏನಂತ, ಇದು ಕೂಡ ಅಲ್ಲ ಶಾಂತಿ ಅಂತ ಧರ್ಮ. ನಮ್ಮ ಗುರುಗಳು ಹೊಡೆದಿರೋದು ಸುಮ್ಮನೆ, ಬೇರೆ ಹೊಡೆದಿದ್ರೆ ಅದು ಸಹನಂ ಸರ್ವದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸ ತಿತಿಕ್ಷ ನಿಗದ್ಯತೆ ಅಂತ ಶಂಕರ ಭಗವತ್ಪಾದ ಹೇಳ್ಕೊಂಡು ಬಂದರೆ ವಿವೇಕಚೂಡ ಅಲ್ಲ. ಈ ರೀತಿ ಶಾಂತಿಯನ್ನು ಪ್ರತಿಪಾದನೆ ಮಾಡಿ 12ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳು. 12ನೇ ಅಧ್ಯಾಯ ಭಕ್ತಿಯೋಗ ಅದ್ಭುತವಾದದ್ದು. ಆಮೇಲೆ 13ನೇ ಅಧ್ಯಾಯದಲ್ಲಿ ಪ್ರಕೃತಿ ಪುರುಷ ಲಕ್ಷಣಗಳು. ಪ್ರಕೃತಿ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತತ್ ವೇದತಿ ವಿಚ್ಛಾಮಿ ಜ್ಞಾನಂ ಕ್ರಿಯೇತಿ ಕೇಶವ. ಇದು 13ನೇ ಅಧ್ಯಾಯದ ಈ ಶ್ಲೋಕ ಇಲ್ಲ ಭಗವದ್ಗೀತೆಯಲ್ಲಿ. ಕೆಲವರು ಪುಣ್ಯಾತ್ಮ ಬರ್ತಾರೆ, ಅದನ್ನು ಸೇರಿಕೊಂಡ್ರೆ 700 ಅಂತ. ಇದು ಪ್ರಶ್ನೆ ಮಾಡಿದೆ, ಏನಂತಾನ ಕ್ಷೇತ್ರ ಅಂದ್ರೇನು, ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು, ನನಗೇನು ಗೊತ್ತಾಗ್ಬೋದು ಪರಮಾತ್ಮ ಹೇಳಂದಾಗ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವಕ್ಷೇತ್ರೈರು ಭಾರತ ಕ್ಷೇತ್ರಜ್ಞಯೋರೇ ಜ್ಞಾನಂ ಎತ್ತಜ್ಞಾನಂ ಮತಮಮ. ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರವನ್ನು, ಈ ಶರೀರವನ್ನು ತಿಳಿತಕ್ಕಂಥವನು ಕ್ಷೇತ್ರಜ್ಞ. ಇದು ನನ್ನ ಅಭಿಪ್ರಾಯ, ಇದು ನನ್ನ ಮತ. ಮತ್ತೆ ಭಗವಂತನ ಅಭಿಪ್ರಾಯ ಬಿಟ್ಟು ನಮ್ಮ ಅಭಿಪ್ರಾಯ ನಡೀತಿದ್ದೇನೆ, ಅವನೇ ಅಭಿಪ್ರಾಯ. ಆತ್ಮ ಅನಾತ್ಮ, ಕ್ಷೇತ್ರ ಕ್ಷೇತ್ರಜ್ಞ ಅಲ್ಲ, ಇದು ನನ್ನ ಅಭಿಪ್ರಾಯ ಅಂತೇಳಿ 13ನೇ ಅಧ್ಯಾಯದಲ್ಲಿ ಅಮೋಘವಾದಂಥ ಜ್ಞಾನ ಹೇಳಿ, ಆಮೇಲೆ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗಗಳು, ಸಾತ್ವಿಕ, ರಾಜಸ, ತಾಮಸ, ಸತ್ವಾತ ಸಂಜಯತೆ ಜ್ಞಾನಂ ರಜಸೋ ಲೋಭಜೇವಚ ತಮಸೋ ಭವತೋ ಅಜ್ಞಾನಮೇವಚ. ಅಜ್ಞಾನ, ತಮಸ್ಸು, ಸಾತ್ವಿಕ, 3 ಗುಣಗಳು. ಈ ಗುಣತ್ರಯ ವಿಭಾಗ ಯೋಗದಲ್ಲಿ 14. ಆಮೇಲೆ 15ದಲ್ಲಿ ಪುರುಷೋತ್ತಮ ಪ್ರಾಪ್ತಿ ಯೋಗ. ಏನಂದ, ಮಮೈವಾಂಶೋ ನ ತತ್ರ ಸೂರ್ಯೋ ಭಾತಿ ನ ಚಂದ್ರೋ ತಾರಕಂ ನೇಮ ವಿದ್ಯುತೋ ವಾಂತಿ ಕುತೋ ಅಯಮಗ್ನಿ. ಅಲ್ಲಿ ಹೇಳ್ತಾರೆ, ನ ತತ್ರ ಸೂರ್ಯ ಭಾತಿ ನ ಚಂದ್ರ ತಾರಕಂ. ಮುಂದಕ ಉಪನಿಷತ್ತಿನಲ್ಲಿ, ಮಾಂಡಕ್ಯ ಉಪನಿಷತ್ತಿನಲ್ಲಿ ಮಾತಲ್ಲಿ ಹೇಳ್ತಾನೆ, ನ ತತ್ಪಾಸೈತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮ್ಮ. ಅಲ್ಲಿ 15ನೇ ಅಧ್ಯಾಯದಲ್ಲಿ ಈ ಮಾತು ಹೇಳ್ಕೊಂಡು ಬರ್ತಾನೆ. 7ನೇ ಶ್ಲೋಕದಲ್ಲಿ ಆ ಮಾತು ಏನಂದ್ರೆ, ನನ್ನ ಅಂಶ ಇದು. ಇನ್ನೊಂದರ ಮುಂದೆ ಮಮೈವಾಂಶೋ ಜೀವಲೋಕಿ ಜೀವಭೂತ ಸನಾತನ ಮನಸ್ಸಷ್ಟಾನೆಂದೇ ಹೇಳಿ ಪ್ರಕೃತಿ ಸ್ಥಾನಿಕರ್ಷ ನಾನು ಸ್ವರೂಪ ಅಂತೇಳಿ 15ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿ 16ನೇ ಅಧ್ಯಾಯದಲ್ಲಿ ದೈವಾದ ಸಂಪತ್ತು ವಿಭಾಗ ಯೋಗ. ರಾಕ್ಷಸರು ದೇವತೆಗಳು, ಗುಣಗಳು, ಅಸುರ ಗುಣಗಳು, ರಾಕ್ಷಸ ಗುಣಗಳು, ದೇವರ ಗುಣಗಳನ್ನು ಆ 2 ವಿಭಾಗ ಮಾಡಿ 3 ಶ್ಲೋಕಗಳಿಂದ ಯಾವುವು ದೈವಿ ಗುಣಗಳು, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ಅವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆದ್ಯಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಪೈಶುನಂ ದಯಾ ಭೂತೇಶ್ವರೋಕ್ತಂ ಮಾತು ಹೀರಚಾಪನಂ
ತೇಜ ಕ್ಷಮ ತುತಿ ಶೌಚಂ ಅದ್ರೋಹ ಆದಿಮಾನಿತ ಭವಂತಿ ಸಂಪದ ದೈವಿ ಅಭಿಜಾತಸ್ಯ ಭಾರತ. ಇವು 26 ಗುಣಗಳು 3 ಶ್ಲೋಕಗಳಲ್ಲಿ 26 ಗುಣಗಳು ದೈವಿ ಗುಣಗಳು, ದೇವರ ಗುಣಗಳು. ಈ ಗುಣಗಳನ್ನು ಸಂಪಾದನೆ ಮಾಡಪ್ಪ ಅಂತ ಹೇಳಿಕೊಟ್ಟು, ಹೌದ್ರಿ ಮತ್ತೆ ದೈವ ಗುಣ ಹೇಳಿದ್ರೆ ರಾಕ್ಷಸ ಗುಣಗಳು ಬ್ಯಾರಿಸ್ತೇವೆ ಇದ್ದಾವೆ. ಯಾವ್ರಿ? ತಂಬೋ ತಪ್ಪೋ ಚಕ್ರೋಧ ಪಾರುಷ್ಯಮೇವಜ ಅಜ್ಞಾನಂ ಚ ವಿಜಾತಸ್ಯ ಪಾತಾಳ ಸಂಪದ ಆಸುರಿ. ಇವು ದೈವಿ ಗುಣಗಳು, ಇವು ಅಸುರಿ ಗುಣಗಳು. ದೈವಿ ಸಂಪತ್ತಿ ಮೋಕ್ಷಾಯ, ದೈವಿ ಗುಣಗಳು ಸಂಪಾದನೆ ಮಾಡುವವನಿಗೆ ಮೋಕ್ಷ ಆಗ್ತದ, ಅಸುರಿ ಗುಣ ಸಂಪಾದನೆ ಮಾಡುವ ಬಂಧನಾಗ್ತದ, ಹಾನಿ ಆಗ್ತದೆ ಮಾಡಿ. ದೈವಿ ಸಂಪತ್ತಿ ಮೋಕ್ಷಾಯ ನಿಬದ್ಧಾಯ ಅಸುರಿ ಮತ ಮಾಸುಜ ಸಂಪದಂ ದೈವಿ ಅಭಿಜಾತೋಷಿ ಪಾಂಡವ ಅಂತೇಳಿ ದೈವಿ ಸಂಪತ್ತು ಗುಣಗಳ ಬಗ್ಗೆ ವಿಸ್ತಾರ ಮಾಡಿ, ದೈವಿ ಗುಣಗಳಿಂದ ಆಗ್ತಕ್ಕಂಥ ಲಾಭವನ್ನು, ರಾಕ್ಷಸ ಗುಣಗಳಿಂದ ಆಗ್ತಕ್ಕಂಥ ನಷ್ಟವನ್ನು ತಿಳಿ ಹೇಳಿ, ಆಮೇಲೆ 17 ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗಿಯು ಅಲ್ಲಿ ಅನೇಕ ಸಾತ್ವಿಕ ರಾಜಸ 3 ಸಾತ್ವಿಕ ಯಜ್ಞ, ತಾಮಸ ಯಜ್ಞ, ರಾಜಯಜ್ಞ, ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ, ದಾನಗಳಲ್ಲಿ ತ್ರಿವಿಧಂ ನರಕಶ್ಚೇದಂ ಎಲ್ಲಾ 3 ಹೇಳ್ಕೊಡ್ತಾರೆ. ಬಂದು ಕೊನೆಗೆ ಏನ್ ಹೇಳ್ತಾರೆ, ಈ 3 ಎಂತವ ಸಾತ್ವಿಕ ರಾಜಸ್ತಾವ ದಾನಗಳು, ಗುಣಗಳು, ಯಜ್ಞಗಳು ಇವೆಲ್ಲ ಇದನ್ನು ಸೇರ್ಕೊಂಡು ಮಾಡಬೇಕು ಅಂತೇಳಿ ಜ್ಞಾನ. ಇದು ಬ್ರಹ್ಮಚರ್ಯ ಅಹಿಂಸಾಚ. ಯಾವುದು ಒಂದು ತಪಸ್ಸು ನೋಡ್ರಿ, ಯಾವುದಂದ್ರೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶರೀರಂತ ಉಚ್ಯತೆ. ತಪಸ್ಸು 3 ಭಾಗ. ಶರೀರದಿಂದ ಮಾಡ್ತಕ್ಕ ತಪಸ್ಸು, ಮಾದಿನಿಂದ ಮಾಡ್ತಕ್ಕಂಥ ತಪಸ್ಸು, ಮನಸ್ಸಿನಿಂದ ಮಾಡ್ತಕ್ಕ ತಪಸ್ಸು. ಯಾವುದು? ದೇವ ದ್ವಿಜ ಗುರು ಪ್ರಾಜ್ಞ ಪೂಜನ. ನೋಡ್ರಿ, ದೇವರು ಪೂಜೆ ಮಾಡ್ರಿ ಬ್ಯಾಡ್ತಲ್ಲ. ದೇವ ದ್ವಿಜ, ದ್ವಿಜ ಅಂದ್ರೆ ಬ್ರಾಹ್ಮಣರಷ್ಟು ಸೀಮಿತ ಅಲ್ಲ. ದ್ವಿಜ ಅಂದ್ರೆ 2ನೇ ಜನ್ಮ ಕೊಡ್ತಾರೆ. ಯಾರು? ತಾಯಿ ಹೊಟ್ಟೆಯಲ್ಲಿ ಒಂದು ಜನ್ಮ ಆಯ್ತು, ಮತ್ತೆ ಈ ಶರೀರ ಸುಳ್ಳಂತೇಳಿ ಗುರುವಿನ ಮಗ ಆಗಿ ಅದು 2ನೇ ಜನ್ಮ. ಅಂತವರು ದ್ವಿಜ ಅಲ್ಲ. ದೇವ ದ್ವಿಜ ಗುರು ಪ್ರಾಜ್ಞ, ಇದನ್ನು ತಿಳಿದವರು ಪ್ರಾಜ್ಞರು. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನ ಶೌಚಂ ಆರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಇಷ್ಟು ಗುಣಗಳನ್ನು ಕೂಡಿಕೊಂಡು ಮಾಡಿದ್ರೆ ಇದರಲ್ಲಿ ಜೀವನ ಮಾಡೋದೇ ತಪಸ್ಸು. ಯಾವುದು? ಶರೀರದ ತಪಸ್ಸು. ಇನ್ನು ಮಾತಿನಿಂದ ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚತ್ ಸ್ವಾಧ್ಯಾಯ ವ್ಯಸನಂ ಚೈವ ವಾಂಗ್ಮಯಂ ತಪಂಚತಿ. ಮಾತಿನಿಂದ ಮಾಡ್ತಕ್ಕಂಥ ಅದು ಅನುದ್ವೇಗಕರಂ ವಾಕ್ಯಂ. ಉದ್ವೇಗದಿಂದ ಮಾತನಾಡಿರುವುದೇ ಒಂದು ತಪಸ್ಸು. ಪ್ರತಿಯೊಂದಕ್ಕೂ ಉದ್ವೇಗ ಆವೇಶ ಬಂತು ನೋಡಿ, ಅದರಿಂದ ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ. ಆವೇಶ ಬಂದಾಗ, ಆವೇಶ ಅಂದ್ರೆ ಆಯುಷ್ಯ ಕಡಿಮೆ ಮಾಡೋದು. ಅನುದ್ವೇಗಕರಂ ವಾಕ್ಯ ಮಾತಾಗಿರಬೇಕು, ಉದ್ವೇಗ ತುಂಬಿರಬಾರದು, ಹಿಟ್ಟಿನಿಂದ ಮಾತಾಡಬಾರದು. ಅನುದ್ವೇಗಕರಂ ವಾಕ್ಯಂ ಅದನ್ನು ಸತ್ಯಂ ಪ್ರಿಯ ಹಿತಂ ಎತ್ತು ಸ್ವಾಧ್ಯಾಯ ಅಭ್ಯಾಸನಂ ಜೀವ. ಪ್ರತಿನಿತ್ಯ ಯಾವುದು ಗೀತ ಭಾರತ ಇವು ಅಭ್ಯಾಸ ಮಾಡುವುದು, ಇವೆಲ್ಲ ಮಾತಿನಿಂದ ಮಾಡ್ತಾರೆ. ಮನಃ ಪ್ರಸಾದ ಸೌಮ್ಯಮ ಆತ್ಮೀಯ ಭಾವ ಸಂಶುದ್ಧಿ ರೀತಿ ತಪ್ಪು ಮಾನಸ ಮುಚ್ಚತೆ. ಮಾನಸದಿಂದ ಇರಬೇಕು, ಭಾವ ಶುದ್ಧಿ ಇರಬೇಕು. ಶುದ್ಧವಾದಂತಹ ಭಾವದಿಂದ ಎಲ್ಲ ಮಾಡಿದ್ರೆ ಅದು ಮನಸ್ಸಿನ ತಪಸ್ಸು. ಇಂಥ 3 ವಿಧ ತಪಸ್ಸುಗಳನ್ನು ಮಾಡಿ ಯಾರು ಹೇಳ್ತಾರೆ? ಶಾಸ್ತ್ರ ಅಂತ ಹೇಳಿ ಮನೆಗೆ 18ನೇ ಅಧ್ಯಾಯದಲ್ಲಿ ಬಹಳ ಪವಿತ್ರವಾದಂಥ ಇವು 17 ಅಧ್ಯಾಯಗಳ ಕೆಳಗೆ 1ನೇ ಅಧ್ಯಾಯ ಕೆಳಗಿನ ಗ್ರೌಂಡ್ ಫ್ಲೋರ್, ಮಿಕ್ಕ 15 ಅಧ್ಯಾಯಗಳು ಫಸ್ಟ್ ಫ್ಲೋರ್ ಸೆಕೆಂಡ್ ಇರುತ್ತವಲ್ಲ. 15 ಅಧ್ಯಾಯಗಳು 15 ಅಂತಸ್ತುಗಳು 17 ತನಕ. ಆಮೇಲೆ 18ನೇ ಅಧ್ಯಾಯ ಗೋಪುರ ಶಿಖರ. ಗೋಪುರ ದೂರದಿಂದ ನೋಡಿದ್ರೆ ದೇವ್ರು ಕಾಣಂಗಿಲ್ಲ, ಗೋಪುರ ಕಾಣ್ತದೆ. ದೇವರಿರದಲ್ಲಿ ಗ್ರೌಂಡ್ ಫ್ಲೋರ್ ಅಂದ್ರೆ ಈ ಸಂಸಾರದ ವ್ಯವಹಾರದಲ್ಲೇ ದೇವರಿದ್ದಾರೆ. ಅದಕ್ಕೆ ಆ ದೇವರು ಎಲ್ಲಿ ಸಿಗೋದಿಲ್ಲ. ತುಳಸಿ ಸಂಸಾರವೇ ಪಾಂಚರತನ ಹೈ ಕಬೀರಂತ ತುಳಸಿದಾಸ. ತುಳಸಿ ಸಂಸಾರವೇ ಪಾಂಚರತನ ಹೈ ಸಾರ್. ನೀನು ಮಾಡ್ತಕ್ಕಂಥ ಸಂಸಾರದಲ್ಲೇ ರತ್ನಗಳಿದ್ದ ಪೈಲೆ ಹುಡುಕಬೇಡ. ಯಾವ್ರಿ? ಸಾಧು ಮಿಲನ, ಹರಿಭಜನ, ದಯ, ಧರ್ಮ, ಪರೋಪಕಾರ, ಸಾರ. ಇಷ್ಟು ನಾವು ಮಾಡ್ತಕ್ಕಂಥ ಸಂಸಾರದಲ್ಲೇ ಪವಿತ್ರವಾದ ರತ್ನಗಳಿದ್ದೇವೆ. ಈ ರೀತಿ ಜೀವನ ಮಾಡುವುದೊಂದೇ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳುವುದೇ ಜೀವನ. ಅದರ ಹೆಸರೇ ಜೀವನ. ಇಲ್ಲಿದ್ರೆ ಏನಾಗ್ತದೆ? ಬದುಕಲ್ಲಿ ದೊಡ್ಡ ಅಂತಲ್ಲ. ಏನು ಬದುಕಲ್ಲಿ ದೊಡ್ಡ ಅಂತ ಜೀವನ ಮಾಡೋದು ಕಷ್ಟ. ಅದಕ್ಕೆ ಜೀವನ ಅಂದ್ರೆ ಈ ರೀತಿ ಜೀವನ ಅಂತಾರ. ಈ ರೀತಿ ಜೀವನ ಮಾಡಿದ ನಂತರ ಭಗವಂತ ಹೇಳಿ ಒಂದು ಮಾತಾಡ್ತಾನಲ್ಲಿ ಬಹಳ ಪವಿತ್ರವಾದಂಥ ಮಾತು.
ಕಚ್ಚಿದೆ ತತ್ಕೃತಂ ಪಾರ್ಥ ಇಲ್ಲ ವಿಮರ್ಶಿತ ದಶೇಣ ಯಥೇಶೇಣ ಯಥೇಚ್ಛಸಿ ಇತೀತೆ ಜ್ಞಾನಮಾಖ್ಯಾತಾಂ ಗುಹ್ಯಾತ್ ಗುಹ್ಯತರಮಯ. ಇಲ್ಲಿ ತನಕ ಗೀತೆ ತುಂಬಾ ಜನಗೆ ಇತೀತೆ ಜ್ಞಾನಮಾಖ್ಯಾತಂ ಜ್ಞಾನವನ್ನ ಹೇಳ್ಕೊಂತ ಬಂದೆ ಅನೇಕ ತರದಿಂದ. ಇತೀತೆ ಜ್ಞಾನಮಾಖ್ಯಾತಾಂ ಗುಹ್ಯಾತ್ ಗುಹ್ಯತರಮಯ ಗುಹ್ಯಾತ್ ಗುಹ್ಯವಾಗಿರ್ತಕ್ಕಂಥ ಗೋಪ್ಯವಾಗಿರ್ತಕ್ಕಂಥ ಜ್ಞಾನವನ್ನು ನಿನ್ನ ಮುಂದೆ ಎಲ್ಲ ಚಿದಿನಪ್ಪ ಹರಿದೇನೆ. ಆಮೇಲೆ ಯಥೇಚ್ಛಸಿ ತಥ ಅದು ಯಾರಿದೆ ವಿಮರ್ಶಿತ ಅಶೇಷಣ ಚೆನ್ನಾಗಿ ಪರಿಶೀಲನೆ ಮಾಡಿ ನಿನಗೆ ಬಂದಿದ್ದೇನೆ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಅಧಿಕಾರ ಕೊಟ್ಟ ಅರ್ಜುನ. ಒಂದೊಂದ ಕೊನೆಗೆ ನಿನಗೆ ಮನಸ್ಸಿಗೆ ಬಂದಂಗೆ ಮಾಡ್ಕೊಂತ ನನ್ನ ಗುರುಗಳು ಏನು ಮಾಡ್ತಿದ್ದೆ ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ಕೊಂತ ಎಲ್ಲಿ ಬೇಕಾದ್ರೆ ಕೊಡ್ತಿದ್ವಿ ಏನು ಬೇಕಾದ್ರೆ ಕೊಡ್ತಿದ್ವಿ ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡ ನನ್ನ ಗುರು. ಅವನು ಪುಣ್ಯಾತ್ಮ ಏನಂದ ಯಥೇಚ್ಛಿಸಿ ತಥಾಗು ಅಂದ್ರೆ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದೆ ಇಷ್ಟಿರಂತೆ ಮಾಡಿದಾಗ ಅಂದ ನೀನು ಹೇಳ್ತಿ ಮಾಡ್ಕೊಂಡು ಕರಿಶ್ರೀ ವಚನಂತವ ನಷ್ಟೋಪೋಹ ಸಮೃದ್ಧಿ ಲಬ್ಧ ತೊತ್ ಪ್ರಸಾದಮಯ ಅಚ್ಯುತ ಸ್ಥಿತೋ ಅಸ್ಮಿ ಗತ ಸಂದೇಹ ಕರಿಶ್ರೀ ವಚನಂತವ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದ ಅವನಂದ್ರೆ ನೀನು ಹೇಳಿದ್ದು ಮಾಡ್ತಾನೆ. ಅವನು ಕೂಡ ಇದು ಶಿಷ್ಯ ಇವರು ಕೂಡ ಅವತಾರ ಪುರುಷ ಗುರುಗಳು ಅಧಿಕಾರ ಮೂರ್ತಿ ಅರ್ಜುನ ಶಿಷ್ಯ ಇನ್ನೇನು ಬೇಕು. ಅವತಾರ ಮೂರ್ತಿ ಕೃಷ್ಣ ಗುರುವಾಗಿದ್ದ, ಅಧಿಕಾರ ಮೂರ್ತಿ ಅರ್ಜುನ ಇನ್ನೇನು ಬೇಕು. ಅದಕ್ಕಾಗಿ ಭಗವದ್ಗೀತೆ ಕೊನೆಗೊಂದು ಮಾತು ಹೇಳ್ತೀನಿ. 66 ಶ್ಲೋಕಕ್ಕೆ ಗೀತೆ ಮುಗಿತೆ ಅಂತ ಮಾತು ಕೊಡ್ತೇನೆ. ಯಾವುದು ಸರ್ವಧರ್ಮ ಎಲ್ಲರಿಗೂ ಭಯಪಟ್ಟದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅರ್ಜುನ ನೀನು ಸರ್ವಧರ್ಮಗಳನ್ನು ಬಿಟ್ಟು ನನ್ನೊಬ್ಬನೇ ಶರಣ. ಇಲ್ಲಿ ನಾವು ಭಾಳ ಹೇಳಿದ್ವಿ ಧರ್ಮ ಬಿಡಂದ್ರೆ ಏನ್ರಿ ಸರ್ವಧರ್ಮಗಳನ್ನು ಬಿಡಬೇಕಂದ್ರೆ ಅದನ್ನೊಬ್ಬನ ನಂಬಬೇಕು. ಇದು ನ್ಯಾಯ ಅಂದಾಗ ಅದಕ್ಕೆ ಅರ್ಥ ಬೇರೆ. ದೇಹ ಧರ್ಮಗಳು, ಪ್ರಾಣ ಧರ್ಮಗಳು, ಮನಸ್ಸಿನ ಧರ್ಮಗಳು, ಬುದ್ಧಿ ಧರ್ಮಗಳು, ಅಹಂಕಾರ ಧರ್ಮಗಳು. ದೇಹ ಧರ್ಮಗಳು ಜನನ ಮರಣಗಳು, ಪ್ರಾಣ ಧರ್ಮಗಳು ಅಸಿತೃಷಗಳು, ಮನಸ್ಸಿನ ಧರ್ಮಗಳು ಶೋಕಮೋಹಗಳು, ಬುದ್ಧಿ ಧರ್ಮಗಳು ಅರಿವು ಮರೆವುಗಳು, ಅಹಂಕಾರ ಧರ್ಮಗಳು ಕರ್ತೃತ್ವ ಭೋಕ್ತೃತ್ವಗಳು. ಈ ಸಕಲ ಧರ್ಮಗಳನ್ನು ಬಿಟ್ಟು ನೀನೇನೋ ಜವಾಬ್ದಾರ ಆಗಬೇಡ. ಇವೆಲ್ಲ ಬಿಟ್ಟು ನನ್ನೊಬ್ಬನನ್ನೇ ಶರಣ. ಎಷ್ಟು ಗೋಪ್ಯವಾದ ಅದಕ್ಕೆ ಈ ಮಾತನ್ನು ಕೃಷ್ಣ ಉಪನಿಷತ್ತಿನಲ್ಲಿತ್ತು. ಮೊದಲು ನಿಧಾನ ಉಪನಿಷತ್ತು ಏನಿತ್ತು, ಸರ್ವಧರ್ಮಾನ ಪರಿತ್ಯಜ್ಯ ನಿರ್ಮಮೋ ನಿರಹಂಕಾರೋ ಭೂತ್ವ ಬ್ರಹ್ಮೇಕಮ ಶರಣಮುಪಗಮ್ಯ ತತ್ವಮಸಿ ಅಹಂ ಬ್ರಹ್ಮಸ್ಮಿ ಸರ್ವಂ ಕಲಿವಿದಂ ಬ್ರಹ್ಮ ನೇಹಣನಾಕಿ ಕಿಂಚನ ಇತ್ಯಾದಿ ಮಹಾವಾಕ್ಯ ಅನುಭವ ಜ್ಞಾನ ಬ್ರಹ್ಮೈವ ಆಮಿತಿ ನಿಶ್ಚಿತ್ಯ ನಿರ್ವಿಕಲ್ಪ ಸ್ವತಂತ್ರ ಯೋಗಿ ಚರತಿ. ನಿರ್ವಿಕಲ್ಪ ಸ್ವತಂತ್ರನ ಯೋಗಿ ಚರತಿ ಸ ಬ್ರಾಹ್ಮಣ ಸ ಇತಿಚ ಸ ಅವಧೂತ. ಜ್ಞಾನಿ ಅವನು ಬ್ರಾಹ್ಮಣ, ಅವನೇ ಅವಧೂತ, ಅವನೇ ಪರಮಾತ್ಮ. ಎಲ್ಲಿ ಇದು ಯಾವುದು ಸರ್ವಧರ್ಮಗಳನ್ನು ಬಿಟ್ಟ ಸರ್ವಧರ್ಮಾನು ಪರಿತ್ಯಜ್ಯ ನಿರ್ಮಮೋ ಜನ ಅಹಂಕಾರ. ಉಪನಿಷತ್ತು ಮಾತಾಡೋದು ನನ್ನದು ನಾನು ನನ್ನದು ಅಹಂಕಾರ ಬಿಟ್ಟು ಬ್ರಹ್ಮ ಉಪನೇ ಶರಣ ಅಂತಾನೆ. ನಾವೇನು ಮಾಡ್ತೀವಿ ಬ್ರಹ್ಮ ಅಂದಾಗ ಚತುರ್ಮುಖ ಬ್ರಹ್ಮ ಕಡೆ ಹೋಗಿ ನಮ್ಮ ಚತುರ್ಮುಖ ಬ್ರಹ್ಮ ಅಂತೀವಲ್ಲ, ಬ್ರಹ್ಮದೇವರು ಸೃಷ್ಟಿ ಮಾಡಿದಂತ ನಮ್ಮನ್ನು ಯಾರು ಮಾಡಿ ನಮ್ಮನ್ನ ಬ್ರಹ್ಮದೇವ ಸೃಷ್ಟಿ ಮಾಡೋಣ. ಅಲ್ಲಿ ಊತರ ಮೂರ್ತಿ ಬ್ರಹ್ಮ ಅಂದಾಗ ಅದಕ್ಕೆ ಶ್ರೀಕುಟ್ಟ ಪರಮಾತ್ಮ ಗೀತೆಯಲ್ಲಿ ತಾನು ಪ್ರತ್ಯಕ್ಷ ಆ ನಿರ್ಗುಣ ಪರಮಾತ್ಮ ಶರೀರ ಧಾರಣ ಮಾಡಿಕೊಂಡು ಏನಂದ ನನ್ನನ್ನು ಶರಣ ಅಂದ. ಉಪನಿಷತ್ತು ಬ್ರಹ್ಮ ಶರಣ ಅಂತಂದ್ರೆ ಮನುಷ್ಯನ ವೃತ್ತಿ ಪರೋಕ್ಷವಾಗಿ ಓಡ್ತದೆ ಅಂತೇಳಿ ತಾನು ಪ್ರತ್ಯಕ್ಷವಾಗಿ ನಿಂತು ಸರ್ವಧರ್ಮಾನ ಪರಿತ್ಯಜ್ಯ ಮಾಮೇಕ ತೋರಿಸ್ಕೊಂಡ ನನ್ನನ್ನು ಶರಣ ಬಂದು. ಯಾರು ಮುಂದೆ ಬೇಕಾದ್ರೆ ಪರಮಾತ್ಮ ಶರಣ ಬಂದು ಅವಾಗ ಸರ್ವ ಪಾಪಗಳಿಂದ ನಿನ್ನನ್ನು ಬಿಡಿಸಿ ನಿನ್ನನ್ನು ದುಃಖವನ್ನು ಕಲಿತೇನೆ. ಇದರಿಂದ ನೋಡಿದ್ರೆ ಭಗವದ್ಗೀತೆಗೆ ಇವತ್ತು ಗೀತಾ ಮಾತಿ ವಿಶೇಷ ಏನಂದ್ರೆ ಪ್ರಪಂಚದಲ್ಲಿ ಬೇಕಾದಷ್ಟು ಗೀತೆಗಳು ಮಾಡಿದ್ದವು. ಸುಮಾರು ನಾವು ನೋಡಿದ್ರೆ 26 ಗೀತೆಗಳಿದ್ದಾವೆ. 26 ಗೀತೆಗಳು. ಗೀತೆ ಅಂತ ಶಬ್ದ ಕೇಳಿದ ಕೂಡಲೇ ಪ್ರತಿಯೊಬ್ಬನ ವೃತ್ತಿಯಲ್ಲಿ ಓದ್ತಾರೆ ಭಗವದ್ಗೀತೆ. ಆ ಗೀತಕ್ಕೆ ಏನಂದ್ರೆ ಗೀತ ಅಪ್ಪ, ಗೀತ ತಂದೆ ಅಂತ ಏನಂದ್ರೆ ಮಾತೆ ಅಂದ್ರೆ ಯಾರು ತಾಯಿ. ತಾಯಿ ಎಂತ ಹೆಸರು ನಿಮ್ದು ಅಮ್ಮ. ಗೀತಾ ಮಾತೆಯ ನೀವೇನಾಗಬೇಕು. ಗೀತಾ ಮಾತಿಗೆ ಮಕ್ಕಳು 3 ಮಂದಿ. ಯಾರು? ಸಾಂಖ್ಯ ಯೋಗದಲ್ಲಿ ಸ್ಥಿತಪ್ರಜ್ಞ, ಆಮೇಲೆ ಗುಣಾತೀತ ಯೋಗದಲ್ಲಿ, ಅದು ಗುಣತ್ರ ಯೋಗದಲ್ಲಿ ಗುಣಾತೀತ, ಭಕ್ತಿ ಯೋಗದಲ್ಲಿ ಭಕ್ತ. ಈ ಸ್ಥಿತಪ್ರಜ್ಞ, ಭಕ್ತ ಮತ್ತು ಗುಣಾತೀತ ಈ 3 ಮಕ್ಕಳನ್ನು ಹಡೆದು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಯಾರು? ಗೀತಾ ಮಾತ. ಅಂತ ತಾಯಿಗೆ ನಾವೆಲ್ಲರೂ ಕೂಡ ಚಿರಋಣಿಗಳು. ಆ ವಾಣಿ ಎಲ್ಲಿಂದ ಬಂತು? ಆ ಪರಮಾತ್ಮನಿಗೂ ಕೂಡ ನಾವು ಯಾವತ್ತೂ ಚಿರಋಣಿಗಳು ಅಂತ ಭಾವಿಸಿ ಅವರು ಹಾಕಿಕೊಟ್ಟಂತ ಹಾದಿಯಲ್ಲಿ ನಾವು
ಸಾತು ತಪ್ಪದೆ ಜೀವನ ಮಾಡಿ ನಡೆದಂದ್ರೆ ಏನ್ರಿ? ಸುಮ್ಮನೆ ನಡೆದಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ತತ್ವಗಳನ್ನ ಜೀವನದ ಅಳವಡಿಸಿಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದ, ಇಲ್ಲ ಸಾಧ್ಯ ಆಗೋದಿಲ್ಲ. ಆ ರೀತಿ ನಾವು ಜೀವನ ಮಾಡಿದಾಗ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀವಿ. ಪರಮಾತ್ಮ ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ಅದು ತುಂಬ ಸಂತೋಷ ಪಡ್ತಾನೆ. ನಾವು ಯಾರಾದ್ರೂ ಮಗನಿಗೆ 1 ಲಕ್ಷ ಕೊಟ್ಟರೆ ಹಾಳು ಮಾಡಿದ್ರೆ ಸಂತೋಷ ಆಗ್ತದೆ ಇಲ್ಲ? ಸಂತೋಷ ಆಗ್ತದೆ ಇಲ್ಲ? ಅವನು ಏನಾದರೂ ಉಪಕಾರ ಲಾಭ ಕೆಲಸ ಮಾಡಿದರೆ ಎಂಥ ಮಕ್ಕಳಾಗ್ಬೇಕ್ರೆ. ಅದಕ್ಕೆ ಸ್ವಾಮಿಗಳಂದ್ರೆ ಮನೆಗೆ ಎಲ್ಲೇ ಯಾವುದು ಯಾವ ಬಸವಕೊಪ್ಪರ ರೋಡಿಗೆ ಹುಬ್ಬಳ್ಳಿ ರೋಡಿಗೆ ಅದೇ ಬಸ್ ಬೈಲಿ ಹೋದ ವರ್ಷ ಸ್ವಾಮಿಗಳು ಬಂದಿದ್ದು. ಎಂಥ ಮಕ್ಕಳಾಗ್ಬೇಕಂದ್ರೆ ಒಬ್ಬ ತಾಯಿ ಇರ್ತಾರೆ, ತಂದೆ ಇದ್ದ ತಾಯಿ ಇದ್ದರು, ಮಗ ಇದ್ದ ತಾಯಿ ಅದೇನೋ ಹಾಲು ಅದಕ್ಕೆ ಹಾಲು ಕಾಶಿ ಕೊಡುವಾಗ ಅದನ್ನು ಕೈ ಹಿಡ್ಕೊಂಡ್ರೆ ಸುಕ್ಕಂತ ಒಬ್ಬಿ ಬಂತು, ಒಳ್ಳೆ ಬಂತು, ಕಣ್ಣಾಗ ನೀರು ಬಂತು. ಮಗ ನೋಡಿದ ಸುಮ್ಮನೆ ನೋಡಿದ. ಆಮೇಲೆ ಪಕ್ಕದಲ್ಲಿ ಯಾವ ಜಾತ್ರೆ ಆಗ್ತೈತಿ ಎಲ್ಲರೂ ಹೋಗ್ತಿದ್ರು, ಅವ್ರು ಅಕ್ಕಲೇ ಇಲ್ಲ. ಅವ್ರು ಪಾಪ ಹುಡುಗೇನೋ ಸಾತ್ವಿಕ ಎಲ್ಲರೂ ಸ್ನೇಹಿತರು ಹೋಗ್ತಾ ಇದ್ರು. ತಾಯಿ ಇದ್ದಮ್ಮ ನಾನು ನಂಬಿದೆ. ತಾಯಿ ಕರ್ಣೆ ನೋಡ್ರಿ, ನನಗೆ ಊಟಕ್ಕೆ ಇಲ್ದಿದ್ರು ಕೂಡ 2 ರೂಪಾಯಿ ಇಟ್ಕೊಂಡಿತ್ತು. ಅಪ್ಪ ಮಗು ನೀನು ಎಲ್ಲರೂ ಹೋಗ್ತಾರೆ, ಎಲ್ಲ ಮಾರಿ ಹುಡುಗರು, ನೀನು ಹೋಗಿ ಜಾತ್ರೆಗೆ ಹೋಗಲ್ಲಮ್ಮ, ನಾನು ಯಾಕೆ ಹೋಗಿ ಏನು ಅನ್ನೋ ಇಲ್ಲ ಅಂತ 2 ರೂಪಾಯಿ ಕೊಟ್ಟ. ಅದು ಹೋಗಿ ಎಲ್ಲರೂ ಏನೋ ಡಬ್ಬ ಆಟ ಆಡಿದ್ರು, ಏನು ರೊಕ್ಕ ಸೋಲವು ಗೆಲವು ಏನೇನೋ ತಿಂದರು ತೆಗಿದ್ರು. ಇವನೇನು ಮಾಡಿದ್ರೆ ಒಂದು ಪಟ್ಕ ತಂದು ಪಟ್ಕ ಅದು ಸ್ಟವ್ ಇಟ್ಕೊಳಿಕ್ಕಿರ್ತದೆ, ಲೇಟರ್ ಪಕ್ಕಡ ಇಟ್ಕೊಳ್ತಾರೆ. ಇಕ್ಕ ತಂಡ 2 ರೂಪಾಯಿ ಗುಡಿ ಕಟ್ತಾರೆ. ಏನಪ್ಪ ಮಗು ಬಂದ ಮೇಲೆ ಏನನ್ನ ಏನು ಜಾತ್ರೆ ಮಾಡಿದಪ್ಪ? ಇಲ್ಲಮ್ಮ ನಾವು ಒಂದು ತಂದಿನಿ, ಒಂದು ತಂದು ಏನು ತಂದಿ ತೋರ್ಸು. ಇಲ್ಲ ತೋರ್ಸಂಗಿಲ್ಲ ಅಂತ ಹೇಳಿ ಅವನ್ನ ತೋರ್ಸಂದ್ರೆ ಅದು ತೋರ್ಸಂದ್ರೆ ಆ ಹೊತ್ತು ನೀನು ಕಣ್ಣಾಗ ನೀರು ಬಂದು ಸುಟ್ಟಾಗ ಕೈ ಸುಟ್ಟು ಅದಕ್ಕೆ ನಿನ್ನ ಕಣ್ಣಾಗ ನೀರು ಬಾರ್ದಂತ ತಂದೆ. ಅದಕ್ಕೆ ಕಣ್ಣಲ್ಲಿ ನೀರು ಹೊಡೆಸೋ ಮಕ್ಕಳಾಗಬೇಕು, ನೀರು ತರಿಸೋ ಮಕ್ಕಳಾಗಬಾರ್ದು. ಅಂತ ಮಕ್ಕಳಾಗಬೇಕಂತಂದ್ರೆ ಇವತ್ತು ಭಗವದ್ಗೀತೆ ಓದಿದ್ರಿ, ಭಾರತ ಓದಿದ್ರಿ, ರಾಮಾಯಣ ಓದಿದ್ರಿ, ನಮ್ಮ ಜೀವನ ಸುರಕ್ಷಿತವಾಗಿ ಮಕ್ಕಳು ಕಲಿತಾವ, ಹೃದಯದಲ್ಲಿ ಬರ್ತದ, ಜೀವನದಲ್ಲಿ ಅಳವಡಿಸಿಕೊಂಡು ಬರೀದಾಗ ನಮ್ಮ ಜೀವನ ಸಾರ್ಥಕ. ಅದಕ್ಕೆ ಮಹಾತ್ಮರ ಪ್ರತಿ ಮಾತು, ಪ್ರತಿ ಸ್ಥಾನ, ಪ್ರತಿ ನೋಟ, ಅದಕ್ಕೆ ಪ್ರಸಂಗರಂತರ ಅವರ ಮಾತು ಸ್ಪರ್ಶ, ಅವರ ನೋಟ ಸ್ಪರ್ಶ, ಅವರ ಕಷ್ಟಗಳ ಸ್ಪರ್ಶ, ಅವರ ಪಾದನ ಸ್ಪರ್ಶ. ಈ ರೀತಿ ಬದುಕಬೇಕಂತೇಳಿ ಪರಮಾತ್ಮ ಹೋಗ್ತಾನ. ಈ ಕೃಷ್ಣಾರ್ಜುನ ಸಂವಾದ ಯಾರ್ದು? ಕೃಷ್ಣ ಮತ್ತು ಅರ್ಜುನ. ಅದಕ್ಕಾಗಿ ಕೊನೆಯಲ್ಲಿ ಮುಗಿಸ್ತು ನೋಡ್ರಿ, ಯತ್ರ ಗೀತಾ ವಿಚಾರಚ್ಚ ಪಠನಂ ಪಾಣ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೇತಿರ್ ಮತಿರ್ ಮಮ. ಎಲ್ಲಿ ಭಗವದ್ಗೀತೆ ಇರ್ತದ ಕೃಷ್ಣಾರ್ಜುನರು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಇರ್ತಾರೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಅಂದ್ರೆ ಅಲ್ಲಿ ಆ ಸ್ಥಾನದಲ್ಲಿ ತತ್ರ ಶ್ರೀರ್ ಭೂತಿರಿ ವಿಜಯ ನೀತಿರಿ ಮಮ. ಎಲ್ಲಾ ಷಡ್ಗಳ ಐಶ್ವರ್ಯಗಳ ಸಂಪತ್ತು ಆ ಮನೆಯಾಗ ನಿಂದಿರ್ತಾವ. ಅದಕ್ಕೆ ಪ್ರತಿಯೊಬ್ಬರ ಮನೆಗೆ ಗೀತೆ ಇರಬೇಕು. ಇಲ್ಲಿನಾಗ ಅಂದ್ರಲ್ಲ ಯಾರು ಚಾರ್ಲೆಟ್ ಕೋಟೀಶ್ವರ ಆಂಧ್ರದ ಅವ್ರ ಮಾತು ಹೇಳಿದ್ರು, ಭಾಗವತ ಭಗವದ್ಗೀತೆ ನಮಗೆಲ್ಲ ತಿಳ್ತಾರೆ. ನಮಗೆ ದಿನ ವಾರ ಪತ್ರಿಕೆ ಬರ್ತಾವಲ್ರಿ, ವಾರದ ಪತ್ರಿಕೆ, ತಿಂಗಳ ಪತ್ರಿಕೆ, ಅವೇನು ಕಚ್ಪಿಚ್ಚಿ ತೆರೆಕೊಂಡು ಬಂದುಗಳು ಅಂತ ಗೊತ್ತಾಗೋತೀವಿ, ಮನೆ ಕಟ್ಕೋತೀವಿ. ಅವಾದ್ರೆ ಅರ್ಥ ಆಗ್ತವ. ಇವೆಲ್ಲ ಅರ್ಥ ಬೇಕಂತಂದವ್ರು ಅಂದ್ರು ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ಮಹಾಭಾರತ ರಾಮಾಯಣ ಇರ್ಬೋದು. ಇವು ತಂದು ನೀವು ಓದ್ಲಿಕ್ಕೆ ಬರ್ದಿಲ್ಲ, ಪುರ್ಸತ್ತಿಲ್ಲ, ನೀವು ಸ್ನಾನ ಮಾಡಿದಾಗ ಪೂಜೆ ಮಾಡಿಲ್ಲ, ಓದು ಬತ್ತಿ ಮುಡಿಸಿ ಹಿಂಗಂದು ನಮಸ್ಕಾರ ಮಾಡ್ರಿ. ಅವನು ಓದಿ ಹೇಳ್ತಕ್ಕಂಥ ಶಕ್ತಿ ಮಗು ನಿಮ್ಮ ಮನೆಗೆ ಹೋಗ್ತಾನೆ. ಇದು ವಿಶ್ವಾಸ ಗ್ಯಾರಂಟಿ ಆಗ್ಯವ್ರು ಎಲ್ಲ ಮಂದಿಗೆ. ಪೂಜೆ ಮಾಡ್ರಿ. ಅಪ್ಪ ನಿನ್ನ ಅಮ್ಮ ತಾಯಿ ಗೀತಾ ಮಾತೆ ನಿನ್ನ ಓದಲಿಕ್ಕೆ ಬರೋದು, ಮೇಲೆ ಹೇಳಕ್ಕೆ ಬರೋದು. ಸುಮ್ಮನೆ ಸ್ಮರಣೆ ಮಾಡಿ ನಮಸ್ಕಾರ ಮಾಡ್ರಿ. ನಿಮ್ಮ ಮೊಮ್ಮಗಾಗಲಿ, ನಿಮ್ಮ ಮಗನಾಗಲಿ, ನಿಮ್ಮ ಮನೆಗೆ ಅಂತ ಜ್ಞಾನಿಗಳು ಹುಟ್ಟೆ ಕೊಡ್ತಾರೆ. ಇದು ಶಾಶ್ವತ ಸತ್ಯವಾದಂಥ ಪುನಃ ಸತ್ಯ ಅಂತ. ಅದಕ್ಕಾಗಿ ನಾವು ಅದೇ ಭಾರತ ಭೂಮಿಯಲ್ಲಿ ಜನಿಸಿ ಬಂದಿವಿ. ಇದು ಪವಿತ್ರವಾದ ಭಾರತ ಭೂಮಿ. ಭಾರತ ಅಂದ್ರೆ ಅಂತದ್ದು. ವೇದವ್ಯಾಸರು ಮಹಾಭಾರತ ಬರೆಯೋ ಕಾಲಕ್ಕೆ 3 ಅಕ್ಷರ ಹೇಳ್ತಾರೆ, ಭಾರತ. ಭಾ ಅಂದ್ರೆ ಏನು? ಭಾತಿ ಸರ್ವೇಶು ವೇದೇಶು, ರತಿಷು ಸರ್ವೇಶು ಜಂತುಷು, ಕರಣಂ ಸರ್ವತೀರ್ಥಾನ. ಇಂಥ ಪವಿತ್ರವಾದ
ಪವಿತ್ರವಾದಂಥ ಭಾರತ ಭೂಮಿ, ಭಾರತ ಮಧ್ಯದಲ್ಲಿ ಹುಟ್ಟಿದ್ದು ಭಗವದ್ಗೀತೆ. ಆ ಮಹಾಭಾರತದ 18 ಪರ್ವಗಳಿದ್ದಾವಲ್ಲ, ಅಲ್ಲಿ ಭೀಷ್ಮ ಪರ್ವದ ಮಧ್ಯದಲ್ಲಿ, ಯುದ್ಧ ಪರ್ವದಲ್ಲಿ ಭಾರತದ ಸಂಬಂಧಪಟ್ಟಂತ ಭಗವದ್ಗೀತೆ. ಅಂತ ಭಗವದ್ಗೀತೆ ಯಾರ ಮನೆಯಲ್ಲಿ ಇರ್ತದ, ಯಾರು ಪ್ರತಿದಿನ ನಮಸ್ಕಾರ ಆದ್ರೂ ಮಾಡ್ತಾರ, ಅವ್ರ ಮನೆಯಲ್ಲಿ ಮಕ್ಕಳು ಕೂಡ ನಮಸ್ಕಾರ ಮಾಡ್ತಾರ. ಅದಕ್ಕೆ ಮಕ್ಕಳು ಮಾಡುವಂತ ಹೇಳಿದ್ರೆ ಮಾಡಂಗಿಲ್ಲ, ಮಾಡಿದ್ರೆ ಮಾಡ್ತಾರೆ. ಅವ್ನು ನಮಸ್ಕಾರ ಮಾಡಿದ್ರೆ ಮಾಡಂಗಿಲ್ಲ, ಅವರೇ ಬಂದು ಮಾಡಿದ್ರೆ ಅವ್ನು ಮಾಡುವಂತ ಅವ್ನು ಮಾಡ್ತಾನೆ. ಅದಕ್ಕಾಗಿ ಒಂದು ಪ್ರಯಾಣದಲ್ಲಿ ತಾಯಿ ಮಗ ಓದಿದ್ರಂದ್ರೆ, ಸಣ್ಣ ಹುಡುಗ, ಇಷ್ಟಕ್ಕಿಂತ ಸಣ್ಣ ತಾಯಿ ಕೂತಿದ್ರು, ಮಗ ಕಡೆ ಕೂತಿದ್ದ, ಅವನು ಭಗವದ್ಗೀತೆ ಓದಿದ್ದ, ಇಟ್ಕೊಂಡು ನೋಡ್ತಿದ್ದ ಹುಡುಗ, ಸಣ್ಣ ಹುಡುಗ. ನಿಮ್ಮಂತ ಅಮ್ಮನವ್ರು ಇದ್ರು, ಏನು ಹುಡುಗ ಇಷ್ಟಿದ್ದಾನ, ಇಷ್ಟು ತಪ್ಪು ಭಗವದ್ಗೀತೆ ಇಟ್ಕೊಂಡ, ಏನು ಆಶ್ಚರ್ಯ ಪಟ್ರು ಅವರು. ಏನಂತ, ಯಾರ ಮಗ? ನನ್ನ ಮಾದರಿ ಅಂತಂದ್ರೆ, ನೀನು ನಮಸ್ಕಾರ. ಯಾಕ? ಮಗನಿಗೆ ಭಗವದ್ಗೀತೆ ಹೇಳಿಕೊಟ್ಟಿದ್ದಲ್ಲ, ಕಲಿಸಿದ್ದೆ. ಈ ಎಂತ ಪುಣ್ಯವಂತೆ ಅಂದ್ರೆ ಯಾಕೆ ನಾನು ಹೇಳಿಲ್ಲ ಅಂದ್ರೆ, ನಾನು ಭಗವದ್ಗೀತೆ ಓದಂತ ಹೇಳಿಲ್ಲ, ಮತ್ತೆ ಹೆಂಗ ಕಲ್ತ? ನಾನು ಓದ್ತೀನಿ, ಅದನ್ನ ನೋಡಿ ಅವನು ಓದಕ್ಕೆ. ನಾವೇನ್ ಮಾಡಿದ್ರೆ ಅವು ಮಾಡ್ತಾವ್ರಿ. ಅದಕ್ಕೆ ನೀವು ಭಗವದ್ಗೀತೆ ಓದ್ರಿ, ನಮ್ಮ ಮನೇಲಿ ಹುಡುಗರು ಅದನ್ನ ಮುಡ್ತಾವ, ಅದನ್ನ ನಮಸ್ಕಾರ ಮಾಡ್ತಾವ, ಓದಕ್ಕೆ ಶುರು ಮಾಡ್ತಾವ. ನಮ್ಮ ಭಾರತದ ಆಸ್ತಿ ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಭಾಗವತ, ರಾಮಾಯಣ, ಮಹಾಭಾರತ ದೊಡ್ಡ ಆಸ್ತಿ. ಈ ಆಸ್ತಿನ ಅಂತ ನಾವು ಆಗಿದ್ರು ಕೂಡ ನಾವು ದರಿದ್ರ ಅನುಭವಿಸ್ತೀವಲ್ಲ, ಅದು ಬೇಡ. ಆಶ್ರಯಿಸಿ ಭಗವದ್ಗೀತೆಯನ್ನು ಓದಿ ನಮಸ್ಕಾರ ಮಾಡಿ ನಮ್ಮ ಮಕ್ಕಳಿಗಾದ್ರೂ ಕೂಡ ಸ್ವಲ್ಪ ಭಗವದ್ಗೀತೆ ಅನ್ನೋದಾದ್ರೂ ಕಲಿಸ. ಇಷ್ಟು ಕಲಿಸಿದಾಗ ನಮ್ಮ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದ. ಇಂಥ ಪವಿತ್ರವಾದ ಬುದ್ಧಿಯನ್ನು ಈ ದಿನ ಈ ಸಾನ್ನಿಧ್ಯಕ್ಕೆ ಮುಖ್ಯ ಕೇಂದ್ರವಾಗಿರ್ತಕ್ಕಂಥಪ್ಪ ಪತ್ರಿಜಪ್ಪಂಗಳವರು ಸರ್ವ ಸುಟ್ಟಿ ಪರಮಾತ್ಮ ನಮ್ಮನ್ನ ಮೇಲೆ ಕೊಡ್ತಾನೆ, ಕೊಡಲೇ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಮಯಕ್ಕೆ ಸ್ವಲ್ಪ ಸಮಯ ಹೆಚ್ಚಿಗೆ